ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರತ್ವಾ ಪ್ರಣಮಾಮಿ ಗುರುಮುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಟ್ಯಾಂ ವಂದೇ ಭಾರತ ಮಾತರಂ. ಗೋಖಲೆಯ ಸಮಸ್ತ ಶ್ರೋತೃವರ್ಗಕ್ಕೂ ನೇರ ಪ್ರಸಾರದಲ್ಲಿ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಸನ್ಮಿತರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನಿನ್ನೆ ಮದನ್ ಲಾಲ್ ಧಿಂಗ್ರಾ ಅವರ ಕುರಿತಂತೆ ಸಾವರ್ಕರ್ರ ವಿಚಾರಧಾರೆಯ ನಡುವೆ ನಾವು ಕೇಳ್ತಾ ಇದ್ವಿ. ಮದನ್ ಲಾಲ್ ಧಿಂಗ್ರಾ ಅವರನ್ನು, ಸಾವರ್ಕರ್ನ ಇವರೆಲ್ಲರನ್ನೂ ಯೋಚಿಸುವಾಗ ನನಗೊಂದು ಸಂಗತಿ ಬಹಳ ಅನಿಸತ್ತೆ, ನಾವೆಲ್ಲ ಎಷ್ಟು ಕೃತಜ್ಞರು ಅಂತ. ಈ ಎಲ್ಲ ಬಲಿದಾನಗಳನ್ನು ಎಷ್ಟು ಸಲೀಸಾಗಿ ಮರ್ತು ಬಿಟ್ವಲ್ಲ ಅಂತ. ಸ್ವಾತಂತ್ರ್ಯದ 75ಕ್ಕೆ ಏನೇನೇನೋ ನಡೆಯುತ್ತೆ, ಏನೇನೋ ಮಾಡ್ತಿರ್ತೀವಿ, ಆದರೆ ಎಲ್ಲೂ ಒಂದು ಕಡೆ ನಮಗೆ ಇವರುಗಳನ್ನು ನೆನಪಿಸ್ಕೊಳ್ಬೇಕು ಅಂತ ಅನಿಸಲ್ಲ ಅಂತ. ಒಂದು ಪತ್ರಿಕೆ ಲಂಡನ್ನಲ್ಲಿ ಬರೆಯುತ್ತೆ, ಇಫ್ ಇಂಡಿಯಾ ಕುಡ್ ಪ್ರೊಡ್ಯೂಸ್ 500 more men ಆಸ್ ಅಬ್ಸಲ್ಯೂಟ್ಲಿ ವಿತೌಟ್ ಫಿಯರ್ ಶಿ ವುಡ್ ಅಚೀವ್ ಫ್ರೀಡಮ್ ಅಂತ. ಮದನ್ ಲಾಲ್ ಧಿಂಗ್ರಾ ತೀರ್ಕೊಂಡಾಗ ಈ ಥರದೊಂದು 500 ಜನರನ್ನು ಪ್ರೊಡ್ಯೂಸ್ ಮಾಡಿಬಿಟ್ರೆ ಭಾರತ 100% ಫಿಯರ್ಲೆಸ್, ನೇರವಾಗಿ ಹೋಗಿ ಮುನ್ನುಗ್ಗಿ ತಾನು ಮಾಡ್ತಾ ಇರೋ ಕೆಲಸದ ಮೇಲೆ ಕನ್ವಿಕ್ಷನ್ ಇಟ್ಕೊಂಡು, ಮದನ್ ಲಾಲ್ ಧಿಂಗ್ರಾ ಮಾತುಗಳನ್ನು ನಾವು ಕೇಳಿದ್ವಲ್ಲ, ಏನು ಕನ್ವಿಕ್ಷನ್ ಆ ಮಾತಿನಲ್ಲಿ. ನಾನು ಮಾಡ್ತಾ ಇರೋ ಕೆಲಸ ಪ್ರಭು ಶ್ರೀರಾಮನ ಕೆಲಸ. ನನ್ನ ದೇಶಕ್ಕೆ ನೀವು ಅವಮಾನ ಮಾಡಿದ್ದೀರಿ ಅಂದರೆ ಪ್ರಭು ಶ್ರೀರಾಮನಿಗೆ ಅವಮಾನ ಮಾಡದಂತೆ ಹೆಂಗೆ ಸಹಿಸ್ಕೊಳ್ಳಿ ಅದನ್ನು ಅಂತ. ನನ್ನ ಭಗವಂತನಿಗೆ ಅವಮಾನವಾಗುವುದನ್ನು ನಾನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಹೀಗಾಗಿ ಈ ಕೆಲಸವನ್ನು ಮಾಡಿದೆ ಅಂತ ಅಷ್ಟು ದೃಢವಾಗಿ ಸಮರ್ಥವಾಗಿ ಹೇಳಬಲ್ಲಂಥ ಆ ವ್ಯಕ್ತಿತ್ವವನ್ನು ನಾವು ಮರ್ತೋಗಿದ್ದಿದೆಯಲ್ಲ, ಅಥವಾ ಇಷ್ಟು ಬೇಗನೆ ಕಳ್ಕೊಂಡಿದ್ದು ಭಾಳ ದುರದೃಷ್ಟಕರಿ ಸಂಗತಿ ಅಂತ ಅನ್ಸುತ್ತೆ ನನಗೆ. ಮದನ್ ಲಾಲ್ ಧಿಂಗ್ರಾ ಅವರು ತೀರ್ಕೊಂಡ 67 ವರ್ಷಗಳ ನಂತರ ಭಾರತಕ್ಕೆ ಅವರ ಅಸ್ಥಿ ಬಂತು. ನಾವು ತುಂಬ ಗ್ರ್ಯಾಂಡಾಗಿ ಅದನ್ನು ವೆಲ್ಕಮ್ ಎಲ್ಲ ಮಾಡಲಾಯಿತು. 67 ವರ್ಷ ಹಿಡಿತು. ಆ ನಂತರ ಅದನ್ನು ತಗೊಂಡು ಬರಲಾಯಿತು ಅನ್ನೋದು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಆದರೆ ಮದನ್ ಲಾಲ್ ಧಿಂಗ್ರಾ ತೀರ್ಕೊಳ್ಳೋದ್ರೊಂದಿಗೆ ನಿಜವಾದ ಕಿರಿಕಿರಿ ಶುರುವಾಯಿತು. ಮದನ್ ಲಾಲ್ ಧಿಂಗ್ರಾ ಮಾಡಿರುವಂಥ ಕೆಲಸ ಹಿಂದೆಂದೂ ಆಗಿರಲಿಲ್ಲ. ಭಾರತೀಯರು ಯಾವತ್ತೂ ಈ ಥರ, ಅದು ಲಂಡನ್ನಿನ ನೆಲದಲ್ಲಿ, ಬ್ರಿಟಿಷರ ನೆಲದಲ್ಲಿಯೇ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ಲುವಂಥ ಪ್ರಕ್ರಿಯೆ ನಡೆದಿರಲಿಲ್ಲ. ಭಾರತದಲ್ಲಿ ಅಲ್ಲಲ್ಲಿ ಆ ಪ್ರಕ್ರಿಯೆ ನಡೆದಿತ್ತಾದರೂ ಬಹುಸಂಖ್ಯಾತ ಭಾರತೀಯರ ನಡುವೆ ಒಬ್ಬ ಬ್ರಿಟಿಷರನ್ನು ಕೊಲ್ಲೋದು ಅದು ಭಾರಿ ದೊಡ್ಡ ಸಂಗತಿ ಅಂತ ನೀವು ಕಂಪೇರ್ ಮಾಡಿದರೆ ಅದು ಕೂಡ ಭಾರಿ ದೊಡ್ಡ ಸಂಗತಿಯೇ. ಆದರೆ ಲಂಡನ್ನಲ್ಲೇ ಹೋಗಿ ಕೊಲ್ತಾರೆ ಅಂತಂದರೆ ಇದು ನಿಜಕ್ಕೂ ಭಯಾನಕವಾದ ಪರಿಸ್ಥಿತಿಯಾಗಿತ್ತು. ಯಾರ್ಯಾರು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಪ್ರಶ್ನೆಯೇ ತುಂಬ ಗಂಭೀರವಾದ್ದಾಗಿತ್ತು. ಶ್ಯಾಮ್ಜಿ ಕೃಷ್ಣ ವರ್ಮ 10 ದಿನಗಳ ಕಾಲ ರಿಯಾಕ್ಷನ್ನೇ ಕೊಡಲಿಲ್ಲ. ಅಷ್ಟರೊಳಗೆ ಬೆಂದು ಹೋಗ್ತಾ ಇದೆ, ಕೂಗಾಟ, ಅರಚಾಟ, ಕಿರ್ಚಾಟಗಳು ನಡ್ತಾ ಇವೆ. ಭಾರತ ಭವನದ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ, ಸಾವರ್ಕರ್ ಮೇಲೆ ಬೆರಳು ತೋರಿಸಲಾಗ್ತಾ ಇದೆ. ಏನು ಮಾತಾಡಿದ್ರು ಕೂಡ ಶ್ಯಾಮ್ಜಿ ಕೃಷ್ಣ ವರ್ಮ ಸೈಲೆಂಟಾಗಿ ಕೂತ್ಬಿಟ್ರು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ. ಶ್ಯಾಮ್ಜಿ ಕೃಷ್ಣ ವರ್ಮ ಮೇಲೂ ಆರೋಪ ಇತ್ತು. ಯಾಕೆಂದರೆ 1 ತಿಂಗಳ ಹಿಂದೆ ತಮ್ಮ ಪತ್ರಿಕೆಯಲ್ಲಿ, ದ ಸೋಷಿಯಲಿಸ್ಟ್ ಪತ್ರಿಕೆಯಲ್ಲಿ ಶ್ಯಾಮ್ಜಿ ಕೃಷ್ಣ ವರ್ಮ ಒಂದು ಆರ್ಟಿಕಲ್ ಬರೀತಾ ಏನು ಹೇಳಿದ್ರು ಅಂತಂದರೆ, ಪೊಲಿಟಿಕಲ್ ಅಸಾಸಿನೇಷನ್ಗಳು ತಪ್ಪಲ್ಲ ಅಂತ. ಆದರೆ ಹಿಂದಿನ ಮೋಟಿವೇಶನ್, ಯಾವುದೋ ಒಂದು ಹತ್ಯೆಯ ಹಿಂದಿನ ಮೋಟಿವೇಶನ್ನು ಪೊಲಿಟಿಕಲ್ ರೀಸನ್ಗೆ ಆಗಿದ್ರೆ, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಗಳ ವಿರುದ್ಧದ ಕಾರಣಕ್ಕೋಸ್ಕರ ಆಗಿದ್ರೆ ಆ ಪೊಲಿಟಿಕಲ್ ಹತ್ಯೆಗಳನ್ನು ತಪ್ಪು ಅಂತ ಕರೀಲಿಕ್ಕಾಗಲ್ಲ ಅಂತ 1 ತಿಂಗಳ ಹಿಂದೆ ಅವ್ರು ಬರೆದಿದ್ರು. ಆಗ ಅವ್ರಿಗೆ ಗೊತ್ತಿರಲಿಲ್ಲ ಮದನ್ ಲಾಲ್ ಧಿಂಗ್ರಾ ಹಿಂಗೆ ಮಾಡ್ತಾನೆ ಅಂತ. ಹೀಗಾಗಿ ಮದನ್ ಲಾಲ್ ಧಿಂಗ್ರಾ ಹೀಗೆ ಮಾಡಿರೋದಕ್ಕೂ ಅದಕ್ಕೂ ಎಷ್ಟು ದೊಡ್ಡ ಕನೆಕ್ಷನ್ ಸಿಕ್ತು ಅಂತಂದ್ರೆ ಇವರೇ ಹೇಳಿಸಿರ್ಬೋದಾ ಅಂತ. ಆದರೆ ಇವ್ರು ಎಷ್ಟು ಸೈಲೆಂಟ್ ಆಗಿಬಿಟ್ರು ಅಂದರೆ ಇವರು ಸಪೋರ್ಟಿಗೆ ಬರಲಿಲ್ಲ. ಪರಿಣಾಮ ಏನಾಯಿತು, ಇಲ್ಲಿ ಯಾರು ಕ್ರಾಂತಿಕಾರಿಗಳಿದ್ರಲ್ಲ, ಸಾವರ್ಕರ್ ಇತ್ಯಾದಿ ಯಾರ್ಯಾರು ಭಾರತ ಭವನದಲ್ಲಿದ್ದರು ಮತ್ತು ಅಲ್ಲಿಯೂ ಕೂಡ ಯಾರು ತುಂಬ ಸಪೋರ್ಟಿವ್ ಆಗಿ ಕ್ರಾಂತಿಕಾರಿಗಳ ಜೊತೆ ನಿಂತಿದ್ರು, ಅವರೆಲ್ಲರದ್ದು ನೇರ ಅಟ್ಯಾಕ್ ಶ್ಯಾಮ್ಜಿ ಕೃಷ್ಣ ವರ್ಮರ ಮೇಲೆ ಆಯಿತು. ಅದು ಅಟ್ಯಾಕ್ ಹೆಂಗಿತ್ತು ಅಂತಂದರೆ, ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಮುಂದೆ ಇದು ನಮ್ಗೆ ಬೇಕಾಗತ್ತೆ ಮುಂದಿನ ಒಂದು ವಿಚಾರದ ಡಿಸ್ಕಷನ್ನಿಗೋಸ್ಕರ. ಅಟ್ಯಾಕ್ ಹೆಂಗಾಯಿತು ಅಂತಂದರೆ, ಈ ಮನುಷ್ಯ ಮಾಡೋದೆಲ್ಲ ಮಾಡಿಬಿಟ್ಟು ಹೋಗಿ ಫ್ರಾನ್ಸಲ್ಲಿ ಕೂತ್ಬಿಟ್ಟಿದ್ದಾನೆ, ಇಲ್ಲಿ ಆಗೋದಕ್ಕೆ ಮಾತೇ ಆಡ್ತಿಲ್ಲ, ಆಗೋದಕ್ಕೆ ಏನಾದರೂ ಹೇಳಬೇಕು, ಕೊನೆ ಪಕ್ಷ ಬೆಂಬಲಕ್ಕೆ ಬರಬೇಕು, ಈ ವಿಚಾರ ಸರಿಯಾಗಿದೆ ಅಂತ ತಮ್ಮ ಪತ್ರಿಕೆಗಳ ಮೂಲಕ ಹೇಳಬೇಕು, ತಮ್ಮ ಪ್ರಭಾವ ಉಪಯೋಗಿಸ್ಕೊಂಡು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರುವಂತೆ ನೋಡ್ಕೊಳ್ಬೇಕು, ದುಡ್ಡಿದೆ ಈ ಸಂದರ್ಭದಲ್ಲಿ ಅದನ್ನು ಬಳಸಬೇಕು, ಏನೆಲ್ಲ ಮಾತು ಶುರುವಾಯಿತು. ಸಾವರ್ಕರ್ ಒಬ್ಬರು ಮಾತಾಡಲಿಲ್ಲ.
ಯಾಕೆಂದ್ರೆ ತಾನು ಭಾರತ ಭವನದಲ್ಲಿ ಇರೋದು, ತಾನು ಕಲಿತಿರೋದು ಎಲ್ಲ ಅವ್ರ ಕಾರಣಕ್ಕೆ. ಇವತ್ತು ಏನು ನಡೆದಿದೆಯೋ ನನ್ನಿಂದ ಅವೆಲ್ಲಕ್ಕೂ ಮೂಲ ಕಾರಣ ಅವರೇ ಅಂತ ಗೊತ್ತಿದ್ದರಿಂದ ಅವರೊಬ್ಬರು ಮಾತಾಡಲಿಲ್ಲ. ಆದರೆ ಉಳಿದವರೆಲ್ಲರೂ ಅದ್ರ ಬಗ್ಗೆ ಗಂಭೀರವಾಗಿ ಮಾತನಾಡಿದರು. ಆದರೆ ಶ್ಯಾಮ್ಜಿ ಕೃಷ್ಣ ವರ್ಮರು ಮುಂದಿನ ಕೆಲವು ದಿನಗಳ ನಂತರ ಒಂದು ವಿಸ್ತಾರವಾಗಿ ಬರೆದು ಅದರಲ್ಲಿ ಏನು ಹೇಳಿದರು ಅಂತಂದರೆ, ಮದನ್ ಲಾಲ್ ಧಿಂಗ್ರಾ ದೇಶಕ್ಕೋಸ್ಕರ ಭಾರಿ ದೊಡ್ಡ ಕೆಲಸವನ್ನು ಮಾಡಿದ, ನಾನು ಅವನನ್ನು ಗೌರವಿಸ್ತೇನೆ, ಹುತಾತ್ಮ ಅಂತ ಅಭಿನಂದಿಸ್ತೀನಿ ಅನ್ನುವಂಥ ಅರ್ಥದ ಲೇಖನಗಳನ್ನು ಅವರು ಬರೆದರು. ಆದರೆ ಈ ಸಂದರ್ಭದಲ್ಲಿ ಗಾಂಧೀಜಿ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು ಅಥವಾ ಹೇಳಿದರು. ಏನು ಹೇಳಿದರು ಅಂತಂದರೆ, ಅವ್ರು ಹೇಳಿದ ಮಾತನ್ನು ವರ್ಬ್ಯಾಟಿಮ್ ಕೋಟ್ ಮಾಡ್ತೀನಿ. ದ ಮರ್ಡರ್ ವಾಸ್ ಕಮಿಟೆಡ್ ಇನ್ ಅ ಸ್ಟೇಟ್ ಆಫ್ ಇಂಟಾಕ್ಸಿಕೇಶನ್. ಮತ್ತಿನಲ್ಲಿ ಯಾರೋ ಈ ಕೊಲೆ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಮಿಯರ್ಲಿ ವೈನ್ ಆರ್ ಭಾಂಗ್ ದಟ್ ಮೇಕ್ಸ್ ಒನ್ ಡ್ರಂಕ್. ಹೆಂಡವೇ ಕುಡಿಬೇಕು ಅಂತಿಲ್ಲ, ಭಾಂಗೇ ಕುಡಿದ್ರೆ ಒಬ್ಬ ಕುಡುಕ ಅಂತ ಆಗೋದಿಲ್ಲ. ಅ ಮ್ಯಾಡ್ ಐಡಿಯಾ ಆಲ್ಸೋ ಕ್ಯಾನ್ ಡೂ ಸೊ. ಒಂದು ಆಲೋಚನೆ ಕೂಡ, ಒಂದು ಹುಚ್ಚು ಆಲೋಚನೆ, ಒಂದು ಹುಚ್ಚು ಸಿದ್ಧಾಂತ ಕೂಡ ಒಬ್ಬ ವ್ಯಕ್ತಿಯನ್ನ ಇಂಟಾಕ್ಸಿಕೇಟೆಡ್ ಮಾಡಬಹುದು, ಹೆಂಡ ಕುಡುಕನ್ ಥರ ಮಾಡಬಹುದು. ಆ ಇಂಟಾಕ್ಸಿಕೇಟೆಡ್ ಮೈಂಡ್ ಅಲ್ಲಿ ಅವನು ಆ ಕೆಲಸವನ್ನ ಮಾಡಿದ್ದಾನೆ ಅಂತವರು ತುಂಬ ಗಂಭೀರವಾಗಿ, ಒಂದು ವಿಸ್ತಾರವಾಗಿರುವಂಥ ಲೇಖನ ಅದು, ಅದರಲ್ಲಿ ಗಂಭೀರವಾಗಿ ಆರೋಪ ಮಾಡ್ತಾರೆ. ಅವನು ಕುಡಿದ ಮತ್ತಿನಲ್ಲಿ ಈ ಕೆಲಸ ಮಾಡಿದ ಮದನ್ ಲಾಲ್ ಧಿಂಗ್ರಾ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಹೀಗೆ ಮಾಡೋದ್ರ ಮೂಲಕ ನಾವು ಯಾವ ಹೋರಾಟವನ್ನು ಮಾಡ್ತಿದ್ದೀವೋ ಅದನ್ನು ಇನ್ನೂ ಹಿಂದಕ್ಕೆ ತಳ್ಳಿಬಿಡ್ತಾರೆ ಹೊರತು ಅದು ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಇಂಟ್ರೆಸ್ಟಿಂಗ್ಲಿ ಗಾಂಧಿ ಪ್ರೂವ್ಡ್ ರಾಂಗ್. 1906ರಲ್ಲಿ ವೈಸ್ರಾಯ್ ಮಿಂಟೋ ಭಾರತಕ್ಕೊಂದಷ್ಟು ಸುಧಾರಣೆಗಳನ್ನು ತರಬೇಕು ಅಂತ ಪ್ಲಾನ್ ಮಾಡಿದ್ದ. ಅದನ್ನ ಭಾರತದಲ್ಲಿ ಆನಂತರ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಕರೆಯಲಾಯಿತು. ಭಾರತೀಯರ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರವನ್ನ ಮೈನ್ಯೂಟ್ ಪಾರ್ಟಲ್ಲಿ ಕಡಿಮೆ ಮಾಡ್ಲಿಕ್ಕೆ ಏನೇನು ಬೇಕೋ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುವಂತ ಕೆಲವು ಸುಧಾರಣೆಯ ಯೋಜನೆಗಳನ್ನು ತರಬೇಕು ಅಂತ 1906 ಪ್ರಪೋಸ್ ಮಾಡಿದ್ದ. ಅದನ್ನ ಜಾರಿಗೆ ತಂದಿರಲಿಲ್ಲ. ಯಾಕೆಂದ್ರೆ ಭಾರತೀಯರಿಗೆ ಯಾಕೆ ಕೊಡಬೇಕು ಇದನ್ನೆಲ್ಲ ಅಂತ. ಇವ್ರು ಏನಿದ್ರು ನಮ್ಮ ಹತ್ರ ಒಂದು ಪತ್ರ ಇಡ್ತಾರೆ, ಆ ಪತ್ರಕ್ಕೆ ನೋಡೋದು ಆಗಲ್ಲ ಅಂತ ಬಿಟ್ರೆ ಆಯ್ತು, ಮತ್ತೆ ಮುಂದಿನ ವರ್ಷ ತಾನೆ, ಒಂದು ವರ್ಷ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಅಂತ ಕೂತಿದ್ರು. ಯಾವಾಗ ಈ ಹತ್ಯೆಗಳು ನಡೆದುವ 1909ನಲ್ಲಿ ಇಮಿಡಿಯೇಟ್ಲಿ ಭಾರತದಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆ ಬಂದ್ಬಿಡ್ತು. ಅಂದ್ರೆ ಅರ್ಥ ಆಗ್ಬೇಕು ನಮಗೆ ಪರ್ಸೆಪ್ಷನ್ ಏನಿತ್ತು ಅವರದ್ದು ಅಂತ. ಅಂದ್ರೆ ಇದೇನಾದ್ರೂ ಸ್ಪ್ರೆಡ್ ಆಗ್ಬಿಟ್ರೆ, ವೈಲ್ಡ್ ಆಗಿ ಸ್ಪ್ರೆಡ್ ಆಯ್ತು ಅಂತಂದ್ರೆ ಭಾರತದಲ್ಲಿ ಎಲ್ಲೆಲ್ಲಂದ್ರೆ ಅಲ್ಲಿ ಅಸಾಸಿನೇಷನ್ಗಳು ನಡೀತವೆ. ಮತ್ತು ಎರಡನೇದು ಲಂಡನ್ ನಲ್ಲಿ ಇದ್ರ ಪ್ರತಿಫಲನ ಕಾಣುತ್ತೆ. ಮತ್ತು ಮೂರನೇದು ಜಾಗತಿಕ ಮಟ್ಟದಲ್ಲಿ ಭಾರತೀಯರನ್ನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದೀವಿ ಅನ್ನೋದೇನಾದ್ರೂ ವ್ಯಾಪಕವಾಗಿ ಸುದ್ದಿ ಆದ್ರೆ ಇಂಗ್ಲೆಂಡ್ಗೆ ಮಾನ ಮರ್ಯಾದೆ ಪ್ರಶ್ನೆ ಆಗುತ್ತೆ ಅಂತ ನಾವು ಭಾರತೀಯರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ, ಇದೆಲ್ಲ ಸುಳ್ಳು ಅಂತ ಈ ಪ್ರಾಪಗೆಂಡಾ ಸುಳ್ಳು ಅಂತ ಹೇಳೋ ಪ್ರಯತ್ನಕ್ಕೆ ಅವರು ತಕ್ಷಣಕ್ಕೆ ಸುಧಾರಣೆಗಳನ್ನು ತಂದರು. ಈ ಸುಧಾರಣೆಗಳು ಅದಕ್ಕೋಸ್ಕರ ಬಂತೋ ಅಲ್ವೋ ಅನ್ನೋದನ್ನು ನಾನು ಹೇಳಿದ್ರೆ ಒಪ್ತೀವೋ ಇಲ್ವೋ. ಆದರೆ ಗಾಂಧೀಜಿ ತುಂಬಾ ಸ್ಪಷ್ಟವಾದ ಮಾತಲ್ಲಿ ಅನಂತರ ಹೇಳಿದ್ರು. ಈ ಸುಧಾರಣೆಗಳು ಬಂದ ನಂತರ ಚೆನ್ನಾಗಿದೆ ಮಾತು, ಅದಕ್ಕೋಸ್ಕರ ಕೋಟ್ ಮಾಡ್ತೀನಿ ಹಾಗೆ. ಇಂಗ್ಲೆಂಡ್ ಈಸ್ ಈಸಿಲಿ ಇನ್ಫ್ಲೂಯೆನ್ಸ್ಡ್ ಬೈ ಗನ್ ಪೌಡರ್. ಇಟ್ ಈಸ್ ಪಾಸಿಬಲ್ ದಟ್ ಲಾರ್ಡ್ ಮಾರ್ಲೆ ಹ್ಯಾಸ್ ಗ್ರಾಂಟೆಡ್ ದ ರಿಫಾರ್ಮ್ಸ್ ಥ್ರೂ ಫಿಯರ್. But what is granted under fear can be retained only so long as the fear lasts. ಮಾರ್ಲೆ ಮಿಂಟೋ ಸುಧಾರಣೆ ಇವ್ರು ಯಾಕೆ ಮಾಡಿದ್ರು ಅಂದ್ರೆ ಹೆದರಿಕೆಯಿಂದನೇ ಮಾಡಿರೋದು. ಸಶಕ್ತ ರಾಷ್ಟ್ರವಾಗಿರುವಂಥ ಇಂಗ್ಲೆಂಡನ್ನ ಗನ್ ಪೌಡರಿಂದನೇ ಬೆದರಿಸ್ಲಿಕ್ಕೆ ಸಾಧ್ಯ ಆಗೋದು ಅನ್ನೋದನ್ನ ಇವ್ರು ಪ್ರೂವ್ ಮಾಡ್ಕೊಂಡ್ಬಿಟ್ರು. ಆದರೆ ಹೆದರಿಕೆಯಿಂದ ಏನು ಪಡ್ಕೊಂಡಿದ್ದೀವೋ ಅದನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಹೆದರಿಕೆಯಿಂದ ಮಾತ್ರ ಸಾಧ್ಯ ಅಂತ ಅವ್ರು ಹೇಳಿದ್ರು. ಅದರ ಅರ್ಥ ಏನು ಅಂತಂದ್ರೆ ಬ್ರಿಟಿಷರನ್ನ ಬಗ್ಗಿಸ್ಲಿಕ್ಕೆ ಕತ್ತಿನ ಮೇಲೆ ಕಾಲಿಡಬೇಕು ಅಂತ. ಅವ್ರು ಕತ್ತಿನ ಮೇಲೆ ಕಾಲಿಟ್ರೆ ಮಾತ್ರ ಆಗುತ್ತೆ, ಇಲ್ಲದೆ ಹೋದ್ರೆ ಬ್ರಿಟಿಷರು ಭಕ್ತಿರ್ಲಿಲ್ಲ. ನಾವೆಲ್ಲ ಎಷ್ಟು ಪ್ರೀತಿಯಿಂದ ಬೇಡ್ಕೊಂಡ್ವಿ, ಯಾವತ್ತೂ ನಮ್ಗೆ ಕೊಡ್ಲಿಲ್ಲ. ಇವ್ರು ಒಂದ್ಸಲ ಗನ್ ಶೂಟ್ ಮಾಡಿದ ತಕ್ಷಣ ಬೇಕಾಗಿದ್ದನ್ನು ಕೊಟ್ರಲ್ಲ ನೀವು ಅಂತ. ಈ ಅಳದೆ ಹೋದ್ರೆ ಮಗುಗೆ ತಾಯಿನೂ ಹಾಲು ಕೊಡಲ್ಲ ಅಂತಾರಲ್ಲ, ಹಾಗೆ ಈ ಆಕ್ಷನ್ನು ತುಂಬಾ ಪರ್ಫೆಕ್ಟ್ ಆಗಿತ್ತು ಅನ್ನೋದನ್ನ ಗಾಂಧೀಜಿಯ ವಾಕ್ಯಗಳಲ್ಲಿ ತಿಳ್ಕೊಳ್ಬಹುದು. ಆದರೆ ಗಾಂಧೀಜಿಗೆ ತುಂಬಾ ಸಂಕಟ ಆಗಿತ್ತು ಅವತ್ತಿನ ದಿನಗಳಲ್ಲಿ. ಇದಕ್ಕೂ ಕೆಲವು ದಿನಗಳ ಮುನ್ನ ಈ ಹತ್ಯೆ ಆದ ಕೆಲವು ತಿಂಗಳುಗಳ ನಂತರ, ಹತ್ಯೆ ಆದ ಒಂದು 2 ತಿಂಗಳುಗಳಲ್ಲಿ ವಿಜಯದಶಮಿ ಇತ್ತು. ಈ ಹತ್ಯೆಯ ಸ್ವಲ್ಪ ಕಾವು ತಣ್ಣಗಾಗ್ತಿದ್ದಂತೆ ವಿಜಯದಶಮಿಯನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ನಾವೆಲ್ಲ ಭಾರತೀಯರು ಒಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅನ್ನೋಂಥ ಅಗತ್ಯ ಇತ್ತು. ಹೀಗಾಗಿ ಅವ್ರು ಏನು ಮಾಡಿದ್ರು, ಎಲ್ಲ ಭಾರತೀಯರನ್ನ, ಬರೀ ಭಾರತ ಭವನದ ಅಷ್ಟೇ ಅಲ್ಲದೆ ಎಲ್ಲರನ್ನೂ ಒಂದು ಕಡೆ ಸೇರಿಸ್ಕೊಂಡ್ರು. ಅದಕ್ಕೆ ಕೆಲವು ಬ್ರಿಟಿಷ್ ಆಫೀಸರ್ಗಳನ್ನು ಸೇರಿಸ್ಕೊಂಡು ಆ ಭಾರತ ಭವನದಲ್ಲಿ ಒಂದು ವಿಶೇಷವಾದ ವಾತಾವರಣ ಮೂಡಿಸುವಂಥ, ಅಥವಾ ಆ ವಿಜಯದಶಮಿಗೆ ಒಂದು ವಿಶೇಷವಾದ ವಾತಾವರಣ ತರಬೇಕು ಅಂತ ಪ್ರಯತ್ನ. ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರು, ನಾಗೇನು ಮಹಾತ್ಮ ಅಲ್ಲ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರನ್ನು ಆಹ್ವಾನಿಸಲಾಯಿತು. ಒಂದು ಕಂಡೀಷನ್ ಮೇಲೆ ಬರ್ತೀನಿ ಅಂದ್ರು. ಕಂಡೀಷನ್ ಏನು ಅಂದ್ರೆ ದೇರ್ ವುಡ್ ಬಿ ನೋ ಪೊಲಿಟಿಕಲ್ ಡಿಸ್ಕಷನ್ಸ್ ಅಂತ. ಯಾರೂ ಪೊಲಿಟಿಕ್ಸ್ ಮಾತಾಡೋಂಗಿಲ್ಲ.
ಎಲ್ಲರೂ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕವಾಗಿ ಬಿಹೇವ್ ಮಾಡಬೇಕು. ಯಾರು ಪೊಲಿಟಿಕಲ್, ವಿಶೇಷವಾಗಿ ಸಾವರ್ಕರ್ ಮೇಲೆ ಕಂಡು ನೀವು ಯಾರು ಪೊಲಿಟಿಕ್ಸ್ ಮಾತಾಡಲ್ಲ ಅಂತಂದ್ರೆ ನಾನು ಬರ್ತೀನಿ ಅಂತ ಎಲ್ಲರೂ ಹೂ ಅಂತ ವಿಶೇಷವಾಗಿ ಅವ್ರನ್ನ ಆಹ್ವಾನಿಸಲಾಯಿತು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಎಂದಿನಂತೆ ತಮ್ಮ ಭಾಷಣದಲ್ಲಿ ತಮ್ಮ ವಿಚಾರವನ್ನು ಪ್ರಸ್ತುತಪಡಿಸಿದ್ರು. ನಾವು ಬಹಳ ಖುಷಿ ಪಡಬೇಕಾಗಿರೋದು ಏನು ಅಂತಂದ್ರೆ, ಮುಂದೆ ಮಹಾತ್ಮ ಆಗುವವರೆಗೂ ಅವರ ವಿಚಾರಧಾರೆಯಲ್ಲಿ ಬದಲಾಗಲಿಲ್ಲ. ಅವರು ಆವತ್ತು ಏನಿದ್ರೋ ಕೊನೆಯವರೆಗೂ ಹೆಚ್ಚು ಕಡಿಮೆ ಅದೇ ವಿಚಾರಧಾರೆ, ಅದೇ ಚಿಂತನೆ ಇಟ್ಕೊಂಡು ಬಂದಿದ್ರು. ಒಂದು ಅಪರೂಪದ ವಿಚಾರಧಾರೆ, ಅಂದ್ರೆ ಅಪರೂಪದ ಕ್ರಿಯೆ ಅದು. ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಬಾರಿ ನಮಗೆ ಏನಾಗುತ್ತೆ, 5 ವರ್ಷದ ಹಿಂದೆ ವಿಚಾರ ಇವತ್ತಿರಲ್ಲ, ನಾವು ಸ್ವಲ್ಪ ಚೇಂಜ್ ಆಗಿರ್ತೀವಿ, ಬದಲಾಗಬೇಕು ಅಂದ್ಕೊಳ್ತೀವಿ. ಇನ್ನು 5 ವರ್ಷಕ್ಕೆ ಇದು ಬದಲಾಗಿರುತ್ತೆ, ಮತ್ತೆ 5 ವರ್ಷಕ್ಕೆ ಮತ್ತೆ ಚೇಂಜ್ ಆಗಿರುತ್ತೆ. ಆದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಮಹಾತ್ಮ ಆಗುವಾಗಲೂ ಕೂಡ ವೈಚಾರಿಕ ಬದಲಾವಣೆಗಳಿರಲಿಲ್ಲ. ಸ್ವಲ್ಪ ಗಮನಿಸಿ ನೋಡಿ, ಅವ್ರೇನು ಹೇಳ್ತಾರೆ ಅಂತಂದ್ರೆ, ತಪಸ್ಸು ಮಾಡಬೇಕು, ತಪಸ್ಸು ಮಾಡೋದ್ರಿಂದ ಮಾತ್ರ ಏನನ್ನಾದರೂ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ, ತಪಸ್ಸಿಲ್ಲದೆ ಹೋದ್ರೆ ಯಾವುದೂ ಸಿಗಲ್ಲ. ರಾಮ ಕೂಡ 14 ವರ್ಷಗಳ ವನವಾಸವನ್ನು ಅನುಭವಿಸಿ ಆ ತಪಸ್ಸನ್ನ ಮಾಡಿದ ನಂತರವೇ ರಾಮರಾಜ್ಯವನ್ನ ಕಟ್ಟಲಿಕ್ಕೆ ಸಾಧ್ಯವಾಗಿದ್ದು. ಹೀಗಾಗಿ ತಪಸ್ಸಿಲ್ಲದೆ ಯಾವುದು ಲಭಿಸಲ್ಲ. ಯಾವ ಕಡೆ ಇದು ಡೈರೆಕ್ಟ್ ಮಾಡ್ತಿದೆ ಅಂತಂದ್ರೆ, ಭಾರತೀಯ ಕ್ರಾಂತಿಕಾರಿಗಳಿಗೆ. ನೀವು ತಪಸ್ಸನ್ನು ಮಾಡದೆ ಹೋದ್ರೆ ಸಿಗಲ್ಲ, ನಾಳೆ ಬೆಳಗ್ಗೆನೆ ಬೇಕು ಅಂತಂದ್ರೆ ಆಗಲ್ಲ. ಅದಕ್ಕೆ ಬೇಕಾಗಿರುವಂತ ಈ ನೋವನ್ನು ಅನುಭವಿಸ್ಲಿಕ್ಕೆ ನಾವು ಸಿದ್ಧರಾಗಬೇಕು. ತಪನೆ ಅನ್ನೋದು ನೋವನ್ನು ಅನುಭವಿಸುವುದು ಅನ್ನೋದಾದ್ರೆ ಅದನ್ನು ಅನುಭವಿಸ್ಲಿಕ್ಕೆ ನಾವು ಸಿದ್ಧರಾಗಬೇಕು. ಅದನ್ನು ಅನುಭವಿಸಿದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ, ರಾಮರಾಜ್ಯ ನಿರ್ಮಾಣ ಆಗುತ್ತೆ. ಹಿಂಗಂದವ್ರು ಹೇಳಿದ್ರು. ಈಗೇನಾದ್ರು ಈ ತಪಸ್ಸು ಮಾಡ್ತಾ ಇರುವಂತ ನಮ್ಮ ಜೊತೆ ರಾಮ ಬಂದ್ರೆ, ಮತ್ತೆ ಅವತರಿಸಿದ್ರೆ, ಅವನು ಇನ್ನೂ ಹೆಚ್ಚು ಸುಭಿಕ್ಷವಾಗಿರುವ ಭಾರತವನ್ನ ನಿರ್ಮಾಣ ಮಾಡ್ತಾನೆ ಅಂತ. ಯಾಕಂದ್ರೆ ನಾವು ತಪಸ್ವಿಗಳಾಗ್ತಾ ಇದ್ದೀವಿ ಅನ್ನುವಂಥ ಕಲ್ಪನೆಯಲ್ಲಿ ಮಾತಾಡಿದ್ರು. ಇವ್ರು ಹಿಂಗೆ ಮಾತಾಡ್ಬಿಟ್ರೆ ಸಾವರ್ಕರ್ ಸುಮ್ಮನಿರ್ಲಿಕ್ಕಾಗತ್ತಾ? ಪೊಲಿಟಿಕ್ಸ್ ಮಾತಾಡಲ್ಲ ಅಂತ ಹೇಳಿದ್ರು ನಿಜ. ಆದರೆ ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಮಾತಾಡುವಾಗ ಪೊಲಿಟಿಕ್ಸ್ ಅಲ್ಲ ಅಂತ ಹೇಳಿ ಕೊಡಬೇಕಾಗಿರೋ ಇಂಜೆಕ್ಷನ್ ಕೊಟ್ರೆ ಇರೋದಕ್ಕೆ ವ್ಯಾಕ್ಸಿನ್ ತಗೊಳ್ಳೇಬೇಕಲ್ಲ, ಏನಾದರೂ ಮಾಡಲೇಬೇಕಲ್ಲ. ಅದಕ್ಕೆ ಇವ್ರು ಮಾತಾಡುವಾಗ ನಿಂತ್ಕೊಂಡು ಏನು ಹೇಳಿದ್ರು ಅಂತಂದರೆ, ಕರೆಕ್ಟು, ತಪಸ್ಸು ಮಾಡಬೇಕು, ಆದರೆ ರಾಮನೂ ಕೂಡ ರಾಮರಾಜ್ಯ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ರಾವಣನ ಹತ್ಯೆ ಮಾಡಲೇಬೇಕಾಯ್ತು ಅಂತ. ಇಟ್ ವಾಸ್ ಪರ್ಫೆಕ್ಟ್ ಆನ್ಸರ್. ಕರೆಕ್ಟಾಗಿ ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ಆಗಿತ್ತು. ಯಾರೂ ಕೂಡ ಪೊಲಿಟಿಕ್ಸ್ ಮಾತಾಡಲಿಲ್ಲ. ಎಲ್ಲರೂ ನಮ್ಮ ಇತಿಹಾಸವನ್ನು ಕೆದಕಿದ್ದಷ್ಟೇ. ಇಬ್ಬರು ರಾಮನ ಬಗ್ಗೆಯೇ ಮಾತಾಡಿದ್ದು. ಆದರೆ ರಾಮನ ಬಗ್ಗೆ ಮಾತಾಡುವಾಗ ಇಬ್ಬರ ದೃಷ್ಟಿಕೋನವೂ ಭಿನ್ನವಾಗಿತ್ತು. ಅವರು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ತಮ್ಮ ವಿಚಾರವನ್ನು ಮಂಡಿಸಿದ್ರು. ಈಗ ಬ್ರಿಟಿಷರೊಳಗೆ ಒಂದು ದೊಡ್ಡ ಚರ್ಚೆ ಶುರುವಾಗ್ಬಿಟ್ಟಿತ್ತು. ಚರ್ಚೆ ಏನು ಅಂತಂದ್ರೆ, ಮದನ್ ಲಾಲ್ ಧಿಂಗ್ರಾ ಇಂಥ ಭಯಾನಕವಾದ ಕೆಲಸವನ್ನು ಹೆಂಗ್ ಮಾಡಿದ, ಅವನಿಗೆ ಇವೆಲ್ಲ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು, ಅವನ ಕೈಯಲ್ಲಿ ಒಂದು ಪಿಸ್ತೂಲ್ ಸಿಕ್ತು, ಲೈಸೆನ್ಸ್ ಸಿಕ್ತು, ಇಷ್ಟು ಗೌಪ್ಯವಾಗಿಟ್ರು, ಇದನ್ನು ಯಾರಿಗೂ ಹೇಳಲಿಲ್ಲ, ನಾವು ಇಷ್ಟು ವ್ಯವಸ್ಥೆ ಮಾಡ್ಕೊಂಡಿದೀವಿ ಅಂತಂದ್ರೆ ಸಮ್ವೇರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ನಮ್ದು ಆಗಿದೆ ಅಂತ. ಎಷ್ಟು ಹೆದರಿಕೆ ಆಗ್ಬಿಡ್ತು ಅವ್ರಿಗೆ ಅಂತಂದ್ರೆ, ಈ ಇಂಟೆಲಿಜೆನ್ಸ್ ನಂಬಿ ನಾವೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಇಂಟೆಲಿಜೆನ್ಸ್ನ ಅನೇಕ ಅಧಿಕಾರಿಗಳನ್ನ ಆಯಾ ಇಂಟೆಲಿಜೆನ್ಸ್ ವಿಭಾಗದ ಮುಖ್ಯಸ್ಥರು ತಮ್ಮ ರಕ್ಷಣೆಗೆ ಅಂತಾನೆ ನೇಮಿಸ್ಕೊಂಡ್ರಂತ. ದಟ್ಟು ದೇ ಅಂಡರ್ಸ್ಟುಡ್. ಕೊನೆಯಲ್ಲಿ ಅವನು ಬರೀ ಇವ್ರನ್ನ ಮಾತ್ರ ಕೊಲ್ಲಬೇಕು ಅಂತಿದ್ದಲ್ಲ, ಇವ್ರನ್ನ ಕೊಲ್ಲಬೇಕು ಅಂತಿದ್ದಲ್ಲ, ವಾಸ್ತವವಾಗಿ ಕರ್ಜನ್ನೇ ಕೊಲ್ಲಬೇಕು ಅಂತಿದ್ದವನು. ಬಂಗಾಳದ ವಿಭಜನೆಯ ಕಾರಣಕ್ಕೋಸ್ಕರ ಅವಕಾಶ ಸಿಕ್ಕಿದ್ರೆ ಮಾರ್ಲೆನ್ ಕೊಲ್ಲಬೇಕು ಅಂತಿದ್ದ. ಆದರೆ ಅವರಿಬ್ರು ಸಿಗಲಿಲ್ಲ ಅಂತ ಇವ್ರನ್ನ ಕೊಂದ ಕೊನೆಗೆ ಅಂತ. ಅವರಿಬ್ರಿಗೂ ಹೆಂಗಾಗಿರ್ಬೇಡ, ನಾವು ಬದುಕಿರೋ ದೇವರ ಕೃಪೆ ಅಂತ ಅನಿಸ್ಬಿಟ್ಟಿರ್ಬೇಕು ಅವರಿಗೆ. ಈಗ ಉಳಿದವರಿಗೂ ಅನ್ನಿಸ್ತು ಯಾರನ್ನು ಬೇಕಿದ್ರೂ ಕೊಲ್ಲಬಲ್ಲ ಅಂತ. ಇನ್ ಲೇಟರ್ ಪಾರ್ಟ್ ಯು ವಿಲ್ ಸಿ, ಇವರಲ್ಲೇ ಒಬ್ಬ ಅಪ್ರೂವರ್ ಆಗ್ಬಿಡ್ತಾನೆ ಸರ್ಕಾರಕ್ಕೆ. ಅವನು ಅಪ್ರೂವರ್ ಏನು ಹೇಳ್ತಾನೆ ಅಂತಂದ್ರೆ, ಒಬ್ಬರನ್ನೇ ಕೊಲ್ಲಬೇಕು ಅಂತ ಬಂದಿದ್ದಲ್ಲ ಅವನು. ಆ ಸಭೆಯಲ್ಲಿ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಬರ್ತಾರೆ ಅಂತ ಗೊತ್ತಿತ್ತು. ಇವ್ರನ್ನ ಕೊಂದ ಮೇಲೆ ಇನ್ನಿಬ್ಬರು ಮೂರನ್ನ ಕೊಲ್ಲಬೇಕು, ಅಲ್ಲಿರುವಂತ ಕೆಲವು ಬ್ರಿಟಿಷ್ ಜನರನ್ನು ಕೊಂದಾಕ್ಬಿಡ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಹೋಗಿದ್ದು. ಬೇರೆ ಯಾರೂ ಸಿಗ್ಲಿಲ್ಲ, ಅದಕ್ಕೆ ಒಬ್ಬರನ್ನ ಕೊಂದು ಸುಮ್ಮನಾದ ಅಂತ. ಹೆಂಗಿರ್ಬೇಕು ಪರಿಸ್ಥಿತಿ? ಅವ್ರಿಗೆ ಹೆದರಿಕೆ ಶುರುವಾಗ್ಬಿಟ್ಟಿತ್ತು. ತಮ್ಮ ಸುತ್ತಲೂ ತಾವೇ ರಕ್ಷಣೆ ಇಟ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಈ ಸಂದರ್ಭದಲ್ಲಿ ಏನಾಯ್ತು, ಇಂಡಿಯಾ ಹೌಸ್ ಅನ್ನ, ಭಾರತ ಭವನವನ್ನ ಮುಚ್ಚಬೇಕು ಎನ್ನುವಂತ ನಿರ್ಣಯ ಬಂತು. ಅದನ್ನ ಯಾವ ಕಾರಣಕ್ಕೂ ಇರ್ಲಿಕ್ಕೆ ಬಿಡಬಾರ್ದು. ಯಾಕೆಂದ್ರೆ ಎಲ್ಲ ಕಾನ್ಸ್ಪಿರಸಿ ನಡೀತಾ ಇರೋದು ಇಲ್ಲಿಂದಲೇ. ನಾನು ನಿನ್ನೆ ಹೇಳಿದ್ನಲ್ಲ, ಸಾವರ್ಕರ್ ಹೆಗಲಿಗೆ ಭಾರತ ಭವನ ಬಂದ ತಕ್ಷಣ ಅದು ಮಿಸ್ಟ್ರಿ ಹೌಸ್ ಆಗ್ಬಿಡ್ತು. ಅಲ್ಲಿ ಬರೀ ಈ ಥರದೇ ನಡೀಲಿಕ್ಕೆ ಶುರುವಾಗ್ತಿತ್ತು. ಹಿಂಗಾಗಿ ಅದನ್ನು ಮುಚ್ಚಬೇಕು ಅಂತ ಅದನ್ನು ಮುಚ್ಚಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅದನ್ನು ಮುಚ್ಚಿದ ತಕ್ಷಣ ಯಾರ್ಯಾರು ಭಾರತ ಭವನದಲ್ಲಿದ್ದರೋ ಅವರೆಲ್ಲರೂ ಛಿದ್ರವಾಗಿ ಬೇರೆ ಬೇರೆ ಕಡೆ ಹೋಗ್ಬೇಕಾಗಿ ಬಂತು. ಸ್ವತಃ ಸಾವರ್ಕರ್ರು ಎಲ್ಲಿಗೆ ಹೋಗ್ಬೇಕು ಅಂದಾಗ ಬಿಪಿನ್ ಚಂದ್ರ ಪಾಲ್ರ ಮನೆ ಇತ್ತು. ಅವ್ರು ಯೂಶುವಲ್ ಆಗಿ ಈ ಥರ ಆದಾಗ ಬಿಪಿನ್ ಚಂದ್ರ ಪಾಲ್ರ ಮನೆಗೆ ಹೋಗಿರ್ತಿದ್ರು, ಅಲ್ಲಿ ಹೋಗಿದ್ರು. ಬಿಪಿನ್ ಚಂದ್ರ ಪಾಲ್ರು ಈಗ ಈ ಮದನ್ ಲಾಲ್ ಧಿಂಗ್ರಾನ ಕೃತ್ಯದ ನಂತರ ಅವರು ಮಾಡರೇಟ್ ಆಗ್ಬಿಟ್ಟಿದ್ರು.
ಅಗ್ರೆಸಿವ್ ಆಗಿ ಮಾತನಾಡ್ತಿರ್ಲಿಲ್ಲ, ಈ ವಿಚಾರಧಾರೆಯನ್ನು ಬೆಂಬಲಿಸ್ತಿರ್ಲಿಲ್ಲ. ಸ್ವಲ್ಪ ಲಿಬರಲ್ ಆಗಿ ಆಲೋಚನೆ ಮಾಡುವಂಥ ವ್ಯಕ್ತಿ ಆದ ತಕ್ಷಣ ಸಾವರ್ಕರ್ಗೆ ಅಲ್ಲಿ ಇರ್ಲಿಕ್ಕೆ ತುಂಬ ಸಂಕಟ ಆಗ್ತಿತ್ತು. ನಂಗೆ ಇಲ್ಲಿ ಇರ್ಲಿಕ್ಕೆ ಆಗಲ್ಲ ಅಂತ ಅವ್ರು ಬಿಪಿನ್ ಚಂದ್ರಪಾಲ್ರ ಮನೆ ಬಿಟ್ಟು ಬಂದರು. ಎಲ್ಲಿಗೆ ಹೋಗ್ಬೇಕು? ಹೋಟೆಲ್ಗಳಿಗೆ ಹೋಗಬೇಕು. ಆ ಹೋಟೆಲ್ಗಳಿಗೆ ಹೋದರೆ ಇವ್ರು ಹೋಟೆಲಿಗೆ ಹೋಗ್ತಾರೆ, ಒಂದು 15 ನಿಮಿಷದೊಳಗೆ ಯಾರೋ ಗೂಢಚಾರ ಬರ್ತಾನೆ, ಆ ಮನುಷ್ಯ ಸರಿ ಇಲ್ಲ ಇಟ್ಕೊಳ್ಬಾರ್ದು ಅಂತಾನೆ ಹೋಟ್ಲಿಂದ ಆಚೆ ದಪ್ತಾರೆ. ಇನ್ನೊಂದು ಹೋಟ್ಲಿಗೆ ಹೋಗ್ತಾರೆ, ಅಲ್ಲಿಂದ ಆಚೆ ದಪ್ತಾರೆ. ಅವ್ರು ಹೆಂಗೆ ಆಗ್ಬಿಡ್ತು ಅಂತಂದ್ರೆ ಒಂದೇ ದಿನದಲ್ಲಿ 4-5 ಹೋಟೆಲ್ ಬದಲಾಯಿಸಬೇಕಾದಂಥ ಪರಿಸ್ಥಿತಿ ಬಂತು. ಕೊನೆಗೆ ಎಲ್ಲೋ ಒಂದು ಕಡೆ ಬಲವಾಗಿ ಯಾರೋ ಧೈರ್ಯ ಮಾಡಿದಾಗ ಅವ್ರ ಹೋಟ್ಲಲ್ಲಿ, ಅದು ಸ್ಲಮ್ ಪಕ್ಕದಲ್ಲೇ ಇದ್ದಂಥ ಒಂದು ಹೋಟೆಲಲ್ಲಿ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ 1-2 ದಿನ ಇದ್ದು ಅವರಿಗೆ ಸಾಕಾಗುವಂಥ ಪರಿಸ್ಥಿತಿ ಬಂತು. ಇದೇ ಹೊತ್ತಲ್ಲಿ ಏನಾಯಿತು, ಭಾರತದಲ್ಲಿ ಮಿಂಟೋ ಅವನೊಬ್ಬ ಬ್ರಿಟಿಷ್ ಅಧಿಕಾರಿ, ಅವನು ಕೂಡ ಗುಜರಾತ್ನ ಪ್ರವಾಸಕ್ಕೆ ಅಂತ ಇದ್ದಾಗ ಬರೋಡಾದಲ್ಲಿ ಅವನ ಮೇಲೆ ಬಾಂಬ್ ಎಸೆಯಲಾಯಿತು. ಸಾವರ್ಕರ್ಗೆ ಕೆಟ್ಟ ಸುದ್ದಿಗಳು ಕಡಿಮೆ ಆಗಲಿಲ್ಲ. ಬರೋಡಾದಲ್ಲಿ ಬಾಂಬ್ ಎಸೆದಿದ್ದು ಖುಷಿಯ ಸಂಗತಿಯೇ, ಬ್ರಿಟಿಷರಿಗೆ ಎಚ್ಚರಿಕೆಯ ಗಂಟೆ ಹೌದು. ಆದರೆ ಆ ಬಾಂಬ್ ಎಸೆದಿದ್ದು ಅಂತ ಸಿಕ್ಕಿಬಿದ್ದ ಮೋಹನ್ ಲಾಲ್ ಪಾಂಡ್ಯ ಯಾರಿದ್ನೋ ಅವನು ಸಾವರ್ಕರ್ರ ಮನೆಯ ಕಿರಿಯ ತಮ್ಮ ನಾರಾಯಣ್ ಸಾವರ್ಕರ್ರ ಆಪ್ತನಾಗಿದ್ದ ಅಂತ ಗೊತ್ತಾಗಿ ನಾರಾಯಣ್ ಸಾವರ್ಕರ್ರು ಅರೆಸ್ಟ್ ಆಗ್ಬಿಟ್ರು. ಏನು ಅವಸ್ಥೆ ಮನೆಯದದು. ಹಿರಿಯಣ್ಣ ಅರೆಸ್ಟ್ ಆದ, ಕಾಲಾಪಾನಿಗೆ ಹೋದ. ಅವನ ಮನೆಯ ಪಾತ್ರೆ ಸಾಮಾನನ್ನು ಬಿಡದೆ ಬ್ರಿಟಿಷರು ಕಾನ್ಫಿಸ್ಕೇಟ್ ಮಾಡಿಕೊಂಡ್ರು, ಏನು ಉಳಿಸ್ಲಿಲ್ಲ. ಆ ಕಡೆ ಅತ್ಯಂತ ಹೀನ ಸ್ಥಿತಿಯಲ್ಲಿ ಅವ್ರ ಮನೆ ಇರಬೇಕಾದ್ರೆ ಅವ್ರ ತಮ್ಮ ಸ್ವಲ್ಪ ಮಟ್ಟಿಗೆ ಏನೋ ನೋಡ್ಕೊಳ್ತಿದ್ದಾನೆ ಅಂತಾದರೆ ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡೋದಾಗ ಸಾವರ್ಕರ್ಗೆ ನಿಜವಾಗ್ಲೂ ಸಂಕಟ ಆಗ್ಬಿಡ್ತು. ಈ ಹೊತ್ತಲ್ಲಿ ಅವ್ರ ಅತ್ತಿಗೆ ಪತ್ರ ಬರೆದ್ರು. ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು, ಈ ಸ್ಥಿತಿಯನ್ನು ಎದುರಿಸುವಂಥ ವ್ಯಕ್ತಿ ಹೆಂಗಿರ್ಬೋದು. ಅತ್ತಿಗೆ ಪತ್ರ ಬರೆದು ಹೇಳಿದ್ರು, ತಾತ್ಯ ನೀನು ವಿದೇಶಕ್ಕೆ ಹೋಗ್ತೀಯ ಅಂದಾಗ ಭಾಳ ಖುಷಿಯಾಯಿತು. ನಮ್ಮ ತಾತ್ಯ ಹೋಗ್ತಾನೆ, ಬ್ಯಾರಿಸ್ಟರ್ ಆಗಿ ಬರ್ತಾನೆ, ನಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನಮ್ಮ ಕಷ್ಟಗಳು ದೂರವಾಗ್ತವೆ ಅಂತೆಲ್ಲ ಕನಸು ಕಾಣ್ತಾ ಇದ್ವಿ. ಆದರೆ ಏನಾಗೋಯ್ತು ಕಣೋ, ನಿಮ್ಮ ಅಣ್ಣನನ್ನು ಕಾಲಾಪಾನಿಗೆ ಕಳಿಸಿದ್ದಾರೆ, ನಿನ್ನ ತಮ್ಮನನ್ನೂ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ, ನಮ್ದು ಆಸ್ತಿ ಪಾಸ್ತಿ ಎಲ್ಲ ವಶಪಡಿಸ್ಕೊಂಡಿದ್ದಾರೆ, ಯಾರೂ ಇಲ್ಲ ಕಣ. ನಮಗೆ ಆಟ ಆಡಿಕೊಂಡು ಮರಿಬೋದಾಗಿದ್ದಂಥ ನಿನ್ನ ಮಗು ಕೂಡ ಇಲ್ಲ, ಅದು ತೀರ್ಕೊಳ್ತು. ಏನು ಮಾಡಬೇಕು ಹೇಳು, ನೀನು ಬಂದು ನಮ್ಮನ್ನು ನೋಡ್ಕೊಳ್ಬಾರ್ದ ಚೆನ್ನಾಗಿ ಅಂತ ಬರೆದ್ರು. ಅತ್ತಿಗೆ ಬರೆದಿರೋ ಪತ್ರ. ಅದಕ್ಕೆ ಉತ್ತರ ಬರೆದು ಸಾವರ್ಕರ್ ವಿಸ್ತಾರವಾಗಿ ಉತ್ತರ ಬರೀತಾರೆ. ನೀವು ಆ ಉತ್ತರ ಅತ್ಯದ್ಭುತವಾಗಿರುವಂಥ ಉತ್ತರ, ಬಹುಶಃ ನನಗನ್ಸುತ್ತೆ ಒಂದು ಬೆಸ್ಟ್ ಕಾವ್ಯಗಳಲ್ಲೊಂದದು, ಅಷ್ಟು ಸುಂದರವಾಗಿರುವಂಥ ಕಾವ್ಯ ಅಂತ ಕರಿಬೋದು. ಆ ಉತ್ತರದಲ್ಲಿ ಹೇಳ್ತಾರೆ, ಉತ್ತರ ಸುದೀರ್ಘವಾಗಿದೆ, ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ. ಅತ್ತಿಗೆ, ಭಾರತ ಮಾತೆ ಎಲ್ಲ ಹೂದೋಟವನ್ನು ನೋಡಿ ಇದು ಯಾವುದೂ ಬೇಡ, ನಿಮ್ಮನೆ ತೋಟದಲ್ಲಿರೋ 3 ಹೂವುಗಳೇ ಬೇಕು ಅಂತ ಕೇಳಿದರೆ ಬೇಡ ಅಂತ ಹೇಳೋಕ್ಕಾಗತ್ತಾ ಅತ್ತಿಗೆ? ಅವರಂತಾರೆ, 3 ಅಲ್ಲ, ನನ್ನ ಮನೆ ಇನ್ನೊಂದೆರಡು ಹೂವು ನಮ್ಮ ತೋಟದಲ್ಲಿದ್ದು ಅದನ್ನೂ ಆಕೆ ಬೇಕು ಅಂತ ಕೇಳಿದರೆ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಆಕೆಗೋಸ್ಕರ ನಾವು ಕೆಲಸ ಮಾಡಬೇಕಾಗಿರೋ ಕೆಲಸ ಆತಗೆ ಅನ್ನೋದು ಅಂತ ಅವರು ತುಂಬ ಗಂಭೀರವಾಗಿ ಅವರು ಉತ್ತರ ಬರೀತಾರೆ, ಅತ್ತಿಗೆಗೆ ಉತ್ತರ ಬರೀತಾರೆ. ಆಮೇಲೆ ಇದೆಲ್ಲ ಆಗುವಾಗ ಮನಸ್ಸು ತುಂಬ ತಳಮಳದಲ್ಲಿರುವಂಥ ಸಂಗತಿಯವರದ್ದು. ಅವ್ರು ಈಗ ಲಂಡನ್ನಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲ ಅಂತ ಲಂಡನ್ನ ಸೀ ಸೈಡ್ ಭಾಗಕ್ಕೆ ಬಂದರು. ಅಲ್ಲಿ ಅದೊಂದು ಟೌನು, ಬ್ರೈಟನ್ ಅಂತ ಟೌನು, ಆ ಟೌನಲ್ಲಿದ್ದರು. ಆ ಟೌನಲ್ಲಿರುವಾಗ ಅವ್ರಿಗೆ ಬಿಪಿನ್ ಚಂದ್ರಪಾಲ್ರ ಮಗ ನಿರಂಜನ್ ಪಾಲ್ ಮತ್ತು ಉಳಿದವರೆಲ್ಲರೂ ಸೇರಿಕೊಂಡು ಆ ಬ್ರೈಟನ್ ಬೀಚ್ಗೆ ಒಂದಿನ ಹೋಗ್ತಾರೆ. ಬ್ರೈಟನ್ ಬೀಚಲ್ಲಿ ಏನು ಅಂತಂದರೆ ಎಲ್ಲರೂ ಕೂತಿದ್ದಾರೆ, ಸಾವರ್ಕರ್ ಒಬ್ಬರೇ ಸಿಂಗಲ್, ಇನ್ನಿದ್ದವರೆಲ್ಲ ಬಹುತೇಕರು ಅವರ ಗಂಡ ಹೆಂಡತಿ ಜೊತೆಗೆ ಅವ್ರ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತಿದ್ದಾರೆ. ಈ ಮನುಷ್ಯ ಒಬ್ಬನೇ ಸಿಂಗಲ್ ಅಲ್ಲದೆ ಎಲ್ಲವನ್ನೂ ಕಳ್ಕೊಂಡಿರೋನು ಬೇರೆ. ಎಲ್ಲರನ್ನೂ ನೋಡ್ತಾರೆ. ಅವರು ನೋಡಿದಾಗ ಅವ್ರಿಗೊಂದು ಸ್ವಲ್ಪ ಸಂಕಟ ಅನ್ಸುತ್ತೆ. ಸಂಕಟ ಯಾಕೆ ಅಂತಂದರೆ, ನನ್ನ ಮನೇಲಿ ಎಲ್ಲರೂ ಹಾಗೆ ಇದ್ದಾರಲ್ಲ, ಖಾಲಿ ಇದ್ದಾರಲ್ಲ, ಸಂಕಟದಲ್ಲಿದ್ದಾರಲ್ಲ, ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ, ನಾವು ಮಾತ್ರ ಹಿಂಗಿದ್ದೀವಲ್ಲ ಅಂತ ಬಹಳ ಬೇಸರದಿಂದ ಒಬ್ಬರೇ ಒಂದು ಕಡೆ ಕೂತ್ಕೊಳ್ತಾರೆ. ನಿರಂಜನ್ ಪಾಲ್ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಮಾಡ್ತಿದ್ರು ಅವತ್ತು ಸಾವರ್ಕರ್ ಅಂದರೆ, ಸಾಗರವನ್ನು ನೋಡ್ತಾ ಇದ್ರಂತೆ, ನೋಡ್ತಾ ಕೈಯಲ್ಲಿದ್ದ ಪೆನ್ನು ಪೇಪರ್ ಮೇಲೆ ಗೀಚ್ತಾ ಇದ್ರಂತೆ. ಗೀಚೋದಂತೆ, ಅದೊಂದಷ್ಟು ಸಾಲ ಆದ ತಕ್ಷಣ ತಾವೇ ಕಂಪೋಸ್ ಮಾಡಲ್ಲೇ ಹಾಡೋದಂತೆ. ಹಾಡ್ತಾ ಕಣ್ಣಿಂದ ನೀರು ಹಂಗೆ ಹರಿದು ಹೋಗ್ತಾ ಇತ್ತಂತೆ ಅವರಿಗೆ. ಆ ಹಾಡು ಬಹುಶಃ ಒನ್ ಆಫ್ ದ ಬೆಸ್ಟ್ ಸಾಂಗ್, ಸಾವರ್ಕರ್ ಬರೆದಿರುವಂಥ ಬೆಸ್ಟ್ ಸಾಂಗ್. ಆ ಹಾಡಿನ ಅತ್ಯಂತ ಪ್ರಮುಖವಾದ ಸಾಲು ಸಾಗರ ಪ್ರಾಣ ತಳಮಳಲ ಅಂತ. ಹೇ ಸಾಗರ, ನನ್ನ ಪ್ರಾಣ ತಳಮಳಿಸ್ತಾ ಇದೆ ಅಂತ. ಹಾಡು ಹೆಂಗೆ ಹೋಗುತ್ತೆ ಅಂತಂದರೆ,
ನೇ ಮಜಸೀನೆ ಪರತ ಮಾತೃಭೂಮಿಲ ಸಾಗರ ಪ್ರಾಣ ತಳಮಳಲ ಭೂಮಾತೇಚ್ಯ ಚರಣತಲ ತುಜ ಧೂಪ ಮೀ ನಿತ್ಯ ಪಾಹಿಲ ಹೋತ ಮಜ ಬದಲಾಸಿ ಅನ್ಯ ದೇಶಿ ಚಲ ಜಾವು ಸೃಷ್ಟಿಸೆ ವಿವಿಧತಾ ಪಾಹು ತೈ ಜನನಿ ಹೃದ್ ವಿರಹಿತ ಶಂಕಿಹಿ ಜಾಲೆ ಪರಿತುವಾ ವಚನ ತಿಜ ದಿಘಲೆ. ನಾನು ಪೂರ್ತಿ ಅದನ್ನು ಓದೋಕ್ಕಿಂತ ಅರ್ಥ ಹೇಳ್ತೀನಿ. ಅರ್ಥ ಏನಿದೆ ಅಂತಂದ್ರೆ, ಅವ್ರು ಕೇಳ್ತಾರೆ, ಹೇ ಸಾಗರ, ನೀನು ಒಂದಿನ ನಮ್ಮ ಮನೆಗೆ ಬಂದು ನಿನ್ನ ಮಗನನ್ನು ಕಳಿಸ್ಕೊಡು, ಅವನಿಗೆ ಜಗತ್ತೆಲ್ಲ ತೋರಿಸ್ಕೊಂಡು ಬರ್ತೀನಿ ಅಂತ ನಮ್ಮಮ್ಮಂಗೆ ಹೇಳಿದೆ. ನಮ್ಮಮ್ಮ ಪ್ರತಿಭಟಿಸಿದ್ಲು, ಇಲ್ಲ ಇಲ್ಲ ನೀನು ವಾಪಸ್ ಕರ್ಕೊಂಡು ಬರ್ತೀಯೋ ಇಲ್ವೋ ಅಂತ ಪ್ರತಿಭಟಿಸಿದ್ಲು. ಆದರೆ ನೀನು ನಮ್ಮಮ್ಮಂಗೆ ಒಪ್ಪಿಸ್ದೆ, ನನಗೂ ಮೋಸ ಮಾಡಿಬಿಟ್ಟೆ, ವಾಪಸ್ ಕರ್ಕೊಂಡು ಬರ್ತೀನಿ, ಹಿಂಗೆ ಹೋಗಿ ವಾಪಸ್ ಬರುವಾಗ ಅವನನ್ನು ಕರ್ಕೊಂಡು ಬರ್ತೀನಿ ಅಂತ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟೆ, ನಾನು ವಾಪಸ್ ಕರ್ಕೊಂಡೇ ಹೋಗ್ಲಿಲ್ವಲ್ಲ ನೀನು ಅಂತ ಬರೆದ್ರು ಸಾವರ್ಕರ್. 4 ವರ್ಷ ಆಗ್ಬಿಟ್ಟಿತ್ತು ಅವ್ರದ್ದಾಗಲೇ, ನನ್ನನ್ನು ವಾಪಸ್ ಕರ್ಕೊಂಡೇ ಹೋಗ್ತಿಲ್ವಲ್ಲ, ಇಲ್ಲೇ ಕೂಡ ಹಾಕ್ಬಿಟ್ಟಿದ್ಯಲ್ಲ ಅಂತ ಅವರು ಹೇಳ್ತಾರೆ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಆ ಅಲೆಗಳು ಅದನ್ನು ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ನನ್ನ ನೋಡಿ ನಗ್ತಾ ಇದೆಯಾ, ಅಲೆಗಳ ರೂಪದಲ್ಲಿ ನೋಡಿ ನಗ್ತಾ ಇದೆಯಾ, ವಚನಭಂಗ ಯಾಕೆ ಮಾಡಿದೆ, ನಾನು ಸ್ಟ್ರಾಂಗು ಅಂತ ಯಾವಾಗಲೂ ಕೊಚ್ಕೊಳ್ತಾ ಇದ್ದೆ, ಆದರೆ ಆಂಗ್ಲ ಭೂಮಿಗೆ ಹೆದರು ಥರ ಮಾಡಿಬಿಟ್ಟಿಲ್ಲ ನೀನು. ನನ್ನ ತಾಯಿಯನ್ನ ಅಬಲೆ ಹೇಡಿ ಅಂತೀಯಾ, ಅದು ನಿನಗೆ ಅಪ್ಲೈ ಆಗತ್ತೆ, ನಿನ್ನಷ್ಟು ವೀಕ್ ಅಲ್ಲ ನನ್ನ ತಾಯಿ. ಅಗಸ್ತ್ಯ ಬಂದು ಒಂದೇ ಗುಟಕ್ನಲ್ಲಿ ನನ್ನ ಕುಡಿದ್ಬಿಟ್ಟ, ನೀನು ನನ್ನ ತಾಯಿಗೆ ಅನ್ಯಾಯ ಮಾಡಿದೀಯಾ ಅಂತ ಸಾಗರ ಜೊತೆ ಜಗಳ ಆಡ್ತಾ ಅವ್ರು ಹೇಳ್ತಾರೆ, ಸಾಗರ ಪ್ರಾಣ ತಳಮಳಲ, ನನ್ನ ಪ್ರಾಣ ತಳಮಳಿಸ್ತಾ ಇದೆ, ನನ್ನ ದೇಶಕ್ಕೆ ವಾಪಸ್ ಹೋಗ್ಬೇಕಾಗಿದೆ. ನಿರಂಜನ್ ಪಾಲ್ರು ಹೇಳ್ತಾರೆ, ಆ ಹಾಡು ಬರಿತಾ ಅದನ್ನು ಹಾಡಬೇಕಾದ್ರೆ ಅವ್ರ ಕಣ್ಣಿಂದ ನೀರು ಹಾಗೇ ಸುರಿದೋಗ್ತಾ ಇತ್ತು. ನಮ್ಗೆ ಅರ್ಥ ಆಗ್ತಾ ಇತ್ತು ಸಾವರ್ಕರ್ ಹೃದಯದೊಳಗೆ ಏನಾಗ್ತಿದೆ ಅಂತ. ಇಷ್ಟು ಪ್ರಾಣ ತಳಮಳಿಸ್ತಾ ಇದ್ರು ಆ ಪುಣ್ಯಾತ್ಮ ಯಾವತ್ತೂ ಹಿಡಿದ ಕೆಲಸವನ್ನು ಬಿಟ್ಟು ವಾಪಸ್ ಹೋಗ್ಬೇಕು ಅಂತ ಆಲೋಚನೆ ಮಾಡಲಿಲ್ಲ ರೀ. ವಾಪಸ್ ಹೋಗ್ಬಿಡ್ಬೋದಿತ್ತು, ಆಯ್ತು ನಾನು ವಾಪಸ್ ಹೋಗ್ತೀನಿ, ಬೇಡ ನಂಗೆ ಈ ಸಹವಾಸ, ನಾನು ಎಲ್ಲರ ಥರ ಬದುಕ್ಬಿಡ್ತೀನಿ ಅಂತ ಅನ್ಕೊಳ್ಬೋದಿತ್ತು. ಆದರೆ ವಾಪಸ್ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ, ಯಾಕೆಂದರೆ ಇನ್ನೂ ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಆದರೆ ಒಂದು ಕಡೆ ಅವ್ರಿಗೆ ಭಾಳ ಬೇಜಾರು ಏನು ಅಂತಂದರೆ, ನಾನು ಇಲ್ಲಿಗೆ ಬಂದೆ, ಆ ಕಡೆ ಅಷ್ಟು ದುಃಖ ಇದೆ ಅನ್ನೋದು ಒಂದಾದರೆ, ಯಾವ ನಿರ್ಣಯ ಮಾಡ್ಕೊಂಡು ನಾನು ಬಂದಿದ್ನೋ ಅದರಲ್ಲಿ ಫೇಲ್ಯೂರ್ ಆಗ್ಬಿಟ್ನಲ್ಲ ಅಂತ ಸಂಕಟ ಇತ್ತು ಅವ್ರಿಗೆ. ಭಾರತ ಭವನ ಮುಚ್ಚೋಯ್ತು, ಇಲ್ಲೊಂದು ಮರ್ಡರ್ ಆಗಿದೆ ನಿಜ, ಇಲ್ಲೊಂದು ಸಂಹಾರ ಆಗಿದೆ ನಿಜ, ಆದರೆ ಮುಂದಿನ ಕತೆ ಏನೂ ನಡೀತಿಲ್ವಲ್ಲ ಮುಂದೆ ಎನ್ನುವಂಥ ದುಃಖ ಅವರನ್ನು ಬಾಧಿಸ್ತಾ ಇತ್ತು. ಇತ್ತ ಭಾರತದಲ್ಲಿ ಕ್ರಾಂತಿಕಾರಿಗಳ ಪಡೆ ಇರ್ತಾರೆ, ಸ್ಪೆಷಲಿ ನಾಸಿಕ್ಕು ಅಭಿನವ ಭಾರತದ ಮೂಲ ಕೇಂದ್ರ. ಈ ಕೇಂದ್ರದಲ್ಲಿ ಕ್ರಾಂತಿಕಾರಿಗಳ ಕೋರ್ ಇತ್ತು. ಈ ಕೋರ್ ಗ್ರೂಪಿನ ಕ್ರಾಂತಿಕಾರಿಗಳಿಗೆ ಬಾಬಾರಾವ್ ಸಾವರ್ಕರ್ ಜೊತೆ ಬ್ರಿಟಿಷರು ನಡ್ಕೊಂಡಿದ್ದಿತ್ತಲ್ಲ, ಅದು ಬೆಂಕಿ ಹಚ್ಚಿಬಿಟ್ಟಿತ್ತು ಒಳಗೆ, ಏನಾದರೂ ಮಾಡಬೇಕಲ್ಲ ಇವರಿಗೆ ಅಂತ. ಆದರೆ ಏನು ಮಾಡೋದು? ನಾಸಿಕ್ನಲ್ಲಿ ಇಡೀ ಬಾಬಾರಾವ್ ಸಾವರ್ಕರ್ನ ಈ ಪ್ರಕರಣಕ್ಕೆ ಕಾರಣನಾದವನು ಕಲೆಕ್ಟರ್ ಜಾಕ್ಸನ್. ಈ ಕಲೆಕ್ಟರ್ ಜಾಕ್ಸನ್ನ ಹತ್ಯೆ ಮಾಡೋದಂದೇ ಇದಕ್ಕೆ ಪ್ರತೀಕಾರ ಅಂತ ಅವ್ರ ಮನಸ್ಸಿನಲ್ಲಿ. ಆದರೆ ಕಲೆಕ್ಟರ್ ಜಾಕ್ಸನ್ ಹತ್ಯೆ ಮಾಡಬೇಕು ಅಂತಂದ್ರೆ ಸುಲಭ ಇರಲಿಲ್ಲ. ಅವನು ಜಾಕ್ಸನ್ ಹೇಗಿದ್ದ ಅಂತಂದ್ರೆ, ಸಂಸ್ಕೃತ ಕಲ್ತ್ಬಿಟ್ಟಿದ್ದ, ಇಲ್ಲಿಗೆ ಬಂದ್ಮೇಲೆ ಮರಾಠಿನೂ ಮಾತಾಡೋದು ಕಲ್ತ್ಬಿಟ್ಟಿದ್ದ. ಅವನನ್ನು ಪಂಡಿತ್ ಜಾಕ್ಸನ್ ಅಂತ ಕರೀತಿದ್ರು. ಹಿಂಗೆಲ್ಲ ಯಾಕೆ ಮಾಡಿದ್ದ ಅಂತಂದ್ರೆ, ಈ ದೇಶದ ಜನರ ನಂಬಿಕೆಯನ್ನು ಗಳಿಸ್ಕೊಂಡು ಈ ದೇಶದಲ್ಲಿ ಅವರು ತಲೆ ಎತ್ತದಂತೆ ಮಾಡಬೇಕು ಅನ್ನೋ ಪ್ರಯತ್ನಕ್ಕೋಸ್ಕರ ಅವರನ್ನೇ ತನ್ನ ಕೆಲಸಕ್ಕೆ ಬಳಸ್ಕೊಂಡು ಅವರನ್ನೇ ಮಟ್ಟ ಹಾಕೋ ಬುದ್ಧಿ ಅವನಿಗೆ ಗೊತ್ತಿತ್ತು. ಯಾರ್ಯಾರಿಗೆ ಇದು ಗೊತ್ತಿತ್ತು ಅವನನ್ನು ಮಟ್ಟ ಹಾಕಲೇಬೇಕು ಅನ್ನೋ ನಿಶ್ಚಯ ಇತ್ತು. ಸಮಯಕ್ಕೋಸ್ಕರ ಕಾಯ್ತಿದ್ರು. ಈಗ ಟೈಮ್ ಬಂದಿದೆ. ಆದರೆ ಈಗ ಟೈಮ್ ಬಂದಿದೆ ನಿಜ, ಬಟ್ ಮಾಡೋರು ಯಾರು? ಅದಕ್ಕೆ ಒಬ್ಬ ಹುಡುಗ ರೆಡಿಯಾದ. ಅವನ ಹೆಸರೇ ಅನಂತ ಲಕ್ಷ್ಮಣ ಕಾನ್ಹೇರೆ ಅಂತ. ಅನಂತ ಲಕ್ಷ್ಮಣ ಕಾನ್ಹೇರೆ ಅನ್ನೋ ಹುಡುಗ ಈ ಕಲೆಕ್ಟರ್ ಜಾಕ್ಸನ್ನ ಹತ್ಯೆ ಮಾಡಿದಾಗ ಅವನಿಗೆ 19 ವರ್ಷ ಮಾತ್ರ. ಮರ್ತೋಗ್ಬಿಟ್ಟಿದ್ದೀವಿ ನಾವು ಅನಂತ ಲಕ್ಷ್ಮಣ ಕಾನ್ಹೇರೆ, ನಮ್ಗೆ ನೆನಪು ಆಗಲ್ಲ. ಆದರೆ 19 ವರ್ಷಕ್ಕೆ ಮಹಾಸಾಹಸಕ್ಕೆ ಸಿದ್ಧನಾದ. ಈ ಹತ್ಯೆ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದಾಗ ಪ್ರಾಬಬಲಿ 17-18 ಇರಬೇಕು, ಹೆಚ್ಚು ಕಡಿಮೆ 1 ವರ್ಷದ ಮುಂಚೆ ಇದೆಲ್ಲ ಪ್ಲಾನ್ ಆಗುವಾಗ ಅವ್ನು ಬಂದು ಕೂತಂತವನು. ಯಾಕೆ ಕಲೆಕ್ಟರ್ ಜಾಕ್ಸನ್ ಹತ್ಯೆ ಮಾಡಬೇಕು ಅಂತ ಕೇಳಿದಾಗ ಅವ್ರ ಹತ್ರ ಬಹಳ ರೀಸನ್ಸ್ ಇತ್ತು. ಅವನು ಎಂಥ ದೊಡ್ಡ ದ್ರೋಹಿ ಅಂತ ಗೊತ್ತಿತ್ತು. ಒಬ್ಬ ರೈತ ಅಥವಾ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಗಾಲ್ಫ್ ಕೋರ್ಟ್ನಲ್ಲಿ ಆಟ ಆಡುವಾಗ ಅವನು ಹಿಂದೆ ಮುಂದೆ ಕೆಲಸ ಮಾಡಬೇಕಲ್ಲ, ಟೀ ತಂದ್ಕೊಡೋದು ಇದು ತಂದ್ಕೊಡೋದು, ಆ ಕೆಲಸ ಮಾಡುವಂಥ ವ್ಯಕ್ತಿ ಗಾಲ್ಫ್ ಬಾಲ್ ಅನ್ನು ಮುಟ್ಟಿದ ಅಂತ ಒಂದು ದಿನ ಆ ಗಾಲ್ಫ್ ಆಡ್ತಿದ್ದ ಒಬ್ಬ ಬ್ರಿಟಿಷರು ಹೊಡೆದು ಕೊಂದೇ ಬಿಟ್ಟ ಅವನ್ನ. ಇದು ಬ್ರಿಟಿಷರು ಮಾಡ್ತಾ ಇದ್ದ ಕೆಲಸ. ಬ್ರಿಟಿಷರ ರಾಜ್ಯಭಾರ ಚೆನ್ನಾಗಿತ್ತು ಅಂತ ಯಾರ್ಯಾರು ಹೇಳ್ತಾರೋ ಕೇಳಿಸ್ಕೊಳ್ಬೇಕಾಗಿರೋ ಮಾತು. ಹಂಗೆ ಕೊಂದ್ಬಿಟ್ಟ. ಕಲೆಕ್ಟರ್ ಜಾಕ್ಸನ್ ಹತ್ರ ವಿಷಯ ಬಂತು. ಅವನೇನ್ ಮಾಡ್ದ, ಇಡೀ ಪ್ರಕರಣವನ್ನು ಮುಚ್ಚಿ
ಹಾಗೆ ಸತ್ತವನು ತನ್ನದೇ ಆದ ರೋಗದಿಂದ ಸತ್ತ ಅನ್ನೋದು ಮಾಡಿ ಇವನಿಗೆ ಏನೂ ಶಿಕ್ಷೆ ಕೊಡದೆ ಅವನು ಉಳಿಸ್ಬಿಟ್ಟ. ಈ ಆಕ್ರೋಶ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಿಗೂ ಇರುವಂಥದ್ದೇ. ಆ ಆಕ್ರೋಶ ಇವರಿಗಿತ್ತು. ಅಷ್ಟಕ್ಕೆ ಮುಗಿಲಿಲ್ಲ. ಬಾಬಾ ಸಾಹೇಬ್ ಖರೆ ಅಂತ ಒಬ್ಬ ವಕೀಲರು ಒಂದಿನ ಕ್ರಾಂತಿಕಾರಿಗಳು ಒಂದಷ್ಟು ಜನ ತಾವು ಕಾಲೇಜಿನಿಂದ ಬರ್ತಾನೋ ಮತ್ತೊಂದು ಭಾಗದಿಂದ ಬರ್ತಾನೋ ಒಂದೇ ಮಾತ್ರ ಘೋಷಣೆ ಕೂತ್ಕೊಂಡು ಬಂದ್ರು ಅಂತ ಅವರೆಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ರು. ಅವ್ರ ಪರವಾಗಿ ವಾದ ಮಾಡಿ ಎಲ್ಲರನ್ನೂ ಬಿಡಿಸಿದ್ರು. ಆ ಕೋಪಕ್ಕೆ ಇನ್ನು ಮುಂದೆ ಇವರು ವಾದವೇ ಮಾಡದಂತೆ ಕೋರ್ಟಿಗೆ ಹೋಗದಂತೆ ಮಾಡಿ ಅವ್ರದ್ದು ಎಲ್ಲ ಇದನ್ನ ಕಿತ್ಕೊಂಡ್ಬಿಟ್ಟ ಕಲೆಕ್ಟರ್ ಜಾಕ್ಸನ್ ಮಾಡಿದ ಕೆಲಸ. ಆಮೇಲೆ ಅಷ್ಟಕ್ಕೆ ಸುಮ್ಮನಾಗದೆ ಅವ್ರ ಮನೆಗೆ ನುಗ್ಗಿ ಅವ್ರ ಆಸ್ತಿ ಪಾಸ್ತಿಯನ್ನೆಲ್ಲ ಸರ್ಕಾರಕ್ಕೆ ವಶಪಡಿಸ್ಕೊಟ್ಬಿಟ್ಟ. ಆ ವ್ಯಕ್ತಿ ಖರೆ ಸಾಹೇಬರು ಇದೆಲ್ಲ ನಡೆದ ಮೇಲೆ ಗಾಬರಿಯಾಗಿ ಅವರು ಮೆಂಟಲಿ ರಿಟಾರ್ಡೆಡ್ ಆಗ್ಬಿಟ್ರು. ಅವ್ರನ್ನ ನೋಡಿದಾಗೆಲ್ಲ ಇವರಿಗೆ ಅನ್ನಿಸ್ತಿತ್ತು ಕಲೆಕ್ಟರ್ ಜಾಕ್ಸನ್ಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ. ಈಗ ಆಫ್ ಆಲ್ ಬಾಬಾರಾವ್ ಸಾವರ್ಕರ್ನ ನಡು ರಸ್ತೆಯಲ್ಲಿ ಪರೇಡ್ ಮಾಡಿಸಿದ್ನಲ್ಲ, ಅದು ನೋಡ್ದಾಗ್ಲಿಂದ ಕುದಿ ಇತ್ತಿವರಿಗೆ ಏನಾದ್ರೂ ಮಾಡಬೇಕು ಅಂತ. ಈ ಹುಡುಗ ಇನ್ನು 18ರ ಹುಡುಗ, 17 ಹುಡುಗ. ಅವನು ಕೂತ್ಕೊಂಡಿದ್ದ ಎಲ್ಲ ಅಭಿನವ ಭಾರತದ ಕ್ರಾಂತಿಕಾರಿಗಳೆಲ್ಲ ಕಲೆಕ್ಟರ್ ಜಾಕ್ಸನ್ ಹಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಮಾತಾಡ್ತಿದ್ರೆ ಇವನು ಆ ಮೀಟಿಂಗ್ನ ಹತ್ತಿರಕ್ಕೆ ಬಂದು ಅವನ ಹತ್ಯೆ ನಾನು ಮಾಡ್ತೀನಿ ಅಂತ. ಎಲ್ಲರೂ ಹೇಳಿದ್ರು ಹೋಗು ಹೋಗು, ಚಿಕ್ಕ ಮಕ್ಕಳಿಂದ ಆಗೋ ಕೆಲಸ ಅಲ್ಲ ಇದು, ಹೋಗು ಅಂತ. ಅವನಿಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತನ್ನ ಪಕ್ಕದಲ್ಲಿ ಕೂತ್ಕೊಂಡು ಯಾವ ಲ್ಯಾಂಪಿನ ಬೆಳಕಿನಲ್ಲಿ ಓದ್ತಾ ಇದ್ನೋ ಆ ಲ್ಯಾಂಪಿನ ಬುರುಡೆಯ ತುದಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಕಾದು ಹೋಗಿತ್ತು ಅದು. ಯಾವಾಗ ಇವನ ಕೈ ಸುಡೋ ವಾಸನೆ ನೋಡಿ ಎಲ್ಲರೂ ಗಾಬರಿ ಪಟ್ಟು ನೋಡಿದರೆ ಆ ಗಾಜಿನ ಚೂರುಗಳು ಅವನ ಕೈಯಲ್ಲಿ ತಾಕಿತ್ತಲ್ಲ, ಎಲ್ರಿಗೂ ಒಂದ್ಸಲ ಗಾಬರಿ ಆಯ್ತಂತ. ಯಾಕೆ ಹಿಂಗೆ ಮಾಡಿದೆ ಅಂತ. ನಾನು ಚಿಕ್ಕವನಿರ್ಬೋದು, ಆದರೆ ನನ್ನ ರಕ್ತದಲ್ಲಿ ಯಾವುದೇ ಮೋಸ ಇಲ್ಲ, ದಯವಿಟ್ಟು ಈ ಕೆಲಸ ನನಗೆ ಕೊಡಿ ಎಂದ ಅವನು. ರಿವೆಂಜ್ ನಾನೇ ತಗೋಬೇಕು ಅಂತ. ಅನಂತ ಲಕ್ಷ್ಮಣ ಕಾನೇರಿಯ ಈ ಮಾತನ್ನು ಕೇಳಿ ಎಲ್ರಿಗೂ ಅನ್ನಿಸ್ತು ಇವನೇ ಇದಕ್ಕೆ ಸರಿ ಅಂತ. ತಕ್ಷಣ ಅವನಿಗೇನು ಮಾಡಲಾಯಿತು, ಸ್ವಲ್ಪ ದಿನಗಳ ಕಾಲ ಒಂದು ಗನ್ ಮೂಲಕ ಟ್ರೈನಿಂಗ್ ಕೊಡಲಾಯಿತು, ಹೇಗೆ ಶೂಟ್ ಮಾಡೋದು, ಹೇಗೆ ಮಾಡಬೇಕು ಎಲ್ಲವನ್ನು. ಅದಾದಮೇಲೆ ಡಿಸ್ಟ್ರಿಕ್ಟ್ ಅವನ ಆಫೀಸಿಗೆ ಕರ್ಕೊಂಡು ಹೋಗಲಾಯಿತು. ಬೇರೆ ಬೇರೆ ಸಲ ಪದೇ ಪದೇ ಅವನನ್ನು ಕರ್ಕೊಂಡು ಹೋಗೋದು, ಆಗಾಗ ಕರ್ಕೊಂಡು ಹೋಗೋದು. ಕಲೆಕ್ಟರ್ ಜಾಕ್ಸನ್ನ ಗುರುತಿಸೋದಕ್ಕೆ ಎಡವಬಾರ್ದು ಅಂತ. ಆಫೀಸರ್ನ ಕೊನೆಕ್ಷನ್ದಲ್ಲಿ ಗುರುತಿಸೋದಕ್ಕೆ ಎಡಬೇಕು. ಮತ್ತೊಬ್ಬನ ಕೊಂದ್ಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ. ಸರಿಯಾದ ವ್ಯಕ್ತಿನೇ ಕೊಲ್ಲಬೇಕು ಅಂತ ಗುರುತಿಸೋದ್ರಲ್ಲಿ ಎಡವಬಾರದು ಅಂತ ಪದೇ ಪದೇ ಅವನನ್ನು ಕರ್ಕೊಂಡೋಗಿ ತೋರಿಸಲಾಯಿತು. ಆನಂತರ ಅವನನ್ನು ಗನ್ ಪ್ರಾಕ್ಟೀಸ್ ಮಾಡಿ ಅವನನ್ನು ತಯಾರಿ ಎಲ್ಲ ಮಾಡಲಾಯಿತು. ಆದರೆ ಯಾವತ್ತು ಹತ್ಯೆ ಮಾಡಬೇಕು ಅನ್ನೋದು ಮೆಟೀರಿಯಲೈಸ್ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನು ಮನೆಯಿಂದಲೂ ತುಂಬ ಕರೆ ಬರ್ತಿತ್ತು ಅಂತ ಅವನ ಮನೆಗೆ ಹೋದ. ಅಲ್ಲೊಂದು ಗನ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಿದ್ದ. ಈಗ ಕಲೆಕ್ಟರ್ ಜಾಕ್ಸನ್ಗೆ ಟ್ರಾನ್ಸ್ಫರ್ ಅಂತ ಆಯಿತು. ಅವನನ್ನು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡೋದಿನ ನಾಸಿಕ್ನಲ್ಲಿ ಅವನಿಗೊಂದು ಬೀಳ್ಕೊಡುಗೆ ಸಮಾರಂಭ, ಒಂದು ದೊಡ್ಡ ಥಿಯೇಟರ್ನಲ್ಲಿ ಬೀಳ್ಕೊಡುಗೆ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಇವರು ಒಂದು ಟೆಲಿಗ್ರಾಮನ್ನು ಕಳಿಸ್ಕೊಟ್ಟು ಇಮಿಡಿಯೇಟ್ ಬಾ ಅಂತ ಅನಂತ ಲಕ್ಷ್ಮಣ ಕಾಂದೇರನ್ನು ಕರೆಸ್ಕೊಂಡ್ರು. ಕೇಳಿದ ಏನು ಅಂತ, ಟೈಮ್ ಬಂದಿದೆ ರೆಡಿ ಆಗುವಂತ. ಅವ್ನು ರೆಡಿಯಾಗಿದ್ದು ಏನು ಮಾಡಿ ಗೊತ್ತಾ, ಒಬ್ಬ ಫೋಟೋಗ್ರಾಫರ್ ಹತ್ರ ಹೋಗಿ ಒಂದು ಸುಂದರವಾಗಿರೋ ಫೋಟೋ ಕ್ಲಿಕ್ ಮಾಡಿಸ್ಕೊಂಡಂತ. ಇವತ್ತಿಗೂ ಸಿಗೋದು ಅದೇ ಫೋಟೋ ಅನಂತ ಲಕ್ಷ್ಮಣ ಕಾಂದೇರು. ಫೋಟೋ ತೆಗೆಸ್ಕೊಂಡ. ಯಾಕೆ ಅಂತ ಕೇಳಿದ್ರೆ ಅವನಿಗೆ ಗೊತ್ತಿತ್ತು, ನಾನು ಹೋದ್ಮೇಲೆ ನನ್ನ ಮನೆಯವ್ರಿಗೆ ಏನೂ ಇರಲ್ಲ, ಈ ಫೋಟೋ ಇರಲಿ ಅವ್ರ ಜೊತೆ ಇರಲಿ ಅಂತ. 18 ಹುಡುಗ ರೀ, 18-19 ಹುಡುಗ. ಅವತ್ತವನು ಬಂದ, ಬ್ರೌನಿಂಗ್ ಪಿಸ್ತೂಲ್ ಅವನ ಕೈಯಲ್ಲಿ. ಈ ಬ್ರೌನಿಂಗ್ ಪಿಸ್ತೂಲ್ ಎಲ್ಲಿಂದ ಬಂತು ಅಂತಂದರೆ ಸಾವರ್ಕರ್ರು ಇದನ್ನು ಕದ್ದು ಮುಚ್ಚಿ ಕಳಿಸಿರುವಂಥ ಬ್ರೌನಿಂಗ್ ಪಿಸ್ತೂಲ್ ಇದು. ಈ ಬ್ರೌನಿಂಗ್ ಪಿಸ್ತೂಲು ಬಾಂಬೆಯಿಂದ ನಾಸಿಕ್ಗೆ ಬಂದು ಇವನ ಕೈಯಲ್ಲಿ ಬಂದಿದೆ. ಈಗ ಈ ಬ್ರೌನಿಂಗ್ ಪಿಸ್ತೂಲನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ಅವನು. ಕಾರ್ಯಕ್ರಮ ಶುರುವಾಗಬೇಕು, ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಕಲೆಕ್ಟರ್ ಜಾಕ್ಸನ್ನ ಹಿಂದಕ್ಕೆ ಇವನಲ್ಲದೆ ಕರ್ವೆ ಮತ್ತು ದೇಶಪಾಂಡೆ ಅಂತ ಇಬ್ಬರು ಕ್ರಾಂತಿಕಾರಿಗಳು ಕೂತಿದ್ದಾರೆ. ಇನ್ ಕೇಸ್ ಇವನ್ ಫೇಲ್ ಆದರೆ ಹಿಂದಿನಿಂದ ಶೂಟ್ ಮಾಡಿ ಕೊಲ್ಬೇಕು. ಒಟ್ಟಾರೆ ಕಲೆಕ್ಟರ್ ಜಾಕ್ಸನ್ ಕತೆ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಲೆಕ್ಟರ್ ಜಾಕ್ಸನ್ ಕಾರ್ಯಕ್ರಮಕ್ಕೆ ಬಂದು ಕೂತ ತಕ್ಷಣ ಸಮಯನೇ ಕೊಡದೆ ಎದುರಿನಿಂದ ಹಾಜರಾದಂಥ ಈ ಸ್ವಯಂ ಸೇವಕರ ಪಡೆಯಲ್ಲಿ ಕಾಣಿಸ್ಕೊಳ್ತಿದ್ದ ಅಂತ ಎದುರುಗಡೆ ಬಂದವನೇ ಧನ 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 ಎದೆಗೆ ಶೂಟ್ ಮಾಡಿದ 4 ಗುಂಡುಗಳು ಹೊಕ್ಕಿದ್ವು. ಕಲೆಕ್ಟರ್ ಜಾಕ್ಸನ್ ಸತ್ತೋದ. ಇವನ್ ಜೇಬಲ್ಲಿ ಒಂದು ವಿಷದ ಬಾಟಲ್ ಇಟ್ಕೊಂಡಿದ್ದ. ಅದು ಮುಗಿದ ತಕ್ಷಣ ನಾನು ಕುಡಿದು ಬಿಡಬೇಕು ಅಂತ. ಆದರೆ ಅಕ್ಕಪಕ್ಕದವ್ರು ಹೇಗೆ ಇವನ ಮೇಲೆ ಮುಗಿಬಿದ್ರು ಅಂತಂದರೆ ವಿಷದ ಬಾಟಲ್ ತೆಗೆಯೋ ಟೈಮೇ ಸಿಗಲಿಲ್ಲ. ಇವನನ್ನು ಹಿಡ್ಕೊಂಡು ಅರೆಸ್ಟ್ ಮಾಡಲಾಯಿತು, ಇವನನ್ನು ಕರ್ಕೊಂಡು ಹೋಗಲಾಯಿತು. ಸ್ವಲ್ಪ ದಿನದಲ್ಲೇ ಇವನನ್ನು ವಿಚಾರಣೆ ಮಾಡ್ತಾ ಬೇರೆಯವರು ಕೆಲವರು ಸಿಕ್ಕಾಕೊಂಡ್ಮೇಲೆ ಇದೆಲ್ಲ ಹುಡುಕಾಡ್ತಾ ಇರಬೇಕಾದ್ರೆ ಕರ್ವೆ, ದೇಶಪಾಂಡೆ, ಸೋಮನ, ವಾಮನ್ ಜೋಶಿ, ಗಣು ಎಲ್ಲರೂ ಸಿಕ್ಬಿದ್ಬಿಟ್ರು. ಅದರಲ್ಲಿ 19ನೇ ತಾರೀಕು ಏಪ್ರಿಲ್ 1910ನೇ ಇಸ್ವಿಯಲ್ಲಿ ಕರ್ವೆ, ದೇಶಪಾಂಡೆ ಮತ್ತು ಇವನನ್ನು ಕಾನ್ಹೇರೆ ಮೂವರಿಗೂ ನೇಣಿಗೆ ಏರಿಸಲಾಯಿತು.
ಅವನ ಶವವನ್ನು ಕೂಡ, ಇವ್ರು ಯಾರ ಶವವನ್ನು ಕೂಡ ಬ್ರಿಟಿಷರು ಕೊಡಲಿಲ್ಲ. ಅಂತ್ಯ ಸಂಸ್ಕಾರ ಮಾಡಿದ ನಂತರ ಏನು ಅಸ್ಥಿ ಉಳಿದಿತ್ತೋ ಸಮುದ್ರಕ್ಕೆ ಅವರೇ ಚೆಲ್ಬಿಟ್ರು. ಇವರೆಲ್ಲ ಹೀರೋಗಳಾಗಬಾರ್ದು ಆ ನಂತರದ ದಿನಗಳಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಸಮುದ್ರಕ್ಕೆ ಎಸೆಯಲಾಯಿತು. ಅವರು ಇದನ್ನು ಅಷ್ಟೊತ್ತಿಗೆ ಲಂಡನ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಈ ಘಟನೆಯ ನಂತರ ಯಾವಾಗ ಅನಂತ ಲಕ್ಷ್ಮಣ ಕಾನೇರೆ ಹತ್ಯೆ ಮಾಡಿದ್ನೋ, ವಿಚಾರಣೆ ನಡೆಯುವಂಥ ಹೊತ್ತು ಬೇರೆ ಇದೆಯಲ್ಲ, ಆ ನಡುವೆ ಯಾವ ಥರ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿತ್ತು ಅಂತಂದರೆ, ಅಲ್ಲಿನ ಟೈಮ್ಸ್ ಪತ್ರಿಕೆ ಬರೀತು, ಬಾಬಾರಾವ್ ಸಾವರ್ಕರ್ರ ಶಿಕ್ಷೆಗೆ ಪ್ರತೀಕಾರವನ್ನು ನಾಸಿಕಲ್ಲಿ ತಗೊಂಡಿದ್ದಾರೆ. ಈ ಬಾಬಾರಾವ್ ಸಾವರ್ಕರ್ರ ತಮ್ಮನೊಬ್ಬ ಇಲ್ಲಿ ಸಾಕಷ್ಟು ಕುಖ್ಯಾತಿ ಪಡೆದಿದ್ದಾನೆ, ಮತ್ತು ಕನೆಕ್ಟೆಡ್ ಟು ಸಾವರ್ಕರ್. ಸಾವರ್ಕರ್ಗೆ ಹ್ಯುಮಿಲಿಯೇಷನ್ ಎಷ್ಟಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಆನಂತರ ಏನು ಮಾಡಿದ್ರು, ಆ ಆರ್ಟಿಕಲ್ ಅವನು ಬರೀತಾನೆ, 100 ವರ್ಷಗಳ ಹಿಂದೆ ಭಾರತದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಭಾರತದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ತುಲನೆ ಮಾಡಿ ನೋಡಿದರೆ, ಇವತ್ತಿನ ಭಾರತೀಯರು ಕೊಲೆ ಎಲ್ಲ ಮಾಡಬೇಕಾಗಿರೋದು ಬ್ರಿಟಿಷರ ಪೂಜೆ ಮಾಡಬೇಕು ಅಂತ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ ನಾವು ಅಂತ ಲಂಡನ್ನಲ್ಲಿ ಅವ್ರಿಗೊಂದು ಭ್ರಮೆ ಇತ್ತು. ಭಾರತೀಯರನ್ನ ದೇವ್ರ ಥರ ಕಂಡಿದ್ದೀವಿ ನಾವು, ಅವ್ರು ಅನಾಗರಿಕರಾಗಿದ್ರು, ಕೆಲಸಕ್ಕೆ ಬಾರದವರಾಗಿದ್ರು, ಅವ್ರನ್ನ ಯಾವ ಮಟ್ಟಕ್ಕೆ ನಾವು ನೋಡ್ಕೊಂಡಿದ್ದೀವಿ, ಅಯೋಗ್ಯರಿಗೆ ಅದು ಅರ್ಥನೇ ಆಗಲ್ಲ ಅಂತ. ಆದರೆ ನನ್ನ ದೇಶದಿಂದ ಲೂಟಿ ಮಾಡಿದ ಹಣದಲ್ಲಿ ಅವ್ರು ಬದುಕಿದ್ದು ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಆದರೆ ಇವೆಲ್ಲ ವಿಚಾರಣೆ ಏನು ನಡೀತಿತ್ತು, ಅದು ಒಂದು ಕಡೆ ಸಾವರ್ಕರ್ಗೆ ಅಲ್ಲಿ ಕಿರಿಕಿರಿ ಆದರೆ, ಎರಡನೇದು ಸಾವರ್ಕರ್ರ ಅಂತಿಮ ಗೀತೆಯನ್ನು ಬರೀಲಿಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯು ಭಾರತದಲ್ಲಿ ನಡೀತಿತ್ತು. ಯಾಕೆ ಅಂತಂದರೆ, ಅನಂತ ಲಕ್ಷ್ಮಣ ಕಾನ್ಹೇರೆಯ ಮಾಡಿದ ಕೊಲೆಯ ಎಲ್ಲ ಲಿಂಕ್ಸು ಸಾವರ್ಕರ್ಗೆ ಕನೆಕ್ಟ್ ಆಗ್ತಿದ್ದಂತೆ ಅವರು ಡಿಸೈಡ್ ಮಾಡಿದ್ರು, ಹೇಗಾದರೂ ಮಾಡಿ ಸಾವರ್ಕರ್ನ ಲಂಡನ್ನಿಂದ ಭಾರತಕ್ಕೆ ಎಳ್ಕೊಂಡು ಬರಬೇಕು, ಭಾರತದ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಬೇಕು ಅಂತ ನಿಶ್ಚಯ ಮಾಡಲಾಯಿತು. ಇಲ್ಲಿವರೆಗೂ ಸಾವರ್ಕರ್ ಏನು ಮಾಡಿದ್ರೂ ಸಿಕ್ಬೀಳ್ತಿರ್ಲಿಲ್ಲ. ಅವರೊಂದು ಪುಸ್ತಕ ಬರೆದ್ರೆ ಒಂದು ಸಾಲು ಅದರಲ್ಲಿ ಯಾವುದು ಸೆಡಿಷಿಯಸ್ ಆಗಿದೆ ಅಂತ ಹುಡುಕ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಎಚ್ಚರಿಕೆಯಿಂದ ಬರೀತಿದ್ರು. ಅವ್ರು ಯಾರಾದರೂ ಮದನ್ ಲಾಲ್ ಧಿಂಗ್ರಾ ಹತ್ಯೆ ಮಾಡಿದ ನಂತರವೂ ಕೂಡ ಅದ್ರ ಹಿಂದೆ ಸಾವರ್ಕರ್ ಇದ್ದಾರೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅವರು ವ್ಯವಸ್ಥಿತವಾಗಿ ಬೇಕಾಗಿರೋದೆಲ್ಲ ಮಾಡ್ಕೊಂಡಿದ್ದು. ಫಾರ್ ದ ಫಸ್ಟ್ ಟೈಮ್ ಈಗ ನಿಧಾನವಾಗಿ ಹೇಗಾದರೂ ಮಾಡಿ ಸಾವರ್ಕರ್ನ ಸಿಕ್ಕಾಕಿಸ್ಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ, ವಿಶೇಷವಾಗಿ ನಾಸಿಕ್, ಪೂನಾ ಈ ಭಾಗದಲ್ಲಿ ಚಿತ್ಪಾವನ ಬ್ರಾಹ್ಮಣರ ಮೇಲೆ ಬ್ರಿಟಿಷರ ಆಕ್ರೋಶ ಹೇಗಿತ್ತು ಅಂತಂದ್ರೆ, ಆ ಅವಧಿ ಒಂದರಲ್ಲೇ 60ಕ್ಕೂ ಹೆಚ್ಚು ಚಿತ್ಪಾವನ ಬ್ರಾಹ್ಮಣರು ಜೈಲಿನಲ್ಲಿದ್ದರು, 60+. ಈ ಚಿತ್ಪಾವನ ಬ್ರಾಹ್ಮಣರ ಮೇಲಿನ ಆಕ್ರೋಶ ಇಲ್ಲಿಗೆ ಮುಗಿಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ಗಾಂಧಿ ಹತ್ಯೆ ಮಾಡಿದ್ದು ಗೋಡ್ಸೆಗೂ ಸಾವರ್ಕರಿಗೂ ನಿಕಟವಾದ ಸಂಪರ್ಕ ಇತ್ತು, ಮತ್ತು ಇವರು ಚಿತ್ಪಾವನ ಬ್ರಾಹ್ಮಣರು ಅನ್ನೋ ಕಾರಣಕ್ಕೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ಸಿಗರು ಚಿತ್ಪಾವನ ಬ್ರಾಹ್ಮಣರ ಮೇಲೆ ಕಲ್ಲೆಸೆದ್ರು. ಅನೇಕ ಚಿತ್ಪಾವನ ಬ್ರಾಹ್ಮಣರನ್ನ ಕೊಲ್ಲಲಾಯಿತು. ನೀವೇನು ಕಾಶ್ಮೀರ್ ಫೈಲ್ಸ್ ನೋಡಿದ್ರಲ್ಲ, ಅದೇ ಥರದ ಮತ್ತೊಂದು ಫೈಲ್ಸ್ ಅದು ಸ್ವತಂತ್ರ ಭಾರತದಲ್ಲಿ ನಡೆದಿದ್ದು. ಬ್ರಿಟಿಷರು ಇವರನ್ನ ಕರ್ಕೊಂಡೋಗಿ ಒಳಗಾಗ್ತಾರೆ, 60 ಜನರಿಗೆ ಟಾರ್ಚರ್ ಕೊಡ್ತಾರೆ, ಸರಿ. ಆದರೆ ನಮ್ಮ ಕಾಲದಲ್ಲಿ ನಡು ರಸ್ತೆಯಲ್ಲಿ ಅವ್ರಿಗೆ ಕಲ್ಲಿಂದ ಹೊಡೆದ್ವಿ. ಯಾಕೆಂದ್ರೆ ನಮಗಿದ್ದಂಥ ಆಕ್ರೋಶ ಆ ಥರ ಇತ್ತು. ಕಾಂಗ್ರೆಸ್ಸಿಗರು ಅಷ್ಟು ಆಕ್ರೋಶ ಭರಿತರಾಗಿದ್ದರು, ನಂಗೆ ಗೊತ್ತಿಲ್ಲ ಯಾವ ವಿಚಾರಕ್ಕೆ ಅಂತ. ಇಷ್ಟಾದ ನಂತರವೂ ಕೂಡ ಈ ಪರಿಯ ಗೊಂದಲಗಳಿದ್ದಾಗಲೂ, ಈ ಪರಿಯ ಸಂಕಟವಿದ್ದಾಗಲೂ ಕೂಡ ಸಾವರ್ಕರ್ ಬರೆಯೋದು ಮಾತ್ರ ನಿಲ್ಲಿಸಿರಲಿಲ್ಲ. ಹಿಸ್ಟ್ರಿ ಆಫ್ ಸಿಖ್ಸ್, ಅವ್ರಿಗೆ ಸಿಖ್ಖರ ಮೇಲೆ ಮೊದಲಿಂದನೂ ಬಹಳ ಪ್ರೀತಿ, ಅದರಲ್ಲೂ ಆ ಗುರುಗಳ ಮೇಲೆ. ಯಾಕಂದ್ರೆ ಅವ್ರು ಫೈಟ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಬರಿಬೇಕು ಅಂತ ಹಿಸ್ಟ್ರಿ ಆಫ್ ಸಿಖ್ಸ್ ಅಂತ ಒಂದು ಪುಸ್ತಕ ಬರೆದ್ರು ಮರಾಠಿಯಲ್ಲಿ. 3 ಕಾಪಿ ಅದರದ್ದು ಮಾಡಿಟ್ರು. 1 ಕಾಪಿಯನ್ನು ಭಾರತಕ್ಕೆ ಕಳಿಸಿದ್ರು, ಅದನ್ನು ಬ್ರಿಟಿಷ್ ಪೊಲೀಸರು ವಶಪಡಿಸ್ಕೊಂಡ್ರು. 2ನೇ ಕಾಪಿಯನ್ನು ಮತ್ತೊಬ್ಬ ಆಕ್ಟರ್ ಕೈಯಲ್ಲಿ ಕಳಿಸಲಾಯಿತು. ಭಾರತಕ್ಕೆ ಹೋಗಬೇಕಾದ್ರೆ ಅವನು ತಾನು ಹಡಗಿನಿಂದ ಇಳಿಯುವಾಗ ಬ್ರಿಟಿಷ್ ಪೊಲೀಸರು ಬ್ಯಾಗ್ ಚೆಕ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ, ಇನ್ನು ನನಗೆ ಕಷ್ಟ ಆಗುತ್ತೆ ಅಂತ ಸಮುದ್ರಕ್ಕೆ ಎಸ್ಬಿಟ್ಟ. 3ನೇ ಕಾಪಿ ಇತ್ತು, ಅದು ಮೇಡಮ್ ಕಾಮಾ ಕೈಯಲ್ಲಿತ್ತು. ಮೇಡಮ್ ಕಾಮಾ ಮನೆಯಲ್ಲಿ ಎಲ್ಲಿ ಕಳೆದೋಯ್ತು ಅಂತ ಗೊತ್ತಾಗಲಿಲ್ಲ. ಒಂದು ಒಳ್ಳೆ ಪುಸ್ತಕನೇ ನಾಪತ್ತೆ ಆಗೋಯ್ತು, ಕಾಣೆಯೇ ಆಗೋಯ್ತು. ಅದು ಕೊನೆಯಲ್ಲಿ ಉಳ್ಕೊಂಡಿದ್ದು ಸಾವರ್ಕರ್ ಸ್ಮೃತಿ ಪಟಲದಲ್ಲಿ ಮಾತ್ರ. ಈ ಥರದೊಂದು ಪುಸ್ತಕ ಬರೆದಿದ್ದೆ ಅನ್ನೋದು ಮಾತ್ರ ನಮಗೆ ನೆನಪಾಗಿ ಉಳಿತು ಅನ್ನೋದು ದುರಂತ. ಆದರೆ ಸಾವರ್ಕರ್ ಈ ಅವಧಿಯಲ್ಲೂ ಒಂದು ಪುಸ್ತಕ ಬರೆದಿದ್ರು ಅನ್ನೋದಕ್ಕೋಸ್ಕರ ಹೇಳಿದೆ ಅಷ್ಟಂದ್ರೆ, ಈ ಗೊಂದಲಮಯ ದ್ವೇಷಮಯ ವಾತಾವರಣದಲ್ಲೂ ಕೂಡ ಆ ಮನುಷ್ಯನ ಪೆನ್ ಸುಮ್ಮನಾಗಲಿಲ್ಲ. ಸಾವರ್ಕರ್ ಒಂದು ಕರಪತ್ರವನ್ನು ಮಾಡಿದ್ರು. ಆ ಕರಪತ್ರದಲ್ಲಿ ಈ ದೇಶದ ರಾಜರುಗಳಿಗೆ ಒಂದು ಸಂದೇಶ ಕೊಟ್ಟರು, ನೋಡಿ ಇವತ್ತು ನೀವು ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಬಹುದು, ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ನಿಮ್ ಜೊತೆಗೆ ಇರಬೇಕು ಅಂತಂದ್ರೆ ಇವತ್ತು ನೀವು ಭಾರತದ ಪರವಾಗಿ ಇರಬೇಕು ಅಂತ ಇಲ್ಲಿನ ರಾಜರುಗಳಿಗೆ ಪತ್ರ ಬರೆಯುವಂತ ಧಾರ್ಷ್ಟ್ಯ ಅವರದ್ದು. ಆ ಕೆಲಸವನ್ನು ಸಾವರ್ಕರ್ ಮಾಡಿದ್ರು. ಇಷ್ಟರ ಒಳಗೆ ಸಾವರ್ಕರ್ರು ಈ ವೇಳೆಗಾಗಲೇ
ಲಂಡನ್ನಲ್ಲಿ ಉಪಯೋಗ ಇಲ್ಲ ಅಂಥೇಳಿ ಫ್ರಾನ್ಸಿಗೆ ಹೋಗಾಗಿತ್ತು. ಅವರು ಫ್ರಾನ್ಸ್ನಲ್ಲಿ ಮೇಡಮ್ ಕಾಮಾ ಮನೆಯಲ್ಲಿ ಇರ್ತಿದ್ರು. ಯೋಚನೆ ಮಾಡಿ, ಮೇಡಮ್ ಕಾಮಾ ಮನೆಯಲ್ಲಿ ಸಾವರ್ಕರ್ ಇದ್ದಾಗ ಈ ಲಂಡನ್ನಲ್ಲಿ ಎಲ್ಲ ಗೂಢಚಾರರು ಈ ಥರದೆಲ್ಲ ಕೆಲಸ ನಡೀತಾ ಇರುವಾಗ ಸಾವರ್ಕರ್ ವಿರುದ್ಧ ಅವ್ರಿಗೇ ಗೊತ್ತಿಲ್ಲದಂತೆ ಒಂದು ದನಿ ಹೇಳ್ತು. ಅದೇನು ಅಂದರೆ, ಮಾಡೋದನ್ನೆಲ್ಲ ಮಾಡಿಸಿ ಸಾವರ್ಕರ್ ಹೋಗಿ ಅಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಂತು. ಯಾವ ರೀತಿ ಶ್ಯಾಮ್ಜಿ ಕೃಷ್ಣವರ್ಮರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರೋ ಅದೇ ಮಾತುಗಳನ್ನು ಸಾವರ್ಕರ್ ಬಗ್ಗೆ ಆಡ್ಲಿಕ್ಕೆ ಶುರು ಮಾಡಿದರು. ಸಾವರ್ಕರ್ ಒಬ್ಬ ಇಂಟೆಲೆಕ್ಚುಯಲ್ ಆಗಿ ಕೂತು ಜಾಗದಲ್ಲಿ ಮಾಡಬೇಕಾದ ಅನೇಕ ಕೆಲಸಗಳಿದ್ವು. ಆದರೆ ಅನೇಕರು ಈ ಥರದ ಆರೋಪಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದರು. ಕೆಲವು ಬಾರಿ ಹೆಂಗಾಗತ್ತೆ ಅಂತಂದರೆ, ನಿಮ್ಮ ವಲಯದವರೇ ಮಾಡಬೇಕು ಅಂತಿಲ್ಲ, ನಿಮ್ಮ ಶತ್ರುಗಳು ಆರೋಪ ಮಾಡ್ತಾರೆ. ಯಾಕೆ ಆರೋಪ ಮಾಡ್ತಾರೆ ಅಂದರೆ ಭಡಕಾಯಿಸ್ಲಿಕ್ಕೆ ಅಂತ ಆರೋಪ ಮಾಡ್ತಾರೆ. ನೀವು ಕ್ರಿಕೆಟ್ ಆಟದಲ್ಲಿ ನೋಡಿರಬೇಕು, ಬೌಲಿಂಗ್ ಮಾಡೋನು ಬ್ಯಾಟ್ಸ್ಮನ್ನ ಭಡಕಾಯಿಸ್ತಾನೆ, ಏನಾದರೂ ಕೆಟ್ಟ ಪದಗಳಲ್ಲಿ ಬೈತಾನೆ. ಅವನು ಯಾವಾಗ ಅಗ್ರೆಸಿವ್ ಆಗಿ ಹೊಡಿಬೇಕು ಅಂತ ಹೋಗ್ತಾನೋ ಆಗ ಅವನಿಗೆ ಕಾನ್ಸಂಟ್ರೇಷನ್ ತಪ್ಪುತ್ತೆ, ಔಟ್ ಆಗ್ತಾನೆ ಅಂತ. ಈ ಕಾನ್ಸಂಟ್ರೇಷನ್ ತಪ್ಪಿಸುವಂಥ ಪ್ರಯತ್ನ ಶುರುವಾಗ್ಬಿಡ್ತು. ಸಾವರ್ಕರ್ ಬಗ್ಗೆ ನಿಧಾನವಾಗಿ ಈ ಥರದ ಆರೋಪಗಳು ಶುರುವಾಗ್ತಿವೆ. ಅವ್ರಿಗೂ ರೆಸ್ಟ್ಲೆಸ್ನೆಸ್ ಶುರುವಾಗ್ಬಿಟ್ಟಿದೆ. ನಾನು ಏನು ಮಾಡಬೇಕೀಗ, ನಾನು ಹೇಗಿರ್ಬೇಕಿಲ್ಲಿ ಅಂತ. ಒಂದಿನ ಸಾವರ್ಕರು ಬೆಳಿಗ್ಗೆ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಕೊಳದಲ್ಲಿ ಹಂಸಗಳು ತೇಲ್ತಾ ಇವೆ. ಪಕ್ಕದಲ್ಲಿ ಸಾವರ್ಕರ್ ವಾಕಿಂಗ್ ಮಾಡ್ಕೊಂಡು ಭಾಳ ಖುಷಿಯಲ್ಲಿ ಹೋಗ್ತಿದ್ದಾರೆ. ಅಷ್ಟೊತ್ತಿಗೆ ಪೇಪರ್ ಬಂತು. ಪೇಪರ್ ತೆಗೆದು ಓದಬೇಕಾದ್ರೆ ಅನಂತ ಲಕ್ಷ್ಮಣ ಕಾನ್ಹೆರೆ, ಖರ್ವೆ ಮತ್ತು ದೇಶಪಾಂಡೆ 3 ಜನಕ್ಕೆ ನೇಣು ಶಿಕ್ಷೆಯಾಗಿದೆ ಅಂತ ಸುದ್ದಿ ಬಂದ ಮೇಲೆ ಸಾವರ್ಕರ್ ಕೊಲ್ಯಾಪ್ಸ್ ಆಗಿಬಿಟ್ರು. ಆ 3 ಭಾರತಕ್ಕೋಸ್ಕರ ಹೋರಾಟ ಮಾಡ್ತಾ ನೇಣಿಗೇರಿದ್ದಾರೆ. ನಾನಿಲ್ಲಿ ವಾಕಿಂಗ್ ಮಾಡ್ತಿದ್ದೀನಿ ಹಂಸಗಳ ಪಕ್ಕದಲ್ಲಿ, ನನಗೆ ಯೋಗ್ಯತೆ ಇದೆಯಾ ಹಿಂಗೆ ಮಾಡಲಿಕ್ಕೆ? ಒಬ್ಬ ಕ್ರಾಂತಿಕಾರಿ, ಸಮರ್ಥ ಕ್ರಾಂತಿಕಾರಿ ಮಾತ್ರ ಇಂಥದ್ದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ. ಹಂಗೆ ಅಂದ್ಕೊಂಡ ಸಾವರ್ಕರ್ರು ತಕ್ಷಣ ಹೋಗಿ ಮೇಡಮ್ ಕಾಮಾಗೆ ಹೇಳಿದರು, ನಾನು ವಾಪಸ್ ಲಂಡನ್ನಿಗೆ ಹೋಗ್ತೀನಿ. ನಾನು ಬಂದಿದ್ದು ಲಂಡನ್ ಹಿಡಿದು ಕೆಲಸ ಮಾಡ್ಲಿಕ್ಕೆ ತಾನೆ, ಇಲ್ಲಿಗೆ ಬರಲ್ಲ, ಇಲ್ಲಿ ಇರಲ್ಲ, ನಾನು ಲಂಡನ್ಗೆ ವಾಪಸ್ ಹೋಗ್ತೀನಿ ಅಂತ. ಮೇಡಮ್ ಕಾಮ ಹೇಳಿದ್ರು, ನಿನ್ನನ್ನು ಭಾರತಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದಾರೆ, ತಲೆಗೆಲೆ ಕೆಟ್ಟಿದ್ದೆ, ನಿಂಗೆ ಲಂಡನ್ಗೆ ಹೋಗ್ತೀನಿ ಅಂತಿದ್ಯಾ, ನೀನು ಹೋಗಬಾರ್ದು, ನೀನು ಬೇಕು ಈಗ ಕ್ರಾಂತಿಕಾರ್ಯಕ್ಕೆ, ಅದಕ್ಕೆ ಬೇಕಾಗಿರುವ ಭೂಮಿಕೆಯನ್ನು ಸಿದ್ಧಪಡಿಸ್ಬೇಕು ಅಂತ. ಸಾವರ್ಕರ್ ಹೇಳಿದ್ರು, ಸಾಧ್ಯನೇ ಇಲ್ಲ, ನಾನು ಹೋಗಲೇಬೇಕು ಈಗ ಅಂತ ಹಠ ಹಿಡಿದು ನಿಂತರು. ಶ್ಯಾಮ್ಜಿ ಕೃಷ್ಣವರ್ಮರು ಬಂದರು, ಬೇಡವೇ ಬೇಡ ಅಂತ ಕೇಳಿದ್ರು. ಕೊನೆಗೆ ಶ್ಯಾಮ್ಜಿ ಕೃಷ್ಣವರ್ಮ ಹೇಳಿದ್ರು, ಆಯಿತು, ಹೋಗೋಕ್ಕಿಂತ ಮುಂಚೆ ಒಂದ್ಸಲ ನನ್ನ ಭೇಟಿ ಮಾಡಿ ಹೋಗಲೇಬೇಕು, ಸೊ ದಟ್ ಕೊನೆ ಕ್ಷಣದಲ್ಲಾದರೂ ಈ ಮನಸ್ಸನ್ನು ಬದಲಾಯಿಸಬಹುದು ಅಂತ ಶ್ಯಾಮ್ಜಿ ಕೃಷ್ಣವರ್ಮ ಪ್ರಯತ್ನ ಪಡ್ತಿದ್ರು. ಆದರೆ ಸಾವರ್ಕರ್ ಇದು ಯಾವುದನ್ನೂ ಕೇಳದೆ ಶ್ಯಾಮ್ಜಿ ಕೃಷ್ಣವರ್ಮರಿಗೆ ಒಂದು ಪತ್ರವನ್ನು ಮಾತ್ರ ಬರೆದಿಟ್ಟು, ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ದಯವಿಟ್ಟು ಕ್ಷಮಿಸಿ, ನಿಮ್ಗೆ ಹೇಳದೆ ಹೋಗ್ತಾ ಇದ್ದೀನಿ ಅಂತ ಆ ಪತ್ರವನ್ನು ಅವ್ರಿಗೆ ತಲುಪಿಸಿ ತಾವು ಲಂಡನ್ನಿಗೆ ಹೊರಟರು. ಲಂಡನ್ನಿಗೆ ಹೋಗಿ ಇನ್ನೇನು ಶ್ಯಾಮ್ಜಿ ಕೃಷ್ಣವರ್ಮರು ಅಥವಾ ಸಾವರ್ಕರ್ ಅಲ್ಲಿ ಹೋಗಬೇಕು ಅಂತಿತ್ತು, ಅಷ್ಟೊತ್ತಿಗೆ ಸಾವರ್ಕರ್ ಮೇಲೆ ಆರೋಪ ಪಟ್ಟಿ ಭಾರತದಲ್ಲಿ ಸಿದ್ಧವಾಗಿತ್ತು. ಅವ್ರನ್ನ ಭಾರತಕ್ಕೆ ಎಕ್ಸ್ಟ್ರಾಡೈಟ್ ಮಾಡಬೇಕು ಅಂತ. ಏನು ಆರೋಪ ಪಟ್ಟಿ? ಮೊದಲನೇ ತಪ್ಪು ಅವ್ರು ಮಾಡಿರೋದು, ರಾಜನ ವಿರುದ್ಧ ಭಾರತದಲ್ಲಿ ಯುದ್ಧ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ, ಆರೋಪ ನಂಬರ್ 1. ಎರಡನೇದು, ಸಾರ್ವಭೌಮ ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರವನ್ನ ಅವರು ಧಿಕ್ಕರಿಸಿದ್ದಾರೆ, ಆರೋಪ ನಂಬರ್ 2. ಮೂರನೇದು, ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮಾಡಿದ್ದಾರೆ ಲಂಡನ್ನಲ್ಲಿ, ಅದನ್ನ ಭಾರತಕ್ಕೆ ವಿತರಣೆ ಮಾಡುವಂತ ಪ್ರಯತ್ನ ಮಾಡಿದ್ದಾರಲ್ಲದೆ ಜಾಕ್ಸನ್ ಹತ್ಯೆಗೆ ಕಾರಣವಾಗಿದ್ದಾರೆ, ಮೇಜರ್ ಆರೋಪ. ನಾಲ್ಕನೇದು, ಶಸ್ತ್ರಾಸ್ತ್ರ ಸಂಗ್ರಹಣೆ ಮತ್ತು ಲಂಡನ್ನಲ್ಲೂ ಅದನ್ನು ವಿತರಣೆ ಮಾಡ್ತಾ ರಾಜನ ವಿರುದ್ಧ ಲಂಡನ್ನಲ್ಲೂ ಯುದ್ಧ ಮಾಡಿದ್ದಾರೆ, 4ನೇ ಆರೋಪ. 5ನೇ ಆರೋಪ ಏನು ಅಂತಂದ್ರೆ, 1906ರಲ್ಲಿ ಅವರು ಭಾರತದಿಂದ ಲಂಡನ್ನಿಗೆ ಹೋಗಬೇಕಾದ್ರೆ ಇಲ್ಲಿ ಮಾಡಿರುವಂಥ ಭಾಷಣಗಳು ರಾಜದ್ರೋಹದಿಂದ ಕೂಡಿವೆ. 5 ಆರೋಪಗಳು. ಈ 5 ಆರೋಪಗಳಿಗೆ ಪಕ್ಕಾಗಿ ಅವ್ರು ಹಿಡ್ಕೊಂಡು ಬರಬೇಕು ಅಂತ ಆಯಿತು. ಹಿಡ್ಕೊಂಡು ಬರಬೇಕು ಅಂತ ಆದಾಗ ಸಾವರ್ಕರ್ ಈ ಕಡೆ ಹೊರಟಿದ್ದಾರಲ್ಲ, ಸಾವರ್ಕರ್ ಫ್ರಾನ್ಸ್ನಲ್ಲಿರೋವರೆಗೂ ಒಂದು ಆರೋಪ ಏನು, ನಮ್ಮನ್ನೆಲ್ಲ ಬಡಕಾಯಿಸಿ ಇವನು ಫ್ರಾನ್ಸ್ನಲ್ಲಿದ್ದ ಅಂತ. ಇವರೆಲ್ಲರ ಮಾತು ಧಿಕ್ಕರಿಸಿ ಫ್ರಾನ್ಸ್ನಿಂದ ಹೊರಟ್ರೆ ಏನು ಆರೋಪ ಹೇಳಿದ್ರು ಗೊತ್ತಾ? ಸಾವರ್ಕರ್ ಹನಿ ಟ್ರ್ಯಾಪ್ ಆಗ್ಬಿಟ್ಟಿದ್ರು, ಅದಕ್ಕೆ ಹೋದ್ರು ಅಂತ. ಸಾವರ್ಕರ್ ಗಾಂಜಾ ತಗೋತಾ ಇದ್ರು, OPM ತಗೋತಾ ಇದ್ರು, ಅದಕ್ಕೆ ಯಾರ ಮಾತನ್ನು ಕೇಳದೆ ಅವ್ರು ಅಲ್ಲಿಗೆ ಹೋದ್ರು, ಲಂಡನ್ಗೆ ವಾಪಸ್ ಹೋಗ್ಬೇಕಾಗಿತ್ತು ಅವರಿಗೆ ಅಂತ. ಏನೆಲ್ಲ ಆರೋಪಗಳು! ನಮ್ಮ ಜನ ಕೆಲವೊಂದ್ಸಲ ಹಂಗೆ, ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಅಂದ್ರೆ ಹೆಚ್ಚು ಮಳೆ ಅಂತಾರೆ, ಅದಾದ್ಮೇಲೆ ಬಿಸಿಲು ಬಂದ್ಬಿಡ್ತಂದ್ರೆ ಏನು ಬಿಸಿಲು ಬಂತಪ್ಪ ಅಂತ ಸಮಾಧಾನವೇ ಇಲ್ಲ ಯಾವುದಕ್ಕೂ. ಆ ಮನುಷ್ಯ ಅಲ್ಲಿರೋವರೆಗೂ ಒಂದು ಕೂಗಾಟ, ವಾಪಸ್ ಬಂದ ತಕ್ಷಣ ಇನ್ನೊಂದಷ್ಟು ಆರೋಪಗಳು. ಸಾವರ್ಕರ್ ಯಾವುದಕ್ಕೂ ತಲೆ ಕೆಡ್ಕೊಳ್ಳೇ ಇಲ್ಲ. ಅವ್ರೇನು ಮಾಡಿದ್ರು, ತಾವು ಟ್ರೈನ್ ಹತ್ತಿದ್ರು,
ಪ್ಯಾರಿಸ್ನಿಂದ ಡೈರೆಕ್ಟ್ ಲಂಡನ್ಗೆ ಹೊರಟು ನಿಂತರು. ಜೊತೆಯಲ್ಲಿ ದಾದಾಬಾಯಿ ನವರೋಜಿಯವರ ಮೊಮ್ಮಗಳು ಕೂಡ ಇದ್ಲು. ಆಕೆಯು ಕ್ರಾಂತಿಕಾರಿಗಳಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದವಳು. ಸಾವರ್ಕರ್ ಜೊತೆ ಆಕೆನೂ ಬಂದ್ಲು. ಲಂಡನ್ನಲ್ಲಿ ಇನ್ನೇನು ಪ್ಲಾಟ್ಫಾರ್ಮ್ ಮೇಲೆ ಇಳಿಬೇಕು ಅಷ್ಟೊತ್ತಿಗೆ ಪೊಲೀಸರು ಬಂದರು. ಇಲ್ಲಿದ್ದಾನೆ ಸಿಗ್ದ ನೋಡಿ ಅಂತ ಬಂದ್ಬಿಟ್ರು. ಪಾರ್ಕರ್ ಅಂತ ಪೊಲೀಸ್, ಅವನು ಸಾವರ್ಕರ್ ಸುತ್ತಲೂ ಯಾವಾಗಲೂ ಗೂಢಚರ್ಯೆ ನಡೆಸ್ತಾ ಇದ್ದವನು. ಅವನೇ ಬಂದು ನಿಂತ್ಕೊಂಡ, ಸುತ್ತುವರೆದ ತಕ್ಷಣ ಸಾವರ್ಕರ್ ಹೇಳಿದ್ರು, ಹೌದು ನಾನೇ ಗಡ್ಬಡಿ ಮಾಡಬೇಡಿ, ನಾನೇ ಸಾವರ್ಕರ್ ಅಂದರು. ತಕ್ಷಣ ಸಾವರ್ಕರ್ ವಿರುದ್ಧ ಆರೋಪ ಪಟ್ಟಿಯನ್ನೆಲ್ಲ ಓದಿ, ಇಷ್ಟು ಆರೋಪಗಳಿಗಾಗಿ ನಿನ್ನನ್ನು ಭಾರತಕ್ಕೆ ಕಳಿಸ್ಬೇಕು ಅಂತ ಆಗಿದೆ, ವೆರಿ ಗುಡ್, ಇಂಟ್ರೆಸ್ಟಿಂಗ್ ಆಗುತ್ತೆ ಈ ಕೇಸ್, ನಡೀಲಿ ಎಂದರು ಸಾವರ್ಕರ್ನ ಕರ್ಕೊಂಡು ಹೋಗ್ಲಾಯ್ತು. ಸಾವರ್ಕರ್ ಟ್ರಂಕನ್ನು ಶೋಧಿಸಿದರೆ ಅದರಲ್ಲಿ 1857 ಸಂಗ್ರಾಮದ ಪುಸ್ತಕ ಇತ್ತು, ಬ್ಯಾಂಡ್ ಬುಕ್ಕು. ಅದರಲ್ಲಿ ಮ್ಯಾಜನಿಯ ಪುಸ್ತಕ ಇತ್ತು, ಇಂಡಿಯಾದಲ್ಲಿ ಬ್ಯಾಂಡ್ ಬುಕ್ಕು. ಅದರಲ್ಲಿ ಅನೇಕ ಕರಪತ್ರಗಳು, ವಿದ್ರೋಹವನ್ನು ಹುಟ್ಟಿಸಬಹುದಾಗಿರುವಂಥ ಕರಪತ್ರಗಳಿದ್ವು. ಇಷ್ಟು ಸಾಕಿತ್ತು. ಇಷ್ಟಕ್ಕೆ ಕರ್ಕೊಂಡೋಗಿ ಅವರನ್ನು ಜೈಲಿಗೆ ಹಾಕೋಕ್ಕೇನೂ ಸಮಸ್ಯೆ ಇರಲಿಲ್ಲ. ಸಾವರ್ಕರ್ನ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿದ ತಕ್ಷಣ ಸಾವರ್ಕರ್ ಮತ್ತು ಅವರ ಮಿತ್ರರು ಮೊದಲು ಬೇಲಿಗೆ ಅಪ್ಲೈ ಮಾಡಿದರು, ಬಿಡಿ ನಮ್ಮನ್ನು ಆಚೆ ಫಸ್ಟ್ ಅಂತ. ಜಡ್ಜ್ ಸಾವರ್ಕರ್ಗೆ ಬೇಲ್ ನಿರಾಕರಿಸಿದ. ಯಾಕೆ ಅಂತ ಸ್ವಲ್ಪ ದಬಾಯಿಸಿ ಲಾಯರ್ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಈ ಕೇಸಿಗೆ ಸಂಬಂಧಪಟ್ಟಂತೆ ಇಂಡಿಯಾದಿಂದ ಒಂದಷ್ಟು ಮಾಹಿತಿ ಬರಬೇಕಾಗಿದೆ, ಅದು ಬರುವವರೆಗೂ ಜೈಲಲ್ಲಿರಲಿ ಅಂತ. VVS ಅಯ್ಯರ್ ಸಾವರ್ಕರ್ ನೋಡ್ಲಿಕ್ಕೆ ಬರೋರು ಜೈಲಲ್ಲಿದ್ದಾಗ, ಲಂಡನ್ ಜೈಲಲ್ಲಿದ್ದಾಗ. ಬಂದವರು VVS ಅಯ್ಯರು ಮೀಟ್ ಮಾಡಿ ತುಂಬ ಮಾತಾಡೋರಲ್ಲ, ಮಾತಾಡಿ ಕೊನೆಗೆ ಎದ್ದು ಹೋಗ್ಬೇಕಾದ್ರೆ ಭಾಳ ದುಃಖದಿಂದ ಹೋಗೋರು. ಸಾವರ್ಕರ್ಗೆ ಒಂದ್ಸಲ ಹೇಳ್ತಾರೆ, ಸಾವರ್ಕರ್ ಎಂಥ ತಪ್ಪು ಮಾಡಿಬಿಟ್ರಿ, ನೀವು ಭಾರತಕ್ಕೆ ಹೋದರೆ ಅಂಡಮಾನ್ಗೆ ಕಳಿಸ್ತಾರೆ ನಿಮ್ಮನ್ನ, ಎಂಥ ತಪ್ಪು ಮಾಡಿಬಿಟ್ರಿ ನೀವು. ಸಾವರ್ಕರ್ ಏನಂದ್ರು ಗೊತ್ತಾ, ಒಳ್ಳೇದಾಯ್ತು ಕಣ ಅಂಡಮಾನಿಗೆ ಕಳಿಸಿದ್ರೆ, ನಮ್ಮ ಅಣ್ಣನ ನೋಡ್ಬೋದು, ಭಾಳ ದಿನ ಆಗಿದೆ ಅವನನ್ನು ನೋಡಿ ಅಂದರು ಸಾವರ್ಕರ್. VVS ಅಯ್ಯರ್ನ ಅವ್ರ ಕೊನೆಯಲ್ಲಿ ನೋಡಿದ್ದು ಅದೇ, ಇನ್ನು ಮತ್ತೆ ನೋಡ್ಲಿಕ್ಕೆ ಸಿಗಲ್ಲ ಅವರು. ಸಚ್ ಅ ಗ್ರೇಟ್ ಫ್ರೆಂಡ್ VVS ಅಯ್ಯರ್ ವಾಸ್. VVS ಅಯ್ಯರ್ 1925 ತೀರ್ಕೊಳ್ತಾರೆ. ಸಾವರ್ಕರ್ ಜೈಲಿಂದನೂ ಆಚೆ ಬಂದಿರಲಿಲ್ಲ, ರತ್ನಾಗಿರಿಯಲ್ಲಿ ಇರ್ತಾರೆ. ರತ್ನಾಗಿರಿಯಲ್ಲಿ ಅವನು ತೀರ್ಕೊಂಡಾಗ ಒಂದು ಪ್ರೀತಿಯಿಂದ ಅವ್ರ ಬಗ್ಗೆ, VVS ಅಯ್ಯರ್ ಬಗ್ಗೆ ಬರೀತಾರೆ. ಬರೆದಿರುವಾಗ ಅವ್ರು ಅದರಲ್ಲಿ ನೆನಪಿಸ್ಕೊಳ್ತಾನೆ, ನಾವು ಜೈಲಲ್ಲಿರುವಾಗ ಅವನು ಬಂದಿದ್ದ, ಅವನ ಗಡ್ಡ ಹೆಂಗಿತ್ತು ಅಂತಂದರೆ ಮುಖದಿಂದ ಇಳಿಬಿದ್ದು ಅವನ ಹೃದಯದವರೆಗೂ ಹೋಗ್ತಿತ್ತು ಆ ಗಡ್ಡ, ನೀಟಾಗಿ ಇಟ್ಕೊಂಡಿರ್ತಿದ್ದ. ಆದರೆ ನಾನು ಜೈಲಿಗೆ ಹೋದ್ಮೇಲೆ ಆ ನೀಟ್ನೆಸ್ ಎಲ್ಲ ಕಳೆದೋಗ್ಬಿಟ್ಟಿತ್ತು ಅವನು. ನನ್ನ ನೋಡ್ಲಿಕ್ಕೆ ಅಂತ ಬಂದವನು ಒಂಥರ ಕೆದರ್ಕೊಂಡಿರೋ ಕೂದಲವನಾಗಿ ಬರ್ತಿದ್ದ. ಒಂದಿನ ಅವ್ನು ಮಾತಾಡ್ತಾ ಇರಬೇಕಾದ್ರೆ ಅವ್ನು ಕೇಳಿದ್ದಂತೆ, ಲೀಡರ್ ಅಂತ ಕರಿತಿದ್ದಂತೆ ಅವ್ನು ಸಾವರ್ಕರ್ಗೆ, ನಾಯಕರೇ ಅಂತ ಕರಿತೀವಲ್ಲ ಹಂಗೆ, ಲೀಡರ್ ನೀವು ಯಾಕ್ರಿ ಫ್ರಾನ್ಸಿಂದ ಬಂದ್ರಿ ಅಂತ ಭಾಳ ದುಃಖದಿಂದ ಕೇಳಿದ್ರಂತೆ. ಯಾಕ್ರಿ ಬಂದ್ರಿ ಅಂತ. ಸಾವರ್ಕರ್ ಏನು ಮಾತಾಡಲಿಲ್ಲ. ಅಷ್ಟೊತ್ತಿಗೆ ಟೈಮ್ ಆಯಿತು ಹೋಗಬೇಕು ಅಂತಂದಾಗ ಇಬ್ಬರು ಕಣ್ಣಲ್ಲೂ ನೀರು ತುಂಬ್ಕೊಂಡ್ಬಿಟ್ಟಿತ್ತಂತೆ. ಯಾಕೆಂದರೆ ಇನ್ನು ವಾಪಸ್ ಒಬ್ಬರನ್ನೊಬ್ಬರು ನೋಡ್ತೀವೋ ಇಲ್ವೋ ಅಂತ ಇಬ್ಬರಿಗೂ ಅನಿಸಿತ್ತು ಅಂತ. ಹಂಗೆ ಅನ್ಕೊಂಡ ತಕ್ಷಣ ಇಬ್ಬರು ಗಟ್ಟಿಯಾಗಿ ತಬ್ಕೊಂಡು ಹೇಳಿದ್ರಂತೆ, ಛೇ ನಾವು ಅಳಬಾರ್ದು, ಗೀತೆಯನ್ನು ಓದ್ದವರು ನಾವೆಲ್ಲ. ಕೃಷ್ಣ ಹೇಳಿದನಲ್ಲ ಅಳುವಂತಿಲ್ಲ ಅಂತ, ನಾವು ಯಾರೂ ಅಳುವಂತಿಲ್ಲ, ಅದರಲ್ಲೂ ಈ ಕ್ರೂರಿ ಜನರ ಮುಂದೆ ಅಂತೂ ಕಣ್ಣೀರು ಸುರಿಸುವಂತೆ ಇಲ್ಲ ಅಂತ ಇಬ್ಬರು ತಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ವಾಪಸ್ ಹೋದ್ರು ಅಂತ ಹೇಳ್ತಾರೆ. VVS ಅಯ್ಯರ್ ಮುಂದೆ ಫ್ರಾನ್ಸನ್ನು ಬಿಟ್ಟು ಅವರು ಪಾಂಡಿಚೇರಿಗೆ ಬರ್ತಾರೆ. ಮೇಡಮ್ ಕಾಮ ಕಳಿಸ್ತಾ ಇದ್ದ ಸಾವರ್ಕರ್ ಪುಸ್ತಕವನ್ನು, ಅಲ್ಲಿಗೆ ಬೇಕಾಗಿರುವಂಥ ಶಸ್ತ್ರಗಳನ್ನು ಪಾಂಡಿಚೇರಿಗೆ ತರಿಸ್ಕೊಳ್ತಿದ್ರು. ಬಿಕಾಸ್ ಪಾಂಡಿಚೇರಿ ವಾಸ್ ರೂಲ್ಡ್ ಬೈ ಫ್ರಾನ್ಸ್. ಅಲ್ಲಿ ಬ್ರಿಟಿಷ್ ಪೊಲೀಸರದಕ್ಕೆ ಆಟ ನಡೀತಿರ್ಲಿಲ್ಲ. ಅಲ್ಲಿಂದ ಅವ್ರದನ್ನು ಬೇರೆ ಬೇರೆ ಕಡೆ ಸ್ಮಗಲ್ ಮಾಡ್ಲಿಕ್ಕೆ ಬೇಕಾಗಿರುವಂಥ ಸಹಾಯ ಮಾಡ್ತಾ ಇದ್ರು. ಕೊನೆ ದಿನಗಳವರೆಗೂ ರಾಷ್ಟ್ರಕ್ಕೋಸ್ಕರ ಫೈಟ್ ಮಾಡಿದವರು VVS ಅಯ್ಯರ್. ಆದರೆ VVS ಅಯ್ಯರ್ ಯಾರಿಗೂ ಗೊತ್ತೇ ಇಲ್ಲ ಅಂತ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತ ಕೇಳಿದರೆ ನಿಸ್ಸಂಶಯವಾಗಿ ಮಹಾತ್ಮ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಮೊದಲ 2 ಸಾಲುಗಳಲ್ಲಿರ್ತಾರೆ. ಆದರೆ ಇವರುಗಳೆಲ್ಲ ಪಠ್ಯದಲ್ಲಿ ಅಥವಾ ಪುಸ್ತಕದಲ್ಲಿ ಅಥವಾ ಚಿಂತನೆಗಳಲ್ಲಿ ಯಾವತ್ತೂ ಹರಿದು ಬಂದವರೇ ಅಲ್ಲ. ಇಂಥವರು VVS ಅಯ್ಯರ್. ಆದರೆ VVS ಅಯ್ಯರ್ ಪಾತ್ರ ಇಲ್ಲಿಗೆ ಮುಗ್ದಿರಲಿಲ್ಲ. ಈ ಸಂದರ್ಭದಲ್ಲಿ ಸಾವರ್ಕರ್ ಲಂಡನ್ನಲ್ಲೇ ಕೂತ್ಕೊಂಡು ತನ್ನ ಅತ್ತಿಗೆಗೆ ಇನ್ನೊಂದು ಪತ್ರ ಬರೀತಾರೆ. ಆ ಪತ್ರ ಕಳಿಸಿದ್ರು ಅಥವಾ ಬರೆದು ಹಾಗೆ ಇಟ್ಟರು ಗೊತ್ತಾಗಲಿಲ್ಲ. ಆ ಪತ್ರ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಅಭಿನವ ಭಾರತವನ್ನು ಕಟ್ಟಿದ್ದು ನಾವು ಹುಚ್ಚಿಗೆ ಬಿದ್ದಲ್ಲ, ಈ ಅಭಿನವ ಭಾರತವನ್ನು ನಾವೆಲ್ಲ ಗೊತ್ತಿದ್ದೇ ಕಟ್ಟಿದ್ದೀವಿ. ಇದರದ ಪರಿಣಾಮ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಬದುಕಿದೆ ಅಂತಂದರೆ ಹೋಗ್ಲಿಕ್ಕೆ ಅಂತಾನೆ ಇರೋದು, ಹೋಗ್ಲಿ ಬಿಡಿ ಅತ್ತಿಗೆ ಅಂತ. ಏನು ಮಾತು ನೋಡಿ ಅದು. ಬದುಕಿದೆ ಅಂತಂದರೆ ಹೋಗ್ಲಿಕ್ಕೆ ಅಂತಾನೆ ಇರೋದು. ಕೆಲವ್ರದ್ದು ಬೇಗ ಹೋಗುತ್ತೆ, ಕೆಲವ್ರದ್ದು ಲೇಟ್ ಆಗಿ ಹೋಗುತ್ತೆ, ಹೋಗ್ಲಿ ಬಿಡಿ ಅಂತ. ಹಂಗಂದು ಅವ್ರು ಹೇಳ್ತಾರೆ,
ತನ್ನ ಪ್ರೇರಣೆಯಿಂದ, ನಾವೆಲ್ಲರೂ ನಮ್ಮ ಪ್ರೇರಣೆಯಿಂದ ಖಡ್ಗ ಎತ್ತಿದ್ದೀವಿ. ನಾನು ಪ್ರೇರಣೆ ಕೊಟ್ಟಿದ್ದರಿಂದ ಅನೇಕರು ಖಡ್ಗ ಎತ್ತಿದ್ದಾರೆ. ಈಗ ನನ್ನನ್ನು ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ನಾನು ಮಾತಾಡಿದ್ದೀನಿ, ನಾನು ಬರೆದಿದ್ದೀನಿ, ಇದನ್ನು ನಾನು ಎಷ್ಟು ಬದುಕ್ತೀನಿ ಅಂತ ಕೇಳ್ತಿದ್ದಾನೆ. ಹೀಗಾಗಿ ನಾನು ಬದುಕಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ. ಮುಂದುವರೆದು ಏನು ಹೇಳ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ, ಈ ಹಾದಿಯಲ್ಲಿ ನಮ್ಮ ವಂಶ ನಿರ್ವಂಶ ಆಗ್ಬಿಡ್ಬೋದು. ವಾಕ್ಯಗಳನ್ನು ಗಮನಿಸಿ. ನಮ್ಮ ವಂಶ ನಿರ್ವಂಶ ಆಗ್ಬಿಡ್ಬೋದು. ಆಗ್ಲಿ ಬಿಡಿ ಅತ್ತಿಗೆ, ನಾವು ಮಾತೃಭೂಮಿಯ ಕೆಲಸ ಏನ್ ಮಾಡಬೇಕು ಅದನ್ನು ಮಾಡಿ ಮುಗಿಸಿದ ಮೇಲೆ ಇನ್ನು ವಂಶ ಮುಂದಕ್ಕೆ ಹೋಗಿ ಏನ್ ಮಾಡಬೇಕಾಗಿದೆ? ಥಾಟ್ ಕ್ಲಾರಿಟಿ ನೋಡಿ. ಅದು ಒಂದು ಚೂರು ಗೊಂದಲ ಇಲ್ಲ ನಾನು ಮಾಡ್ತಿರೋ ಕೆಲಸದ ಬಗ್ಗೆ. ಇವರನ್ನ ಬ್ರಿಟಿಷರ ಏಜೆಂಟ್ ಅಂತ ಕರಿತೀರಾ? ಇವರನ್ನ ಬ್ರಿಟಿಷರಿಂದ ಕ್ಷಮೆ ಕೇಳಿದ ಹೇಡಿ ಅಂತ ಕರಿತೀರಾ? ಯಾರನ್ರಿ ಕರೆಯೋದು? ಆದರೆ ದುರಂತ ಏನು ಅಂತಂದ್ರೆ, ಅವ್ರ ಜೊತೆಗೆ ಲಂಡನ್ನಲ್ಲಿದ್ದಂಥ ಹರಿಶ್ಚಂದ್ರ ಕೋರೆಗಾಂವ್ಕರ್ ಅಪ್ರೂವರ್ ಆಗ್ಬಿಟ್ಟ. ಅಪ್ರೂವರ್ ಆಗಿ ಅವನು ಕೋರ್ಟ್ನಲ್ಲಿ ಏನು ಮಾಡಿದ, ಎಲ್ಲ ವಿಚಾರಗಳನ್ನು ಬಾಯ್ಬಿಟ್ಬಿಟ್ಟ. ಧಿಂಗ್ರಾ ಮತ್ತು ಸಾವರ್ಕರ್ ಕ್ಲೋಸ್ ಫ್ರೆಂಡು ಅಂತ ಹೇಳ್ದ. ಸಾವರ್ಕರ್ರು ದೇಗ್, ತೇಗ್ ಮತ್ತು ಫತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರು ಅಂತ. ದೇಗ್ ಅಂದರೆ ವಿಶ್ವಾಸ ಇರಬೇಕು, ತೇಗ್ ಅಂತಂದ್ರೆ ಸ್ವೋರ್ಡ್ ಕೈಯಲ್ಲಿರಬೇಕು. ನನ್ನ ಕೈಯಲ್ಲಿರುವಂತ ಕತ್ತಿಯ ಮೇಲೆ ವಿಶ್ವಾಸ ಚೆನ್ನಾಗಿದ್ರೆ ಫತೆ, ಗೆಲುವು ನನ್ನದ್ದೇ ಆಗುತ್ತೆ ಅಂತ ಸಾವರ್ಕರ್ ಯಾವಾಗಲೂ ಹೇಳ್ತಿದ್ರು. ಈ ಆಧಾರದ ಮೇಲೆ ಎಲ್ಲರನ್ನವರು ಉದ್ದೀಪಿಸ್ತಾ ಇದ್ರು ಅಂತ. ಆಮೇಲೆ ಆತ ಏನ್ ಮಾಡ್ದ, ಅಲ್ಲಿ ಸುಮ್ಮನಿರದೆ ಚತುರ್ಭುಜ ಅಮೀನಿನ ಬಗ್ಗೆ ಬಾಯ್ಬಿಟ್ಟ. ಚತುರ್ಭುಜ ಅಮೀನು ಇವನೇ ಶಸ್ತ್ರಾಸ್ತ್ರಗಳನ್ನೆಲ್ಲ ಸಾಗಿಸ್ತಾ ಇದ್ದವನು ಅಂತ. ಅವನನ್ನ ಭಾರತದಲ್ಲಿ ಈ ವಿಚಾರ ತಗೊಂಡು ಅಲ್ಲಿ ಅರೆಸ್ಟ್ ಮಾಡಿದ್ರು ಚತುರ್ಭುಜ ಅಮೀನನ್ನ. ಅವನು ಸಿಕ್ಕಾಕೊಂಡ, ಅವನು ಅಪ್ರೂವರ್ ಆಗ್ಬಿಟ್ಟ. ಚತುರ್ಭುಜ ಅಮೀನ್ ನಿಮ್ಗೆ ನೆನಪಿರ್ಬೋದು, ಇಲ್ಲಿಂದ ಗನ್ ಸಾಗಿಸಿದವನು ಅವನೇ. ಈಗ ಅವನೇ ಅಪ್ರೂವರ್ ಆಗ್ಬಿಡ್ತಾನೆ ಅಂದ್ರೆ ಸಾವರ್ಕರ್ ಮೇಲೆ ದೊಡ್ಡ ಫೈಲೇ ಓಪನ್ ಆಗುತ್ತೆ ಅನ್ನುವಂಥ ಅರ್ಥ. ಅವನು ಎಲ್ಲಿವರೆಗೂ ಮುಂದೆ ಎಲ್ಲಿವರೆಗೂ ಬಾಯ್ಬಿಟ್ಟ ಅಂತಂದ್ರೆ, ಧಿಂಗ್ರಾ ಇತರೆ ಅಧಿಕಾರಿಗಳನ್ನು ಕೊಲ್ಲಬೇಕು ಅಂತಿದ್ದಾನೆ ಅಂತ ಹೇಳಿದ್ದು ಕೂಡ ಇದೇ ಕೋರೆಗಾಂವ್ಕರ್. ಇದನ್ನೆಲ್ಲ ಮಾಡಿದ್ದಲ್ಲದೆ ತಮಗೆ ಬೇಕಾದ ಹೇಳಿಕೆಗಳನ್ನು ಬೇಕಾದವರಿಂದ ಪಡಿಸ್ಕೊಂಡೂ ಕೂಡ ಇವ್ರು ಕೊನೆಗೆ ಏನು ಮಾಡಿದ್ರು, ಒಂದು ವರ್ಡಿಕ್ಟ್ ಕೊಟ್ಟರು. ಆ ವರ್ಡಿಕ್ಟ್ ಏನು ಅಂತಂದರೆ, ಸಾವರ್ಕರ್ನ ಲಂಡನ್ನಲ್ಲಿ ಇಟ್ಕೋಬೇಕು ಅಂತಿಲ್ಲ, ಭಾರತದ ಗೌರ್ಮೆಂಟ್ನ ಅಪೇಕ್ಷೆಯ ಪ್ರಕಾರ ಅವ್ರನ್ನ ಭಾರತಕ್ಕೆ ಕಳಿಸ್ಬೋದು ಅಂತ. ಅಲ್ಲಿಗೆ ಸಾವರ್ಕರ್ನ ಡೆತ್ ನೋಟ್ ಬರೆದಂತೆ. ಭಾರತಕ್ಕೆ ಕಳಿಸೋದು ಅಂದರೆ ಸಾವರ್ಕರ್ನ ಕೊಲ್ಲೋದು ಅಂತ ಅರ್ಥ. ಇನ್ನೇನು ಉಳಿದೇ ಇಲ್ಲ ಅಲ್ಲಿ ಅಂತ ಎಲ್ರಿಗೂ ಗೊತ್ತಿತ್ತು. ಸಾವರ್ಕರ್ ಇಂಡಿಯಾಕ್ಕೆ ಹೋಗಬೇಕು ಅಂತ ಕೊನೆಗೆ ಹೈಯರ್ ಅಪೀಲ್ಗೆ ಹೋದ್ರು. ಹೈಯರ್ ಅಪೀಲಲ್ಲೂ ಕೂಡ ಅದಕ್ಕೆ ಏನು ಉಪಯೋಗ ಆಗಲಿಲ್ಲ. ಸಾವರ್ಕರ್ ಅಲ್ಲಿ ಕಳಿಸ್ಬೇಕು ಅಂತ ಆಯಿತು. ಲಾಯರ್ ತುಂಬ ಚೆನ್ನಾಗಿ ಕೇಳಿದ್ರು, ನೀವು ಸಾವರ್ಕರ್ನ ಇಲ್ಲಿಂದ ವಾಪಸ್ ಕಳಿಸ್ತಾ ಇದ್ದೀರಾ ಅಂತಂದ್ರೆ ಅರ್ಥ ಏನು? ಆತ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಅವನೇನು ತಪ್ಪಿಸ್ಕೊಂಡು ಬಂದಿಲ್ಲ, ಸ್ಕಾಲರ್ಶಿಪ್ ತಗೊಂಡೇ ಬಂದಿದ್ದಾನೆ ಇಲ್ಲಿಗೆ. ಮತ್ತೆ ಹೆಂಗ್ ಕಳಿಸ್ತೀರಾ? ಸ್ಕಾಲರ್ಶಿಪ್ ತಗೊಂಡು ಅಧಿಕೃತವಾಗಿ ಭಾರತದಿಂದ ಇಲ್ಲಿಗೆ ಬಂದವನನ್ನ ವಿಚಾರಣೆ ಇಲ್ಲಿ ಮಾಡಿದ್ರು ಒಂದೇ, ಅಲ್ಲಿ ಮಾಡಿದ್ರು ಒಂದೇ, ಇಲ್ಲೇ ವಿಚಾರಣೆ ನಡೆಸಿ ಅಂತ. ಮತ್ ಸಾವರ್ಕರ್ ಹೇಳಿದ್ರು, ಇಲ್ಲಿರೋದು ಕರ್ಜನ್ ವೈಲಿಯ ಹತ್ಯೆ ವಿಚಾರ, ನನಗೆ ಯಾರಾದ್ರೂ ಸಾಕ್ಷಿ ಬೇಕು ಅಂದ್ರೆ ಇಲ್ಲಿಂದ ಕರೆಸ್ಕೊಳ್ಬೇಕು ನಾನು, ನೀವು ನನ್ನ ಅಲ್ಲಿಗೆ ಕಳಿಸ್ಬಿಟ್ರೆ ಅಲ್ಲಿಗೆ ಸಾಕ್ಷಿ ಬರ್ಲಿಕ್ಕಾಗಲ್ಲ, ಹೀಗಾಗಿ ವಿಚಾರಣೆ ನಡೆಯೋದು ಉಪಯೋಗಕ್ಕಿಲ್ಲ, ನಾನು ಇಲ್ಲೇ ಇಟ್ಕೊಳ್ಳಿ ಅಂತ ಕೇಳಿದ್ರು ಸಾವರ್ಕರ್. ಆದ್ರೆ ಏನಾದ್ರೂ ಆಗ್ಲಿಲ್ಲ. ಈ ಹೊತ್ತಿನಲ್ಲಿ ಸಾವರ್ಕರ್ನ ನಿಲ್ಲಿಸಿದ್ರೆ ಉಪಯೋಗ ಇಲ್ಲ ಅಂತ ಡೇವಿಡ್ ಗಾರ್ನೆಟ್ ಅಂತ ಸಾವರ್ಕರ್ ಒಬ್ಬ ಮಿತ್ರ, ಆತ ಏನು ಮಾಡ್ತಾನೆ, ಸಾವರ್ಕರ್ ಜೊತೆ ಮಾತಾಡ್ತಾ ಕೇಳ್ತಾನೆ. ಅವನು ನೋಡ್ತಾನೆ ಸೆಲ್ ಒಳಗಡೆ ಸಾವರ್ಕರ್, ಹೊರಗಡೆ ಅವನು ಒಬ್ಬ ಸೆಂಟ್ರಿ ತಿರುಗಾಡ್ತಾ ಇದ್ನಲ್ಲ, ಅವನು ಪೂರ್ತಿ ಎಂಡಿಗೆ ಹೋಗಿದ್ದಾನೆ ಅಂತ ಗೊತ್ತಾದ್ಮೇಲೆ ನಿಧಾನಕ್ಕೆ ಬಂದು ಕೇಳ್ತಾರೆ, ಸಾವರ್ಕರ್ ಎಸ್ಕೇಪ್ ಆಗೋ ಐಡಿಯಾ ಇಲ್ವಾ? ಸಾವರ್ಕರ್ ಹೇಳ್ತಾರೆ, ದಾರಿ ಇಲ್ವಲ್ಲ. ಹೇಳ್ತಾನೆ, ಯಾಕೆ ದಾರಿ ಇಲ್ಲ? ನೀವೇನಾದರೂ ಹೇಳಿ ನನಗೆ, ಎಲ್ಲಿ ನನಗೆ ಸಾಧ್ಯತೆ ಇದೆ ಅಂತ ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತ. ಸಾವರ್ಕರ್ ಹೇಳ್ತಾರೆ, ವಾರದಲ್ಲಿ ಒಂದು ದಿನ, ಇಂಥ ದಿನ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಇಷ್ಟು ನಿಮಿಷದಿಂದ ಇಷ್ಟು ನಿಮಿಷದವರೆಗೂ ಇಲ್ಲೊಂದು ಕೆಲಸ ಮಾಡಿಸ್ತಾರೆ, ಆ ಕೆಲಸ ಮುಗಿಸ್ಕೊಂಡು ನನ್ನ ಕರ್ಕೊಂಡು ಬರ್ತಾರೆ, ದಟ್ ಈಸ್ ದ ಓನ್ಲಿ ಟೈಮ್ ಅಂತ. ವಂಡರ್ಫುಲ್, ಒಳ್ಳೇದಾಯಿತು. ನಾನು ಇದಕ್ಕೆ ಬೇಕಾಗಿರುವಂಥ ಐರಿಷ್ ಕ್ರಾಂತಿಕಾರಿಗಳನ್ನು, ಫ್ರಾನ್ಸ್ನ ಕ್ರಾಂತಿಕಾರಿಗಳನ್ನು ಜೋಡಿಸ್ಕೊಳ್ತೀನಿ. ನೀವು ಬರುವಾಗ ಗಾಡಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ, ನಾವು ಸನ್ನೆ ಕೊಡ್ತೀವಿ, ನೀವು ನಿಮ್ಮ ಗಾಡಿ ಹತ್ತೋ ಬದಲು ಓಡಿ ಬಂದು ನಮ್ಮ ಗಾಡಿ ಹತ್ಕೊಂಡ್ರೆ ನಾವು ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅಷ್ಟೊತ್ತಿಗೆ ಇಲ್ಲಿ ಪೊಲೀಸರು ಬರೋದ್ರ ವೇಳೆಗೆ ನಾವು ದಾಟಿ ಆಗಿಬಿಟ್ಟಿರುತ್ತೆ, ಎಲ್ಲಿಗೋ ಹೋಗಿ ತಪ್ಪಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗುತ್ತೆ. ಸಾವರ್ಕರ್ ವಾಸ್ ರೆಡಿ. ಇನ್ಫ್ಯಾಕ್ಟ್ ಸಾವರ್ಕರ್ ಇವ್ರ ಪ್ಲಾನ್ ಫೇಲ್ ಆದರೆ ಪ್ಲಾನ್ ಬಿನೂ ರೆಡಿ ಮಾಡ್ಕೊಂಡಿದ್ರು. ನಾನು ಏನು ಮಾಡಬೇಕು ಇದು ಫೇಲ್ ಆದರೆ ಅಂತ ರೆಡಿಯಾಗಿ ಕೂತಿದ್ರು. ಎಲ್ಲ ಆಗೋಗಿತ್ತು. ಅವತ್ತು ಗಾಡಿನೂ ಬಂತು. ಐರಿಷ್ ಕ್ರಾಂತಿಕಾರಿಗಳಿಗೆ ಈ ವಿಚಾರ ಗೊತ್ತಾದಾಗ ಸಾವರ್ಕರ್ರ ಬಿಡುಗಡೆಯ ಹಿನ್ನೆಲೆಯಲ್ಲಿ ಅಕಸ್ಮಾತ್ ನಮಗೆ ಜೈಲಾದರೂ ನಮಗೆ ತೊಂದರೆ ಇಲ್ಲ, ಸಾವರ್ಕರ್ ಬಿಡುಗಡೆ ಆಗಬೇಕು ಅಂತ ಐರಿಷ್ ಕ್ರಾಂತಿಕಾರಿಗಳು ಡಿಸೈಡ್ ಮಾಡಿಬಿಟ್ಟಿದ್ರಂತೆ. ಅವ್ರಿಗಿದ್ದಂಥ ಬೆಲೆ ಅಂತದ್ದು ಐರಿಷ್ ಕ್ರಾಂತಿಕಾರಿಗಳ ನಡುವೆ ಬಂತು. ಅವತ್ತು ಕಾರ್ ಎಂದಿನಂತೆ
ಸಾವರ್ಕರ್ನ ತಗೊಂಡೋಗ್ಬೇಕಾಗಿದ್ದ ಕಾರು, ಇವರು ಜೈಲಿನ ಕಾರು, ಆ ಕಡೆ ಕಾರು ಎರಡೂ ಬಂತು. ಆದರೆ ಸಾವರ್ಕರ್ನ ಇವರು ಅನ್ಕೊಂಡಿದ್ದಕ್ಕಿಂತ ಮುಂಚೆ ಕರ್ಕೊಂಡು ಹೋಗ್ಬಿಡ್ಲಾಗಿತ್ತು. ಕಾರಲ್ಲಿ ಸಾವರ್ಕರ್ ಇರಲಿಲ್ಲ, ಬೇರೆ ಪೊಲೀಸರಿದ್ದರು. ಐಡಿಯಾ ಫೇಲ್ ಆಯಿತು. ಯಾಕೆಂದರೆ ಯಾರೋ ಈ ವಿಚಾರವನ್ನು ಬ್ರಿಟಿಷರಿಗೆ ಲೀಕ್ ಮಾಡಿದ್ದರಿಂದ ಅವ್ರು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಸಾವರ್ಕರ್ರ ಮೊದಲನೇ ಎಸ್ಕೇಪ್ ಪ್ಲ್ಯಾನ್ ಫೇಲ್ಯೂರ್ ಆಯಿತು. ಈಗ ಬರೀ ಸಾವರ್ಕರ್ ಮೇಲಲ್ಲ, VVS ಅಯ್ಯರ್ ಮೇಲೂ ಗೂಬೆ ಕೂತಿತ್ತು, ಈ ಮನುಷ್ಯನೂ ಹಿಡಿಬೇಕು ಅಂತ. ಆದರೆ VVS ಅಯ್ಯರ್ ಏನು ಹೇಗೆ ಅಂತ ಇವರಿಗೆಲ್ಲ ಗೊತ್ತಿಲ್ಲ. ಒಬ್ಬ ಸೌತ್ ಇಂಡಿಯನ್ ಬ್ರಾಹ್ಮಿನ್ ಅನ್ನೋ ಐಡಿಯಾ ಕೊಟ್ಟು ಎಲ್ಲ ಗೂಢಚಾರಿಗೂ ಹುಡುಕಿ ಅವನನ್ನು ಅಂತ. VVS ಅಯ್ಯರ್ ಪ್ಯಾರಿಸ್ಗೆ ಹೋಗಬೇಕು ಅಂತ, ಅವರು ಹಾಲ್ಯಾಂಡ್ ಮೂಲಕ ಪ್ಯಾರಿಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಹಾಲ್ಯಾಂಡ್ ಹೋಗುವಂಥ ಟ್ರೈನ್ ಹತ್ತಬೇಕಾದ್ರೆ ಒಬ್ಬ ಬಂದ, ಇವನೇ ಇರ್ಬೋದಾ ಅಂತ, ಗಡ್ಡ ಎಲ್ಲ ಬೆಳೆದಿದೆ, ಈತನೇ ಇರ್ಬೋದಾ ಅಂತ. ಏನು ಮಾಡಿದ, ಡೈರೆಕ್ಟಾಗಿ ಕೇಳಲಿಕ್ಕಾಗಲ್ಲ ಅಂತ ಹತ್ರ ಬಂದು ಆ ಗೂಢಚಾರ ಒಂದು ಟೆಲಿಗ್ರಾಮನ್ನು ಅವ್ರಿಗೆ ತೋರಿಸಿ, ಸರ್ ಇದು ನಿಮಗೇನಾ ನೋಡಿ ಅಂತ ಅಂದ. ಅವರು ತಕ್ಷಣ ನೋಡಿ, ಹೋ ನಿಮ್ಮ ಮಿಸ್ಟೇಕ್ ಆಗಿದೆ ಸರ್, ನಾನಲ್ಲ ಇದು ಅಂತ ವಾಪಸ್ ಕೊಟ್ಬಿಟ್ರು. ಆದರೆ ಅವ್ರ ಬ್ಯಾಗ್ ಮೇಲೆ VVS ಅಂತ ಬರೆದಿತ್ತು. ಅವನಿಗೆ ನೋಡಿದಾಗ, ಅಯ್ಯೋ ಗಾಬರಿ ಆಗ್ಬೇಡಿ ಸರ್, ನನ್ನ ಹೆಸರು ವೀರ್ ವಿಕ್ರಮ್ ಸಿಂಗ್ ಅಂದ್ರು. ಬ್ಯಾಗ್ ತಗೊಂಡು ಹೊರಟ್ಬಿಟ್ರು. ತಕ್ಷಣಕ್ಕೆ ಅವ್ರು ಹೆಂಗೆ ಆಗೋಯ್ತು ಅಂತಂದರೆ, ಈ ಪೊಲೀಸ್ಗೆ ಏನಾದರೂ ತಿಳ್ಕೊಳ್ಳೋ ಮುಂಚೆ ಅವರು ಹೊರಟ್ಬಿಟ್ರು. ಹೊರಡೋಕ್ಕಿಂತ ಮುಂಚೆ ಈ ಕೊನೆಯ ಹಂತ ಇತ್ತಲ್ಲ ಸಾವರ್ಕರ್ದು, ಆ ಕೊನೆಯ ಹಂತದಲ್ಲಿ ಸಾವರ್ಕರ್ VVS ಅಯ್ಯರ್ ಕಿವಿ ಹತ್ರ ಬಂದು ಮಾರ್ಸೆಲ್ಸಲ್ಲಿ ಸಿಗೋಣ ಅಂತ ಹೇಳಿದರು. ದಟ್ ವಾಸ್ ಕೋಡ್ ವರ್ಡ್. ಮಾರ್ಸೆಲ್ಸ್ ಹತ್ರಕ್ಕೆ ನನ್ನನ್ನು ತಗೊಂಡೋಗುವಂಥ ಹಡಗು ಬಂದಾಗ ನಾನು ತಪ್ಪಿಸ್ಕೊಳ್ತೀನಿ, ಮಾರ್ಸೆಲ್ಸಲ್ಲಿ ನೀವು ರೆಡಿಯಾಗಿರಿ ಅಂತ ಸೂಕ್ಷ್ಮ. ಆ ಮನುಷ್ಯ ಎಷ್ಟು ಆಲೋಚನೆ ಮಾಡ್ತಿದ್ದ ನೋಡಿ. ತಾನು ಒಂದು ಫೇಲ್ ಆದರೆ ಬಿಡಲಿಲ್ಲ, ತಪ್ಪಿಸ್ಕೊಳ್ಳೋಕೆ ಇನ್ನೊಂದು ದಾರಿ ಹುಡುಕಬೇಕು. ಮಾರ್ಸೆಲ್ಸ್ ಬರ್ತೀನಿ, ಹಡಗು ಬರುತ್ತಲ್ಲ ಅಲ್ಲಿ ಬಂದಾಗ ಸಿಗ್ತೀನಿ. ಮಾರ್ಸೆಲ್ಸ್ ಅನ್ನೋದು ಫ್ರಾನ್ಸಿಗೆ ಸಂಬಂಧಪಟ್ಟಂಥ ಟೆರಿಟರಿ ಆಗಿದ್ದರಿಂದ, ಬಂದರ್ ಆಗಿದ್ದರಿಂದ ಅಲ್ಲಿ ನೀವು ರೆಡಿ ಇರಿ, ನಾನು ತಪ್ಪಿಸ್ಕೊಂಡು ಬರ್ತೀನಿ, ಗಾಡಿಯಲ್ಲಿ ಹೋಗೋಣ ಅಂತ. ಯಾರಿಗೂ ಇದು ಗೊತ್ತಾಗಲಿಲ್ಲ. 1910 ಜುಲೈ 1 SS ಮೋರಿಯಾ ಅನ್ನುವಂಥ ಹಡಗಿನಲ್ಲಿ ಸಾವರ್ಕರ್ನ ಕೂರಿಸ್ಕೊಳ್ಳಾಯಿತು. ಆದರೆ ಸಾವರ್ಕರ್ ವಾಸ್ ಡೇಂಜರಸ್ ಕ್ರಿಮಿನಲ್ ಅಂತ ಬ್ರಿಟಿಷರ ಡಾಕ್ಯುಮೆಂಟ್ಸಲ್ಲಿ ಇದ್ದಿದ್ದರಿಂದ ಕರ್ಕೊಂಡೋಗೋದು ಈಸಿ ಅಲ್ಲ, ಸಮರ್ಥರಾಗಿರೋನ ಕರ್ಕೊಂಡ್ಬರಬೇಕು. ಒಬ್ಬ ಪಾರ್ಕರ್ ಸಾವರ್ಕರ್ನ ಹಿಂದೆ ಮುಂದೆನೇ ಅನೇಕ ವರ್ಷಗಳ ಕಾಲ ಸುತ್ತಾಡಿದ್ದವ, ಅವನು ಗೂಢಚಾರನಾಗಿ ಅವನನ್ನು ಜೋಡಿಸಲಾಯಿತು. ಜೊತೆಗೆ ಈ ಹಿಂದೆಯೂ ಕೆಲವು ಈ ಥರದ ಕೈದಿಗಳನ್ನು ಭಾರತಕ್ಕೆ ಮುಟ್ಟಿಸಿದಂಥ ಸಮರ್ಥನಾಗಿರುವಂಥ ವ್ಯಕ್ತಿ ಪೋವರ್ ಅಂತ, ಅವರಿಬ್ಬರನ್ನು ಜೋಡಿಸಿ ಕಳಿಸ್ಕೊಡ್ಲಾಯಿತು. ವ್ಯವಸ್ಥೆ ಹೆಂಗೆ ಮಾಡಿದ್ರು ಗೊತ್ತಾ? SS ಮೋರಿಯಾ ಹಡಗಿನಲ್ಲಿ ಸಾವರ್ಕರ್ ಮಲ್ಕೊಳ್ಳುವಂಥ ಜಾಗ ಬಂದು ಬೆಡ್ಡು, ಕರೆಕ್ಟ್ ಅದರ ಮೇಲೆ ಪಾರ್ಕರ್ ಮಲ್ಕೊಳ್ತಾನೆ, ಅದರ ಎದುರುಗಡೆ ಬಾಗಿಲಿನ ಹತ್ರ ಪವರ್ ಮಲ್ಕೊಳ್ತಾನೆ. ಸಾವರ್ಕರ್ ಮುಖದ ಮೇಲೆ ಯಾವಾಗಲೂ ಲೈಟ್ ಬೀಳುವಂತೆ ಲೈಟ್ ಹಾಕ್ಬಿಟ್ಟಿದ್ದಾರೆ, ಬೆಳಕು ಕಾಣುವಂತೆ. ಆ ಮನುಷ್ಯ ಎದುರು ಕಾಣಬೇಕು, ಕೂತ್ರು ಕಾಣಬೇಕು. ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ಪಾರ್ಕರ್ ಮತ್ತು ಪವರ್ ಇಬ್ರು ಒಂದೇ ಸಲ ರೂಮ್ ಬಿಟ್ಟು ಹೋಗುವಂತಿಲ್ಲ. ಯಾರಾದ್ರೂ ಒಬ್ಬರು ರೂಮಲ್ಲಿ, ನಾನು ಸಾವರ್ಕರ್ ತಾಕತ್ ಹೇಳ್ತಿರೋದು, ಇವ್ರದೆಲ್ಲ ತಾಕತ್ತದು, ಸಾವರ್ಕರ್ ತಾಕತ್. ಹೆಂಗ್ ಮಾಡಿಸಿಟ್ಕೊಂಡಿದ್ರು ಇವ್ರನ್ನ ಅಂತಂದ್ರೆ, ಒಬ್ಬ ಇಲ್ಲಿದ್ದಾಗ ಮತ್ತೊಬ್ಬ ಹೋಗ್ಬೇಕಷ್ಟೇ, ಅಥವಾ ಇಬ್ರು ಇಲ್ಲೇ ಇರಬೇಕು. ಸಾವರ್ಕರ್ ಆಚೆ ಹೋಗ್ಬೇಕು ಅಂತಂದ್ರೆ ಇವರಿಬ್ರಲ್ಲಿ ಒಬ್ಬರು ಇರಬೇಕು, ಅಥವಾ ಹೊರಗಡೆ ಇಬ್ರು ಕಾಯ್ಕೊಂಡು ನಿಂತಿದ್ದಾರೆ, ಅವ್ರ ಜೊತೆನೇ ಸಾವರ್ಕರ್ ಹೋಗ್ಬೇಕು, ಇನ್ಕ್ಲೂಡಿಂಗ್ ಟು ಗೋ ಟು ದ ಟಾಯ್ಲೆಟ್. ಸಾವರ್ಕರ್ಗೆ ಕಂಡೀಷನ್, ಟಾಯ್ಲೆಟ್ ನಲ್ಲಿ ಲಾಕ್ ಮಾಡುವಂತಿಲ್ಲ. ಸಾವರ್ಕರ್ ಟಾಯ್ಲೆಟ್ಗೆ ಹೋಗೋಕ್ಕಿಂತ ಮುಂಚೆ ಆ ಟಾಯ್ಲೆಟ್ಗೆ ಇರುವಂತ ಕಿಂಡಿ, ಓಪನ್ ಕಿಂಡಿ ಏನಿದೆ ಅದನ್ನ ಲಾಕ್ ಮಾಡಬೇಕು ಕಂಪಲ್ಸರಿ. ಉಳಿದಂತೆ ಓಪನ್ ಆಗಿರುತ್ತೆ, ಅದು ಗಾಳಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಲಾಕ್ ಮಾಡಬೇಕು. ಎಲ್ಲೂ ವ್ಯವಸ್ಥಿತವಾಗಿ ಪ್ಲಾನ್ ಆಗಿದೆ. ಎಷ್ಟು ವ್ಯವಸ್ಥಿತವಾಗಿದೆ ಅಂತಂದ್ರೆ, ಸಾವರ್ಕರ್ಗೆ ಇಂತಿಂತ ಟೈಮ್ ಇಂತಿಂತದ್ದು ಅಂತ. ಬೆಳಗ್ಗೆ 6:30-7 ಗಂಟೆಗೆ ಹೇಳ್ತಾರೆ, 8:45ಗೆ ಟಾಯ್ಲೆಟ್ಗೆ ಹೋಗ್ಬೇಕು. ಅವರಿಬ್ರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಟಾಯ್ಲೆಟ್ ಮುಗಿಸ್ಕೊಂಡು ಸಾವರ್ಕರ್ ಮತ್ತೆ ವಾಪಸ್ ಬರಬೇಕು. ಇನ್ನೇನೂ ಇಲ್ಲ. ಇವರೇ ಸಾವರ್ಕರ್ನ ಟಾಪ್ ಡೆಕ್ಕಿಗೆ ಯಾವಾಗಲಾದ್ರೂ ಸ್ವಲ್ಪ ಗಾಳಿ ಬೆಳಕು ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವ್ರ ಜೊತೆನೇ ಇರಬೇಕು, ಅಪ್ಪಿ ತಪ್ಪಿ ಬೇರೆ ಎಲ್ಲೂ ಹೋಗುವಂತಿಲ್ಲ, ಯಾರ ಜೊತೆಯೂ ಮಾತಾಡುವಂತಿಲ್ಲ, ಟೋಟಲ್ ಕಂಡೀಷನ್. ಸಾವರ್ಕರು ಏನು ಮಾತಾಡಲಿಲ್ಲ, ನೋಡ್ತಿದ್ದಾರೆ. 8 ದಿನದ ಪ್ರಯಾಣ. 1ನೇ ತಾರೀಕು ಹೊರಟಿದ್ದು, ಪ್ರಾಬಬ್ಲಿ 9ನೇ ತಾರೀಕೋ 10ನೇ ತಾರೀಕೋ ಅದು ಮಾರ್ಸೆಲ್ಸ್ನ ಹತ್ರ ಬಂತು. ಹತ್ರ ಬಂದ ತಕ್ಷಣ ಈಗ ಸಾವರ್ಕರ್ಗೆ ಸರಿಯಾದ ಸಂದರ್ಭ ಹೇಳ್ಬಿಟ್ಟಿದ್ದಾರೆ, ನಾನು ಬರ್ತೀನಿ ಮಾರ್ಸೆಲ್ಸ್ಗೆ ಅಂತ. ಪ್ರತಿದಿನ ಅವರು 8 ದಿನಗಳ ಟ್ರೈನಿಂಗು. 8:45 ಟಾಯ್ಲೆಟ್ಗೆ ಹೋಗ್ತಿದ್ರು. ಅವತ್ತು 6:15ಗೆ ಎದ್ಬಿಟ್ರು, ಟಾಯ್ಲೆಟ್ಗೆ ಹೋಗಬೇಕು ಅಂದರು. ಪಾರ್ಕರ್ರೂ ಮಲಗಿದ್ದ, ಪವರ್ರೂ ಮಲಗಿದ್ದ. ಪವರ್ ಅವ್ರು ಎಬ್ಬಿಸಿ ಟಾಯ್ಲೆಟ್ಗೆ ಹೋಗಬೇಕು ಅಂದ ತಕ್ಷಣ ತಿರುಗಿ ಉಲ್ಟಾ ಮಲ್ಕೊಂಡ, ಏನೂ ಹೇಳಲಿಲ್ಲ. ಪಾರ್ಕರಿಗೆ ಕೇಳಿದ್ರು, ಅವರು ನಿದ್ದೆ ಕಣ್ಣಲ್ಲೇ ಹೋಗು ಹೋಗು ಅಂತ ಹಿಂಗೆ ಅಂದ್ಬಿಟ್ಟು ಮಲ್ಕೊಂಡ. ಅವನು ಎದ್ದಿಲ್ಲ. ತಕ್ಷಣ ಸಾವರ್ಕರ್ ಬಾಗಿಲು ತೆಗೆದ್ರು. ಇಬ್ರು ಹೊರಗಡೆ ಯಾರು ಕಾಯಬೇಕಾಗಿತ್ತೋ ಅವರಲ್ಲಿ ಇಬ್ರು ಕೂಡ ತಂಪಾಡಿಗೆ ತಾವಿದ್ರು. ಸಾವರ್ಕರ್ ಟಾಯ್ಲೆಟ್ ಹೋಗ್ತೀನಿ, ಸುಮ್ಮನಿದ್ರು, ಹೋಗ್ಬಿಡು ಹೋಗ್ಲಿ ಅಂತೇಳಿ ಸುಮ್ಮನಾದ್ರು.
ಸಾವರ್ಕರ್ಗೆ ಅವಕಾಶ ಬಿಡ್ಲಿಕ್ಕಾಗತ್ತೆ? ಒಳಗೋಗಿ ಯಾವತ್ತು ಲಾಕ್ ಹಾಕದೇ ಇರೋರು ಆಗ ಲಾಕ್ ಹಾಕ್ಲಿಕ್ಕೆ ಸಿಗ್ತವ್ರು ಯಾರಿಲ್ಲ ಹೊರಗಡೆ. ಈ ಟಾಯ್ಲೆಟ್ ಹೆಂಗಿರುತ್ತೆ ಅಂದರೆ ಹೊರಗಡೆ ಒಂದು ಕಿಂಡಿ ಇರುತ್ತೆ ಅದಕ್ಕೆ, ಆಮೇಲೆ ಒಳಗಡೆ ಒಂದು ಕಿಂಡಿ ಇರುತ್ತೆ. ಇವೆರಡರಿಂದಲೂ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ವ್ಯವಸ್ಥೆ ಅಲ್ಲಿಂದು. ಸಾವರ್ಕರ್ ಏನು ಮಾಡಿದ್ರು, ಅವ್ರಿಗೆ ಭಾಳ ಸಂತೋಷ ಆಗಿದ್ದೇನು ಅಂತಂದರೆ 8:45 ಅವ್ರು ಕಿಂಡಿ ಲಾಕ್ ಮಾಡೋದು. ನಾನು ಬೇಗ ಬಂದುಬಿಟ್ಟಿದ್ದೀನಿ, ಕಿಂಡಿ ಲಾಕ್ ಆಗಿಲ್ಲ, ಆ ಕಿಂಡಿ ಓಪನ್ ಆಗಿತ್ತು. ಸಾವರ್ಕರ್ ತಡನೆ ಮಾಡದೆ ತಮ್ಮ ಆ ಕಿಂಡಿಯಿಂದ ತಮ್ಮ ದೇಹವನ್ನು ಹೊರಗೆ ನೂಕ್ಲಿಕ್ಕೆ ಶುರು ಮಾಡಿದರು. ಇಲ್ಲಿಗೆ ಬಂದು ಸ್ಟಕ್ ಆಯಿತು. ಅಷ್ಟೊತ್ತಿಗೆ ಒಬ್ಬ ಇವನಿಗೆ ಅನುಮಾನ ಬಂತು, ನಿದ್ದೆ ಕಣ್ಣಲ್ಲಿದ್ದವನು, ಹೊರಗಡೆ ಇದ್ದ ಪೊಲೀಸು ಹಿಂಗೆ ಬಗ್ಗಿ ನೋಡ್ದ. ಪಾರ್ಕರ್ ಅವ್ರನ್ನ ಕೇಳ್ದ, ಸಾವರ್ಕರ್ ಎಲ್ಲಿ ಅಂತ. ಅವರೊಂದು ಟಾಯ್ಲೆಟ್ ಹೋಗಿದ್ದಾನೆ. ತಕ್ಷಣ ಟಾಯ್ಲೆಟ್ ಹತ್ರ ಓಡ್ದವನು. ಓಡಿ ತಳ್ಳಿದ್ರೆ ಬಾಗಿಲು ಲಾಕ್ ಆಗಿಬಿಟ್ಟಿದೆ. ಭಯ ಆಯ್ತು ಅವನಿಗೆ. ಅವ್ನು ಇಣುಕಿ ನೋಡಿದರೆ ಸಾವರ್ಕರ್ ಸೊಂಟ ಕರೆಕ್ಟಾಗಿ ಅಲ್ಲಿ ಸಿಕ್ಕಾಕೊಂಡಿದೆ. ಅವ್ರು ಜಂಪ್ ಮಾಡ್ಲಿಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ. ಅವ್ನು ಕೂಗಾಡ್ದ, ಹಿಡೀರಿ ಹಿಡೀರಿ, ಕಳ್ಳ ಕಳ್ಳ ಅನ್ನೋಟ್ಟಿಗೆ ಸಾವರ್ಕರ್ ಸ್ವಾತಂತ್ರ್ಯ ಲಕ್ಷ್ಮಿ ಕಿ ಜೈ ಅಂದರು. ಸಮುದ್ರಕ್ಕೆ ಹಾರಿಯೇ ಬಿಟ್ಟರು, ಈಜಲಿಕ್ಕೆ ಶುರು ಮಾಡಿಬಿಟ್ರು. ಮೇಲಿಂದ ಗುಂಡುಗಳ ಮೊರತ. ಅವ್ರು ಹೆಂಗಾದರೂ ಮಾಡಿ ಒಂದೋ ಸಾಯಿಸ್ಬಿಡ್ಬೇಕು, ತಪ್ಪಿಸ್ಕೊಳ್ಲಿಕ್ಕೆ ಹೋದ ಸಾಯಿಸ್ಬಿಟ್ವಿ ಅಂತ. ಮತ್ತು ಎರಡನೇ ಭಯ ಏನು ಅಂತಂದರೆ, ಫ್ರಾನ್ಸಿನ ದಡಕ್ಕೆ ಹೋದ್ಮೇಲೆ ಸಾವರ್ಕರ್ನ ಹಿಡಿಯುವಂತಿಲ್ಲ ಬೇರೆ ರಾಷ್ಟ್ರ. ಸಾವರ್ಕರ್ಗೂ ಗೊತ್ತಿದೆ ಇದು. ವೇಗವಾಗಿ ಈಜಿದ್ರು. ಈಜಿ ಫ್ರಾನ್ಸಿನ ದಡ ಇವ್ರು ಅಟ್ಟಿಸ್ಕೊಂಡು ಬರ್ತಿದ್ದಾರೆ. ಇವರು ಎಕ್ಸ್ಪರ್ಟ್ ಸ್ವಿಮ್ಮರ್ಸ್. ಸಾವರ್ಕರ್ ಎಕ್ಸ್ಪರ್ಟ್ ಅಲ್ಲ, ಚಿಕ್ಕನ್ನಲ್ಲಿ ಸ್ವಿಮ್ ಮಾಡಿದ್ದು, ಇನ್ನೆಲ್ಲೂ ಇಲ್ಲ. ಆ ಪ್ರಯತ್ನ ಮಾಡೇ ಇರಲಿಲ್ಲ ಅವರು. ಎಕ್ಸ್ಪರ್ಟ್ ಸ್ವಿಮ್ಮರ್ಗಳನ್ನ ಅಟ್ಟಿಸ್ಕೊಂಡು ಬಂದರೂ ಕೂಡ ಅವ್ರು ಮುಂದಕ್ಕೆ ಹೋದ್ರು. ಹೋಗಿ ಆ ದಡವನ್ನು ಮೂರು ಸಲ ಹೀಗೆ ಜಂಪ್ ಮಾಡಿ ಏರ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆಗ್ತಿಲ್ಲ. ಕಷ್ಟಪಟ್ಟು 4ನೇ ಸಲ ಏರೇ ಬಿಟ್ಟರು ದಡದ ಮೇಲೆ. ಹಿಂದಿಂದ ಇವರು ಓಡ್ಬಂದು ಇವರು ದಡ ಹತ್ತು. ಏನು ಮಾಡ್ಬೇಕೀಗ? ಎಳ್ಕೊಂಡು ಹೋಗೋ ಸಂದರ್ಭ. ಅಷ್ಟೊತ್ತಿಗೆ ಸಾವರ್ಕರ್ ಏನು ಮಾಡಿದ್ರು, ಅಲ್ಲಿದ್ದ ಪೊಲೀಸಿಗೆ ಅವ್ರು ಕೇಳಿದ್ರು ಅರ್ಧಂಬರ್ಧ ಫ್ರೆಂಚ್ ಭಾಷೆಯಲ್ಲಿ, ನನ್ನನ್ನು ದಯವಿಟ್ಟು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡೋಗು, ಇವ್ರ ಕೈಲಿ ಕೊಡಬೇಡ ಅಂತ ಎಷ್ಟು ಕೇಳ್ಕೊಂಡ್ರು. ಅವನಿಗೆ ಏನು ಹೇಳ್ತಿದ್ದಾನೆ ಅಂತ ಗೊತ್ತಾಗದೆ ಇಂಗ್ಲೀಷು ಪೂರ್ಣ ಬರದೆ ಇವ್ರು ಕೊಟ್ಟ ಲಂಚ ತಗೊಂಡು ಬಿಟ್ಟ ಸಾವರ್ಕರ್ ವಾಪಸ್ ಅರೆಸ್ಟೆಡ್. ವಾಪಸ್ ಕರ್ಕೊಂಡ್ಬಂದು ಡೆಕ್ಕಿಗೆ ಹಾಕ್ಕೊಂಡ್ರು. ಸಾವರ್ಕರ್ ಹಿಂಗೆ ಬಂದರು, ಏನೋ ಗಲಾಟೆ ಆಯಿತು ಅಂತ ಅಲ್ಲಿ ಗಲಾಟೆ ನಡೀತಾ ಇರುವಾಗ VVS ಅಯ್ಯರ್ ಮೇಡಮ್ ಕಾಮ ಕಾರ್ ತಗೊಂಡು ಬಂದರು. ಅವ್ರು ಬರುವಾಗ ಸ್ವಲ್ಪ ತಡ ಆಯಿತು. ಹೇಳ್ತಾರೆ ಅವ್ರಿಗೊಂದು ರೈಲ್ವೆ ಗೇಟ್ ಬಿದ್ದಿದ್ದರಿಂದ 5 ನಿಮಿಷ ತಡವಾಗಿ ಬಂದರು. 5 ನಿಮಿಷದಲ್ಲಿ ಈ ಘಟನೆ ನಡೆದು ಹೋಗಿತ್ತು ಅಂತ. ಇವತ್ತು ನನಗೆ ಈ ಕತೆ ಕೇಳಬೇಕಾದ್ರೆ ಇಷ್ಟು ಸಂಕಟ ಅನಿಸುತ್ತೆ. ಅವತ್ತು VVS ಅಯ್ಯರ್ಗೆ ಹೆಂಗಾಗಿರಬೇಕು ಯೋಚನೆ ಮಾಡಿ, ಮೇಡಮ್ ಕಾಮಾಗೆ ಹೆಂಗಾಗಿರ್ಬೇಕು ಯೋಚನೆ ಮಾಡಿ. ಆ ಸ್ಥಾನದಲ್ಲಿ ಒಂದ್ಸಲ ನಿಂತ್ಕೊಳ್ಳಿ. ಛೇ ನಮ್ಮ ಕಾರಣಕ್ಕೋಸ್ಕರ ಸಾವರ್ಕರ್ಗೆ ಹಿಂಗಾಯ್ತಲ್ಲ ಅಂತ. ಊಟ ಮಾಡ್ಲಿಕ್ಕೆ ಜೀವನ ಪರ್ಯಂತ ಮನಸ್ಸಾಗಿರ್ಲಿಕ್ಕಿಲ್ಲ ಅವ್ರಿಗೆ. ಸಾವರ್ಕರ್ಗೆ ಕಾಲಾಪಾನಿ ಶಿಕ್ಷೆ ಆಗಿದೆ ಅಂತ ಗೊತ್ತಾದಾಗ ಊಟ ಮಾಡಿರ್ತಾರ ಇವರೆಲ್ಲ. ನಾವು ಎಂತ ತಪ್ಪು ಮಾಡ್ಬಿಟ್ವಿ, ಅವತ್ತೊಂದು ಅರ್ಧ ಗಂಟೆ ಮುಂಚೆ ಹೋಗಿದ್ರೆ ಗಂಟೆ ಹೋಗಿರ್ತಿತ್ತು ನಮ್ದು ಅಂತ ಅನ್ಸಿರಲ್ವಾ ಅವ್ರಿಗೆ. ಆದರೆ ಸಾವರ್ಕರ್ನ ಕರ್ಕೊಂಡು ಬಂದ್ರು, ಕೂಡ ಹಾಕ್ಕೊಳ್ಳಾಯ್ತು. ಕೂಡ ಹಾಕ್ಕೊಂಡ್ಮೇಲೆ ಸಾವರ್ಕರ್ನ ಹೆದರಿಸ್ಲಿಕ್ಕೆ ಶುರು ಮಾಡಿದ್ರು. ಈ ಇಬ್ರು ಹೊರಗಡೆ ಪೊಲೀಸರು ಇದ್ರಲ್ಲ, ಹೆಚ್ಚು ಹೆದರಿಸಿದಷ್ಟು ನಮ್ಗೆ ಹೆಚ್ಚಿನ ಮೌಲ್ಯ ಅಂತ ಅವ್ರ ಲೆಕ್ಕಕ್ಕೆ. ತಕ್ಷಣ ಸಾವರ್ಕರ್ ಹೇಳಿದ್ರು, ನೋಡೋ, ನನಗೆ ಹೆಂಡತಿ ಮಕ್ಕಳು ಭಯ ಇಲ್ಲ, ನಾನು ಏನು ಬೇಕಿದ್ರೂ ಮಾಡ್ತೀನಿ. ನಿಮ್ಗೆ ಹೆಂಡತಿ ಮಕ್ಕಳು ಭಯ ಇದೆ, ಸ್ವಲ್ಪ ಹುಷಾರಾಗಿ ನನ್ನ ಜೊತೆ ಇರಿ ಅಂತ. ತಕ್ಷಣ ಕೈ ಮುಗಿದು ಹೇಳಿದ್ರು, ಇನ್ನು ಮುಂದೆ ಇಂಥ ಕೆಲಸ ಮಾಡಬೇಡಿ ಸರ್, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ. ಆಮೇಲೆ ಸಾವರ್ಕರ್ಗೆ ಅದಾದಮೇಲೆ ಕೈಗೆ ಕಾಲಿಗೆ ಬೇಡಿ ಹಾಕಿ ಇಡ್ಲಾಯ್ತು. ಈಗ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಎಚ್ಚರಿಕೆ. ಎಂಥ ಎಚ್ಚರಿಕೆ ಅಂತಂದರೆ, ಮಾರ್ಸೆಲ್ಸ್ ನಂತರ ಸಾವರ್ಕರ್ ತಪ್ಪಿಸ್ಕೊಳ್ಳೋದಿರಲಿ, ಕೋಣೆಯಿಂದ ಆಚೆ ಹೋಗೋದ್ರ ಕುರಿತಂತೆಯೂ ಯೋಚನೆ ಮಾಡಲಿಕ್ಕೆ ಆಗದೇ ಇರುವಂಥ ಬಲವಾಗಿರುವಂಥ ಪಹರೆಯನ್ನು ಸಾವರ್ಕರ್ ಸುತ್ತ ಹಾಕಲಾಯಿತು. ಸಾವರ್ಕರು ಅಲ್ಲಿಂದ ಬಂದರು. ಆದರೆ ಪವರ್ನ ಇದೇನಾಗ್ಬಿಡ್ತು ಅಂತಂದರೆ, ಯಾರು ಸಾವರ್ಕರ್ನ ಕರ್ಕೊಂಡು ಬರಲಿಕ್ಕೆ ವಿಶೇಷ ಅಧಿಕಾರಿಯಾಗಿ ನೇಮಿಸಲ್ಪಟ್ಟಿದ್ನೋ ಅವನಿಗೆ ಮುಂದಿನ ಎಲ್ಲ ಪ್ರಮೋಷನ್ಗಳು ಕ್ಯಾನ್ಸಲ್ ಆದವು. ಸಾವರ್ಕರ್ರ ಕಾರಣಕ್ಕೋಸ್ಕರ ಪಾಪ ತಿಂಗಳಿಗೆ ₹100 ಹೋಯ್ತು ಅಂತ, ಜೀವನ ಪರ್ಯಂತ. ಯಾಕೆಂದರೆ ಈ ಥರ ನೀನು ಬೇಜವಾಬ್ದಾರಿ ವಹಿಸ್ತೆ ಅಂತ. ಆದರೆ ಸಾವರ್ಕರ್ ಬಗ್ಗೆ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲದಂಥ ವ್ಯಕ್ತಿ ಅಂತ. ಆದರೆ ಇಲ್ಲಿ ದೊಡ್ಡ ಗಲಾಟೆ ಫ್ರಾನ್ಸಲ್ಲಿ ಶುರುವಾಯಿತು. ಫ್ರಾನ್ಸ್ನಲ್ಲಿದ್ದ ಕ್ರಾಂತಿಕಾರಿಗಳು ಸರ್ಕಾರವನ್ನು ಹೇಡಿ ಅಂತ ಕರೆದು, ಕೆಲಸಕ್ಕೆ ಬಾರದ ಸರ್ಕಾರ ಅಂತೂ. ಇಂಗ್ಲಿಷ್ ಪೊಲೀಸರು ಬಂದು ನಮ್ಮ ನೆಲದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸ್ಕೊಂಡು ಹೋಗ್ತಾರೆ, ನೀವು ಮಾತಾಡ್ತಿಲ್ಲ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡಿದರು. ಹೆಂಗಾಯ್ತು ಅಂದರೆ, ಫ್ರಾನ್ಸ್ ಸರ್ಕಾರದ ಮೇಲೆ ಬಲವಾಗಿರುವಂಥ ಪ್ರೆಷರ್. ಅವರು ಇಂಗ್ಲೆಂಡ್ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿದ್ರು, ಸಾವರ್ಕರ್ ಕೊಡಿ ನಮ್ಗೆ ವಾಪಸ್ಸು ಅಂತ. ನಮ್ಮ ಕ್ರಾಂತಿಕಾರಿಗಳಿಗೆ ಅನ್ನಿಸ್ತು ಮುಗಿತೀನು ಅಂತ. 100% ಸಾವರ್ಕರ್ ಬರ್ತಾರೆ ಅಂತ. ಎಲ್ಲಿವರೆಗೂ ಅಂತಂದರೆ, ಸಾವರ್ಕರ್ ಬಂದರೆ ವೆಲ್ಕಮ್ ಹೆಂಗ್ ಮಾಡಬೇಕು ಅಂತ ಪ್ಲಾನು ರೆಡಿ ಮಾಡಿಕೊಂಡ್ರು. ಅಷ್ಟರವರೆಗೂ ಹೋಗ್ಬಿಡ್ತು ಅದು.
ಆದರೆ ಬ್ರಿಟಿಷರಿಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂತಿತ್ತು. ಚರ್ಚಿಲ್ ವಾಸ್ ಅ ಪ್ರೈಮ್ ಮಿನಿಸ್ಟರ್. ಚರ್ಚಿಲ್ ಹೇಳಿದ, ನಮಗೆ ಸಾವರ್ಕರ್ನ ಕೊಟ್ಟರು ಚಿಂತೆ ಇಲ್ಲ, ಕೊಟ್ಬಿಟ್ಟು ಆಮೇಲೆ ಬೇಕಿದ್ರೆ ತಗೊಳ್ಳೋಣ, ಮತ್ತು ಅವನನ್ನ ವಾಪಸ್ ಕಳಿಸ್ಕೊಡಿ ಅಂತ ಕೇಳ್ಕೊಳ್ಳೋಣ, ಆದರೆ ನಮ್ಮ ಸಂಬಂಧಗಳು ಇಂಟರ್ನ್ಯಾಷನಲಿ ಹಾಳಾಗಬಾರ್ದು, ಫ್ರಾನ್ಸ್ ಜೊತೆ ನಾವು ಚೆನ್ನಾಗಿರಬೇಕು ಅಂತ ಚರ್ಚಿಲ್ ವಾಸ್ ಆಲ್ಮೋಸ್ಟ್ ರೆಡಿ. ಬಟ್ ಭಾರತದಲ್ಲಿರುವಂಥ ಈ ಪೊಲೀಸರು ಅಥವಾ ಈ ವ್ಯವಸ್ಥೆ ರೆಡಿ ಆಗಲೇ ಇಲ್ಲ. ಯಾವ ಕಾರಣಕ್ಕೂ ಕೊಡಬಾರ್ದು ನಾವು. ಅಕಸ್ಮಾತ್ ಅವನನ್ನು ಫ್ರಾನ್ಸಿಗೆ ಕಳಿಸಿದ್ರೆ ವಾಪಸ್ ಬರೋದಿರಲಿ, ಇನ್ನು ನಮ್ಮ ಕೈಗೆ ಅವ್ನು ಯಾವತ್ತೂ ಸಿಗಲ್ಲ, ಹಾಕಿ ತಪ್ಪಿಸ್ಕೊಂಡು ಬಿಡ್ತಾನೆ, ಅವನನ್ನು ಯಾವತ್ತೂ ಕಳಿಸಬಾರ್ದು ಅಂತೇಳಿ ಎಲ್ಲ ನಿಶ್ಚಯ ಮಾಡಿದರು. ನಿಶ್ಚಯ ಮಾಡಿ ತುಂಬ ದೊಡ್ಡ ಮಟ್ಟದ ಗಲಾಟೆಗಳೆಲ್ಲ ನಡೀತಾ ಇವೆ. ಅದಕ್ಕೆ ಅವ್ರು ಏನು ಮಾಡಿದರು, ಇವನೊಂದು ವಿಚಾರಣೆ ಇದೆ ನಾಸಿಕ್ನಲ್ಲಿ, ಈ ವಿಚಾರಣೆ ಮುಗಿಯೋವರೆಗೂ ಪೋಸ್ಟ್ಪೋನ್ ಮಾಡಿ ಅಂತ ಕೇಳಿದ್ರು. ಈಗ ಭಾರತದಲ್ಲಿ ವಿಚಾರಣೆ ಶುರುವಾಯಿತು. ವಿಚಾರಣೆ ಶುರುವಾದಾಗ ಸಾವರ್ಕರ್ನ ಕರ್ಕೊಂಡು ಬರಬೇಕು. ಅವತ್ತಿನ ಸೀನ್ಸ್ಗಳನ್ನೆಲ್ಲ ಇಮ್ಯಾಜಿನ್ ಮಾಡಿ ಹೆಂಗಿರ್ಬೋದು. ಕೋರ್ಟಲ್ಲಿ ಯಾರೂ ಇಲ್ಲ. ಸಾವರ್ಕರ್ ಕೋರ್ಟ್ ಒಳಗೆ ಬಂದ ತಕ್ಷಣ ಜೋರಾದ ಚಪ್ಪಾಳೆ ಬೀಳ್ತಿದೆ ಸಾವರ್ಕರ್ಗೆ. ಸಾವರ್ಕರ್ ನೋಡ್ತಾರೆ, ಜನ ಇಲ್ಲ, ಯಾರಿದ್ದಾರೆ ಅಂತ ನೋಡಿದ್ರೆ ಎಲ್ಲ ಬಂಧಿತರಾಗಿರುವಂಥ ಭಾರತೀಯ ಕ್ರಾಂತಿಕಾರಿಗಳು ಕಟಕಟೆಯಲ್ಲಿ ನಿಂತಿದ್ದಾರೆ. ಸಾವರ್ಕರ್ ನೋಡಿದ ತಕ್ಷಣ ಆನಂದ ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡಿತಾರೆ. ಸಾವರ್ಕರ್ ಆ ಇಡೀ ಗ್ರೂಪ್ನಲ್ಲಿ ತನ್ನ ತಮ್ಮನನ್ನು ನೋಡ್ತಾರೆ. ಏನು ಫ್ಯಾಮಿಲಿ ರೀ ಅದು. 4 ವರ್ಷಗಳ ನಂತರ ಅಣ್ಣ ತಮ್ಮಂದಿರ ಕಣ್ಣುಗಳು ಮಿಲಾಯಿಸ್ತವೆ ಒಬ್ಬರಿಗೊಬ್ಬರಿಗೆ. ಕಣ್ಣಲ್ಲೇ ಮಾತಾಡ್ಕೊಂಡು ಬಿಡ್ತಾರೆ ಇಬ್ರು. ಆದರೆ ಎಷ್ಟು ಅಭಿಮಾನ ಅವರಿಗೆಲ್ಲ ಅಂತಂದ್ರೆ ಸಾವರ್ಕರ್ ಬಂದರಲ್ಲ ಅಂತ. ಆದರೆ ಅವರಿಗೆ ಆಗುವಂಥ ಶಿಕ್ಷೆಗಳ ಮೇಲೆ ಡೆಫಿನೆಟ್ಲಿ ಭಯ ಇದೆ ಅವರಿಗೆ. ಆದರೆ ಅಲ್ಲಿ ನೋಡಿದರೆ ಚತುರ್ಭುಜ ಅಮೀನ್ನೇ ಸಾವರ್ಕರ್ರ ಕುರಿತಂತೆ ಸಾಕ್ಷಿ ಹೇಳಲಿಕ್ಕೆ ಬಂದು ನಿಂತಿದ್ದಾನೆ. ಇನ್ನೊಂದು 3 ಜನ ಇದ್ರು. ಅವ್ರ ಕಾಲಕ್ರಮದಲ್ಲಿ ನಮ್ಗೆ ಮೋಸ ಮಾಡಿದ್ದಾರೆ, ಬ್ರಿಟಿಷರು ಹೆದರಿಸಿ ಬರೆಸ್ಕೊಂಡಿದ್ದಾರೆ, ನಾವು ಸಾವರ್ಕರ್ ವಿರುದ್ಧವಾಗಿ ಹೇಳಿಕೆ ಕೊಡಲ್ಲ ಅಂತ ಹೇಳಿ ಅವರೆಲ್ಲ ವಾಪಸ್ ಬಂದರು. ಆದರೆ ಚತುರ್ಭುಜ ಅಮೀನ್ ಮಾತ್ರ ಬಲವಾಗಿ ನಿಂತ್ಕೊಂಡ. ಅವನ ಹೇಳಿಕೆಗಳ ಕಾರಣದಿಂದಾಗಿ ಅನೇಕ ವಿಚಾರಗಳು ಬ್ರಿಟಿಷರಿಗೆ ಗೊತ್ತಾದವು. ಒಟ್ಟು 38 ಜನ ಆರೋಪಿಗಳು ಈ ಒಟ್ಟಾರೆ ಕೇಸ್ನಲ್ಲಿ. 69 ದಿನ ವಿಚಾರಣೆ ನಡೀತು. 30ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಯಿತು. 69 ದಿನದ ವಿಚಾರಣೆ. ಈ ವಿಚಾರಣೆಯಲ್ಲಿ ಚತುರ್ಭುಜ ಅಮೀನ್ ಹೇಳಿದ ಕೆಲವು ಸಂಗತಿಗಳನ್ನು ನಾನು ಕೋಟ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅವನೇನು ಹೇಳ್ತಾನೆ, ಅಭಿನವ ಭಾರತ ನೀವು ಅನ್ಕೊಂಡಷ್ಟು ವೀಕ್ ಸಂಘಟನೆ ಅಲ್ಲ. ಬ್ರಿಟಿಷರಿಗಳು, ನೀವು ಅಭಿನವ ಭಾರತ ಏನೂ ಇಲ್ಲ ಅಂತ ಅನ್ಕೊಳ್ತೀರಿ, ಅದು ಬಹಳ ಸ್ಟ್ರಾಂಗ್ ಆಗಿರೋ ಸಂಘಟನೆ. 3 ಲೇಯರ್ ಅಲ್ಲಿ ಕೆಲಸ ಮಾಡುತ್ತೆ. ಮೊದಲನೇ ಲೇಯರ್ ಪೂರ್ತಿ ಕ್ರಾಂತಿಕಾರಿಗಳೇ, ಅವ್ರು ಕೊಲ್ಲಲಿಕ್ಕೋಸ್ಕರ ರೆಡಿಯಾಗಿದ್ದಾರೆ. ಅದು ಮೊದಲನೇ ಲೇಯರ್. ಅದರಲ್ಲಿ ಬಾಬಾ ಸಾವರ್ಕರ್ ಇದ್ದಾರೆ, ವಿನಾಯಕ್ ದಾಮೋದರ ಸಾವರ್ಕರ್ ಇದ್ದಾರೆ, ಈ ಥರದವರೆಲ್ಲರೂ ಮೊದಲನೇ ಲೇಯರ್ ಅಲ್ಲಿ ಬರ್ತಾರೆ. ಅವ್ರು ಪಕ್ಕಾ ಕ್ರಾಂತಿಕಾರಿಗಳು, ಕೊಲೆ ಮಾಡ್ಲಿಕ್ಕೋಸ್ಕರ ಇದ್ದಾರೆ. ಎರಡನೇದು ಮಲ್ಲ ಯುದ್ಧ ಮಾಡಲಿಕ್ಕೆ ಕತ್ತಿ ವರಸೆ ನಡೆಸ್ಕೊಡೋದನ್ನ ಹೇಳ್ಕೊಡ್ಲಿಕ್ಕೋಸ್ಕರ ಎರಡನೇ ವರ್ಗ ಇದೆ. ಅವ್ರು ಯಾರು ಬರ್ತಾರೋ ಸಮರ್ಥವಾಗಿರುವಂಥ ತರುಣರು, ಅವರಿಗೆ ಶಕ್ತಿಯನ್ನು ತುಂಬಲಿಕ್ಕೋಸ್ಕರ ಎರಡನೇ ವರ್ಗ ಇದೆ. ಮತ್ತು 3ನೇದು ಔಟರ್ ಲೇಯರು ನಾರಾಯಣ ಸಾವರ್ಕರ್ರ ಕೊನೆ ತಮ್ಮ, ಅವರುಗಳೆಲ್ಲ ಕಟ್ಕೊಂಡಿರೋದು ಏನು ಅಂತಂದ್ರೆ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಭಾಷಣ ಮಾಡ್ತಾ ಅಲ್ಲಿಂದ ಸಮರ್ಥರಾಗಿರುವ ತರುಣರನ್ನ ಆರಿಸಿಕೊಂಡು ಬಂದು ಅವರನ್ನು ಇಲ್ಲಿಗೆ ಸೇರಿಸಲಾಗುತ್ತೆ ಅಂತ. ಸ್ಟ್ರಕ್ಚರ್ ವಾಸ್ ಪರ್ಫೆಕ್ಟ್. ಈ 3 ಹಂತದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ. ಅವನು ಅಷ್ಟೇ ಅಲ್ಲ, ಹೇಗೆ ಓತ್ ಕೊಡ್ತಾರೆ ಅಂತ ಹೇಳಿದ. ಅದನ್ನ ಕೇಳಿದಾಗ ರೋಮಾಂಚನ ಅನ್ಸುತ್ತೆ. ಸುಮ್ಮನೆ ಯಾರಿಗೋ ಹೆಂಗೆಂಗೋ ಓದ್ ಕೊಟ್ಬಿಡೋದಲ್ಲ, ಇಲ್ಲಿಗೆ ಮಾಡ್ಬಿಡು ಅಂತಲ್ಲ. ಹೆಂಗ್ ಕೊಡ್ತಿದ್ರು ಅಂತಂದ್ರೆ, ಅವ್ನು ಹೇಳ್ತಾನೆ, ನನ್ನನ್ನ ಭಾರತ ಭವನದಲ್ಲಿ ಸಾವರ್ಕರ್ ಕರ್ಕೊಂಡೋದ್ರು, ಒಂದು ಕುರ್ಚಿ ಮೇಲೆ ಕೂರಿಸ್ಕೊಂಡ್ರು, ಎದುರುಗಡೆ ಶಿವಾಜಿ ಮಹಾರಾಜರ ಫೋಟೋ ಇತ್ತು, ಅದ್ರ ಮುಂದೆ ಬೆಳಗ್ತಾ ಇರುವಂತ ಒಂದು ತುಪ್ಪದ ದೀಪ ಇತ್ತು. ಆ ವಾತಾವರಣ ಹೆಂಗ್ ಕ್ರಿಯೇಟ್ ಮಾಡಿರ್ಬೋದು ನೋಡಿ. ಸಾವರ್ಕರ್ ನನ್ನ ಕೈಯಲ್ಲಿ ಬಲಗೈಯಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ರು, ನಾನು ಹಾಗೆ ಹಿಡ್ಕೊಂಡು ಕೂತೆ. ಒಂದು 10 ನಿಮಿಷಗಳ ಕಾಲ ಸಾವರ್ಕರ್ ಒಂದಷ್ಟು ವೇದ ಮಂತ್ರಗಳನ್ನು ಹೇಳಿ ನನ್ನ ಮೂಲಕ ತಾವೊಂದು ಓತನ್ನ ಹೇಳಿ ಆ ನೀರನ್ನ ಶಿವಾಜಿ ಮಹಾರಾಜರ ಮುಂದೆ ಬಿಡುವಂತೆ ಮಾಡಿದ್ರು. ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ, ರಾಷ್ಟ್ರಕ್ಕೋಸ್ಕರ ಬದುಕಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿರುವಂತ ಯೋಜನೆ ಏನ್ ಮಾಡಿದ್ರು ಅಂತ. ಆಮೇಲೆ ಅವನೇ ಹೇಳಿದ, ಪಿಸ್ತೂಲ್ ಏನಿತ್ತು ಅದನ್ನ ನನ್ನ ಮೂಲಕ ಕಳಿಸ್ಕೊಟ್ಟಿದ್ದು ಸಾವರ್ಕರ್ರೇ. ಬರೀ ಪಿಸ್ತೂಲ್ ಅಷ್ಟೇ ಅಲ್ಲದೆ ನನ್ನನ್ನು ಒಳಗೆ ಕರ್ಕೊಂಡೋಗಿ ದೊಡ್ಡ ಕೆಲಸ ನೀನು ಮಾಡಬೇಕಾಗಿದೆ ಅಂತ ಹೇಳಿದ್ರು. ಯಾಕೆ ನಾನು ತಗೊಂಡ್ ಬರ್ಲಿಕ್ಕೆ ಒಪ್ಕೊಂಡೆ ಅಂತಂದ್ರೆ, ಒಂದು 5 ಪೌಂಡ್ ಸಾಲ ಬೇಕು ಅಂತ ಕೇಳಿದ್ದೆ, ಅದನ್ನು ಕೊಡಬೇಕು ಅಂದ್ರೆ ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅಂತ ತನ್ನನ್ನು ತಾನು ಬಚಾವ್ ಮಾಡ್ಕೊಂಡಿದ್ದವನು. ಹಂಗೆ ಬಚಾವ್ ಮಾಡಿಕೊಂಡ. ಆದ್ರೆ ನನಗೆ ಕೊಟ್ಟಿದ್ದವರೇ ತಗೊಂಡ್ ಬಂದು ಸಾವರ್ಕರ್ ಅಣ್ಣ ಬಾಬಾರಾವ್ ಕೈಯಲ್ಲಿ ಕೊಟ್ಟೆ. ಅವ್ರದನ್ನು ಹೇಳಿದ್ರು, ಮುಂಬೈಲೇ ಇಡೋಣ ಇದನ್ನ, ನಾವು ನಾಸಿಕ್ಕಿಗೆ ತಗೊಂಡೋದ್ರೆ ಬಹಳ ಕಷ್ಟ ಆಗುತ್ತೆ, ಪೊಲೀಸರು ಸುತ್ತುವರೆದಿದ್ದಾರೆ, ನಾಸಿಕ್ಕಿಗೆ ತಗೊಂಡೋಗೋದು ಬೇಡ ಅಂತ ಹೇಳಿದ್ರು. ಆದ್ರೆ ನಾಸಿಕ್ಕಿಗೆ ಹೆಂಗೋಯ್ತು ನಂಗೆ ಗೊತ್ತಿಲ್ಲ ಅಂದ. ಇವನು ಹೇಳಿದ ಎಲ್ಲ ಸರಿ ತಪ್ಪು ವಾದಗಳನ್ನ ಒಪ್ಪಿದ್ರು. ಆದ್ರೆ ನಾಸಿಕ್ಕಿಗೆ ಕಳಿಸ್ಕೊಟ್ಟಿದ್ದು ಬಾಬಾರಾವ್ ಸಾವರ್ಕರ್ ಅಲ್ಲ ಅನ್ನೋದನ್ನ ಮಾತ್ರ ಒಪ್ಕೊಳ್ಳಿಲ್ಲ ಬ್ರಿಟಿಷರು. ನಾಸಿಕ್ಗೆ ಕಳಿಸಿದ್ದವನು ಅಲ್ಲ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಯಾವ ಪಿಸ್ತೂಲ್ನಿಂದ ಕಾನೇರೇ ಹತ್ಯೆ ಮಾಡಿದ್ನೋ ಆ ಪಿಸ್ತೂಲು ಇವ್ರು ಕಳಿಸಿದ್ದಲ್ಲ ಅಂತ ಆಗತ್ತೆ ಅಂತ. ಇವರು ವಾದ ಮಾಡುವಾಗ ಏನ್ ಮಾಡಿದ್ರು ಅಂತಂದ್ರೆ, ಸಾವರ್ಕರ್ ಕಳಿಸಿದ್ದಾರೆ ಅಂತ ಇವನು ಹೇಳ್ತಿದ್ದಾನೆ, ಇಟ್ಸ್ ಅ ಪಾರ್ಸಲ್.
ಆದರೆ ಕೊಂಡುಕೊಂಡಿದ್ದು ಸಾವರ್ಕರ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಏನೂ ಇಲ್ಲ. ಹಾಗಿದ್ಮೇಲೆ ಈ ಸಾಕ್ಷಿ ನಿಲ್ಲಲ್ಲ ಅಂತ ಎಷ್ಟು ವಾದ ಮಾಡಿದರೂ ಕೂಡ ತಲೆನೇ ಕೆಡಿಸ್ಕೊಳ್ಳಿಲ್ಲ ಬ್ರಿಟಿಷ್ ಇವರು ಜಡ್ಜ್ಗಳು. ಕೊನೆಗೆ ಅವ್ರಿಗೆ ಒಂದು ಗೊತ್ತಾಯಿತು, ಅಭಿನವ ಭಾರತ ವೆಲ್ ನಿಟ್ ಸೊಸೈಟಿಯಾಗಿ ಡೆವಲಪ್ ಆಗಿದೆ, ಇಲ್ಲಿ ಮಟ್ಟ ಹಾಕಲಿಲ್ಲ ಅಂತಂದರೆ ಇದು ಭಾಳ ದೊಡ್ಡದಾಗಿ ಬೆಳೆಯುತ್ತೆ, ಎಚ್ಚರಿಕೆ ಇರಬೇಕು ಅಂತ ಸಾವರ್ಕರ್ಗೆ ಕಠಿಣ ಶಿಕ್ಷೆಗೆ ಸಜ್ಜಾದರು. ನಿರ್ಣಯದ ಕೊನೆ ಸಾಲುಗಳನ್ನು ನಾನು ಓದ್ತೀನಿ. We find him guilty of conspiring with others of the accused to overawe by criminal force or show of criminal force the government of India and local government, and is therefore guilty of an offence punishable under section 121A of India Penal Code. Vinayak Damodar Savarkar, the sentence of the court upon you is transportation for life and forfeiture of all your property. ಜೀವಾವಧಿ ಶಿಕ್ಷೆ ಮತ್ತು ನಿನ್ನೆಲ್ಲ ಆಸ್ತಿಯನ್ನು ಕಾನ್ಫಿಸ್ಕೇಟ್ ಮಾಡಿಕೊಳ್ಳೋದು ನಿನಗೆ ಕೊಡಲಿರುವ ಶಿಕ್ಷೆ. ಜೀವಾವಧಿ ಶಿಕ್ಷೆ ಅಂದರೆ 25 ವರ್ಷ. ಇಂಗ್ಲೆಂಡ್ನಲ್ಲೂ ಆಗಿನ ಕಾಲದಲ್ಲಿ ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ ಮಾತ್ರ. ಆದರೆ ಭಾರತದಲ್ಲಿ ಜೀವಾವಧಿ ಶಿಕ್ಷೆ ರಾಜಕೀಯ ಕೈದಿಗಳಿಗೆ, ಕ್ರಾಂತಿಕಾರಿಗಳಿಗೆ ಕೊಡುವಾಗ ಅವರದನ್ನು 25 ವರ್ಷಕ್ಕೆ ಏರಿಸಿದರು. ಮತ್ತು 25 ವರ್ಷ ಸಾವರ್ಕರ್ ಕಳಿಬೇಕಾಗಿದ್ದು ಕಾಲಾಪಾನಿಯ ಜೈಲಿನಲ್ಲಿ. ಆದರೆ ಮಿತ್ರರೇ, ಇದಾಗಿದ್ದು 3 ಕೇಸುಗಳ ಶಿಕ್ಷೆ ಮಾತ್ರ. ಇನ್ನೆರಡರ ವಿಚಾರಣೆ ಬಾಕಿ ಇತ್ತು. ಅದರಲ್ಲೂ ಪ್ರಮುಖವಾಗಿ ಕಲೆಕ್ಟರ್ ಜಾಕ್ಸನ್ನ ಹತ್ಯೆಯ ವಿಚಾರಣೆ ಬಾಕಿ ಇತ್ತು. ಅಲ್ಲಿ ಮತ್ತೆ ವಿಚಾರಣೆ ನಡೆದು ಆ ವಿಚಾರಣೆಯ ನಂತರ ಸಾವರ್ಕರ್ಗೆ ಇನ್ನೊಂದು ಜೀವಾವಧಿ ಶಿಕ್ಷೆ 25 ವರ್ಷಗಳನ್ನು ಕೊಡಲಾಯಿತು. ಫಾರ್ 50 years. 50 ವರ್ಷಗಳ ಶಿಕ್ಷೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯನಾ ಯಾರಿಗಾದರೂ? ಕುಸಿದು ಬೀಳಬೇಕು, ಎದೆ ಹೊಡ್ಕೊಂಡು ಸಾಯಬೇಕು. ಆದರೆ ಸಾವರ್ಕರು ಕೋರ್ಟಿನ ಕಟಗಳಲ್ಲಿ ನಿಂತ್ಕೊಂಡು ಹೇಳ್ತಾರೆ, ತ್ಯಾಗ ಮತ್ತು ಬಲಿದಾನಗಳಿಂದ ಮಾತ್ರವೇ ತಾಯಿ ಭಾರತಿ ಸ್ವತಂತ್ರಗೊಳ್ತಾಳೆ, ತನ್ನ ಸಿಂಹಾಸನವನ್ನು ಏರ್ತಾಳೆ ಅಂತ ಖಾತ್ರಿ ಇರೋದ್ರಿಂದ ನಾನು ಈ ತ್ಯಾಗಕ್ಕೆ ಶಾಂತವಾಗಿ ಸಿದ್ಧವಾಗ್ತೀನಿ ಅಂತಂದರು. ಕೋರ್ಟ್ ವಾಸ್ ಸ್ಟಂಟ್. ಈ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯವಾ ಅಂತ. ಅತ್ತ ಒಂದೇ ಒಂದು ಚಾನ್ಸ್ ಇದ್ದಿದ್ದು ಇವ್ರಿಗೆ ಈಗೇನು ಅಂತಂದರೆ, ಫ್ರಾನ್ಸ್ ಕೋರ್ಟ್ ಏನಾದರೂ ಹೇಳ್ಬೋದಾ ಅಂತ. ಫ್ರಾನ್ಸ್ನಲ್ಲಿ ದೊಡ್ಡ ವಿಚಾರಣೆ ನಡೀತು, ಅದು ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋಯಿತು. ಸೊ ಇಲ್ಲಿ 2 ವಿಚಾರಗಳನ್ನು ನಾನು ಹೇಳಬೇಕು. ನಾನು ಕಳೆದ ಅನೇಕ ದಿನಗಳಿಂದ ನಂಬರ್ಸ್ ಕೌಂಟ್ ಮಾಡ್ತಿದ್ದೀನಿ. 25 ವರ್ಷಗಳ 2 ಜೀವಾವಧಿ ಶಿಕ್ಷೆಯನ್ನು ಪಡ್ಕೊಂಡಂಥ ಜಗತ್ತಿನ ಮೊದಲ ಏಕೈಕ ಕ್ರಾಂತಿಕಾರಿ ಸಾವರ್ಕರ್. 50 ವರ್ಷಗಳ ಶಿಕ್ಷೆ ಯಾರಿಗೂ ಆಗಲಿಲ್ಲ. ಎರಡನೇದು, ತನ್ನ ವಿಚಾರವನ್ನು ಇಂಟರ್ನ್ಯಾಷನಲ್ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗುವಂತೆ ಬದುಕು ನಡೆಸಿಕೊಂಡಿದ್ದು ಯಾರದಾದರೂ ಇದ್ರೆ ಅದು ಕೂಡ ಸಾವರ್ಕರ್ ಅಂತ. ಎಷ್ಟಾಯ್ತು ನೋಡಿ ನಂಬರ್ 1. ಅಂಡ್ ದೀಸ್ ಪೀಪಲ್ ಕಾಲ್ ಸಾವರ್ಕರ್ ದೇಶದ್ರೋಹಿ, ಅಯೋಗ್ಯರು. ಮಿತ್ರರೇ, ಸಾವರ್ಕರ್ ಚರ್ಚೆ ಫ್ರಾನ್ಸ್ನ ಕೋರ್ಟ್ನಲ್ಲಿ ಚರ್ಚೆ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಚರ್ಚೆ ಆಯಿತು. ಆ ಚರ್ಚೆ ತುಂಬ ವ್ಯಾಪಕವಾಗಿ ನಡಿಬೇಕು ಮತ್ತು ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅಂತ ಗೈ ಆರ್ಡ್ರೆಡ್ ಅನ್ನುವಂಥ ಒಬ್ಬ ಸಾವರ್ಕರ್ ಮಿತ್ರ, ಆತ ಬ್ರಿಟಿಷರ್ ಕೂಡ ಹೌದು. ಆತ ಸಾವರ್ಕರ್ ಬಂದು ಯಾವಾಗಲೂ ಕಾಣ್ಕೊಂಡು ಹೋಗ್ತಿದ್ದ. ಆತ ಸಾಕಷ್ಟು ಕ್ಯಾಂಪೇನ್ ಮಾಡ್ದ ಸರ್ಕಾರದ ಮೇಲೆ ಪ್ರೆಷರ್ ಹಾಕಬೇಕು ಅಂತ. ಆದರೆ ಯಾಕೋ ಫ್ರಾನ್ಸ್ ಸರ್ಕಾರ ಫೈಟ್ ಮಾಡಲೇ ಇಲ್ಲ. ಬ್ರಿಟಿಷರು ಮತ್ತು ಫ್ರಾನ್ಸಿಗರು ಒಂದು ಒಪ್ಪಂದಕ್ಕೆ ಬಂದ್ಬಿಟ್ರು. ಆ ಒಪ್ಪಂದದ ಪರಿಣಾಮವಾಗಿ ಸಾವರ್ಕರ್ ಬಗ್ಗೆ ನಾವೇನು ಕೇಳಲಿಕ್ಕೆ ಹೋಗಲ್ಲ. ಅವರು ಲಾ ವೈಲೇಟ್ ಮಾಡದೇ ಇರೋದ್ರಿಂದ, ತಮಗೆ ಬೇಕಾಗಿರೋ ತಪ್ಪಿಸ್ಕೊಂಡು ಬಂದಿದ್ದರಿಂದ ಅಲ್ಲಿಂದ ಎಳ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಅದು ವೈಲೇಟ್ ಆಗಲ್ಲ, ನಾವು ಇದ್ರ ಬಗ್ಗೆ ಏನು ಹೇಳಲ್ಲ ಅಂತ ಇದ್ದ ಕೊನೆಯ ಆಸೆಯನ್ನು ಮಣ್ಣುಗೂಡಿಸ್ಬಿಟ್ರು. ಅಲ್ಲಿವರೆಗೂ ಸಾವರ್ಕರ್ಗೆ ಜೈಲುಗಳಲ್ಲಿ ಸ್ವಲ್ಪ ಗೌರವ ಇತ್ತು. ಗೌರವ ಅಂದರೆ ಮತ್ತು ಫ್ರಾನ್ಸಿಗೆ ಹೋಗಬೇಕು ಅಂದರೆ ನಾವು ಬಿಟ್ಕೊಡ್ಬೇಕಲ್ಲಪ್ಪ, ಹಿಂಗೆಲ್ಲ ಮಾಡಿದ್ವಿ, ಫ್ರಾನ್ಸಿನ ವ್ಯಕ್ತಿಯನ್ನು ಕೆಟ್ಟದಾಗಿ ನಡೆಸ್ಕೊಂಡ್ವಿ ಅನ್ನೋಂಥ ಇದು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಗೌರವ ಕೊಡ್ತಾ ಇದ್ರು. ಆದರೆ ಯಾವತ್ತು ಫ್ರಾನ್ಸಿನಿಂದ ಈ ವರ್ಡಿಕ್ಟ್ ಬಂತೋ, ಹೇಗ್ ಕೋರ್ಟಿಂದ ಈ ವರ್ಡಿಕ್ಟ್ ಬಂತೋ, ತಕ್ಷಣ ಸಾವರ್ಕರ್ ಬಟ್ಟೆಯನ್ನು ತೆಗೆಸಿ ಅವರಿಗೆ ಕೈದಿಯ ಬಟ್ಟೆ ಕೊಡಲಾಯಿತು. ಇನ್ನು ಮುಂದೆ ಪರ್ಮನೆಂಟ್ ಅಲ್ಲ ಅದು. ಅವ್ರಿಗೊಂದು ಬಿಲ್ಲೇ ಕೊಡಲಾಗಿತ್ತು. ಆ ಬಿಲ್ಲಿಯ ಮೇಲೆ ಒಂದು ನಂಬರ್ ಬರೆದಿದ್ರು, 1960 ಅಂತ. ಅಂದರೆ 1910ಕ್ಕೆ ಶಿಕ್ಷೆ ಶುರುವಾಗಿದೆ, ಬಿಡುಗಡೆಯಾಗೋದು 1960ನಲ್ಲಿ ಅಂತ. ಕೀಪ್ ವಾಚಿಂಗ್ ಇಟ್, ನೋಡ್ತಾ ಇರು ಅಂತ. ನನಗೆ ಅದು ನೆನಪಿಸ್ಕೊಂಡ್ರೆ ಭಯ ಆಗತ್ತೆ ರೀ. 1960ಯಲ್ಲಿ ಬಿಡುಗಡೆ ಅಂತಂದರೆ ಏನು ಅಂತ. ಸಾವರ್ಕರ್ ಜೈಲಿನಲ್ಲಿ ಆ ಬಿಲ್ಲೇನು ಕೊಟ್ಟಂಥ ಜೈಲರ್ ಹೇಳಿದಂತೆ, ಸಾವರ್ಕರ್, ಕರುಣಾಮಯಿ ಬ್ರಿಟಿಷ್ ಸರ್ಕಾರ 1960ಗೆ ಬಿಡತ್ತೆ ನಿನ್ನ ಅಂತ.
ಸಾವರ್ಕರ್ ಹೇಳಿದರು, ಮೋಸ್ಟ್ಲಿ ಅವರಿಗಿಂತ ಕರುಣಾಮಯಿ ಮೃತ್ಯುನೇ ಆದರೂ ಆಗ್ಬೋದೇನಪ್ಪ, ನನ್ನನ್ನು ಅದಕ್ಕಿಂತ ಮುಂಚೆ ಬಿಡುಗಡೆ ಮಾಡಿದರೂ ಮಾಡ್ಬೋದು ಅಂದರು ಸಾವರ್ಕರ್. ಅದರ ಸೂಕ್ಷ್ಮತೆಯನ್ನು ಗಮನಿಸಬೇಕು. ಸಾವರ್ಕರ್ ಕುರಿತಂತೆ ಟೈಮ್ಸ್ ಆಫ್ ಇಂಡಿಯಾ ಅವರ ಈ ವರ್ಡಿಗೆ ಬಂದಿನ ಹೇಳ್ತು, ದ ರಾಸ್ಕಲ್ ಹ್ಯಾಸ್ ಎಟ್ ಲಾಸ್ಟ್ ಮೆಟ್ ವಿತ್ ಹಿಸ್ ಫೇಟ್. ಏನು ಸಿಗಬೇಕಿತ್ತು ಅದು ಆ ರಾಸ್ಕಲ್ಗೆ ಪರ್ಫೆಕ್ಟಾಗಿ ಸಿಕ್ಕಿದೆ ಅಂತ. ಸಾವರ್ಕರ್ ನೋಡ್ಲಿಕ್ಕೆ ಹೆಂಡತಿ ಬಂದ್ಲು, ಕೈದಿ ವೇಷದಲ್ಲಿದ್ದಂಥ ಸಾವರ್ಕರನ್ನು ನೋಡಿಕ್ಕೆ. ಸಾವರ್ಕರ್ ಹೇಳಿದರು, ಯಮುನಾ ಇದು ಅದೇ ಹಳೆ ವ್ಯಕ್ತಿ ಕಣೆ, ನಾನು ಬಟ್ಟೆ ಮಾತ್ರ ಚೇಂಜ್ ಆಗಿದ್ದಷ್ಟೇ, ತಲೆ ಕೆಡಿಸ್ಕೊಳ್ಬೇಡ. ಮತ್ತು ಈ ಬಟ್ಟೆ ಚಳಿಗೆ ಬಹಳ ಒಳ್ಳೇದಂತೆ, ಅದಕ್ಕೋಸ್ಕರ ಈ ಬಟ್ಟೆ ಕೊಟ್ಟಿದ್ದಾರೆ, ಬೇಜಾರು ಮಾಡ್ಕೋಬೇಡ ಅಂತ. ಹಂಗಂದವ್ರು ಹೆಂಡತಿಗೆ ಹೇಳ್ತಾರೆ, ನೋಡು ಈ ಪಕ್ಷಿಗಳೆಲ್ಲ ಗೂಡು ಕಟ್ಕೊಂಡು ಒಂದ್ರ ಮೇಲೆ ಒಂದು ಕಟ್ಕೊಂಡು ಹೆಂಗಿರ್ತಾವಲ್ಲ ತಮ್ಮದೇ ಗೂಡಲ್ಲಿ, ನಾವು ಮನುಷ್ಯರೇ ಪೂರ್ತಿ ಹಾಳಾಗಿರೋದು, ನಾನು ಈಗ ಅದೇ ಥರ ಇರ್ತೀನಿ ಅಷ್ಟೇ, ನೀನೇನು ತಲೆ ಕೆಡ್ಸ್ಕೊಬೇಡ ಇದ್ರ ಬಗ್ಗೆ ಅಂತ. ಆಕೆ ಮನಸಾರೆ ಹತ್ಬಿಟ್ಲು. ಇನ್ನಿಲ್ವಲ್ಲ, ಇನ್ನು ಗಂಡನ ಮುಖ ನೋಡ್ಲಿಕ್ಕೆ ಆಗಲ್ವಲ್ಲ. ಎಷ್ಟು ದಿನ ಒಂದು ಕನಸಾದರೂ ಇತ್ತು, ಯಾವತ್ತಾದರೂ ಇಂಗ್ಲೆಂಡಿಂದ ನಮ್ಮ ಯಜಮಾನರು ಬರ್ಬೋದು ಅಂತ. ಈಗ ಅದೂ ಇಲ್ಲ. ಇದ್ದ ಮಗನನ್ನು ಕಳ್ಕೊಂಡೆ, ಇದ್ದ ಗಂಡನನ್ನು ಕಳ್ಕೋಬೇಕು, ಏನಾಗಬೇಕು ಅವ್ರ ಕಥೆಗಳೆಲ್ಲ. ಸಾವರ್ಕರು ಏನೂ ಮಾತಾಡಲಿಲ್ಲ, ಒಳಗೆ ಬಂದು ಕೂತ್ರೆ ಅವರ ಕೋಣೆಯಲ್ಲೇ ಒಂದು ಪಾರಿವಾಳಗಳು ಗೂಡು ಕಟ್ಟಿದ್ದಂತೆ. ಸಾವರ್ಕರ್ ಬರ್ಕೊಳ್ತಾರೆ ಇದನ್ನೆಲ್ಲ. ತಾಯಿ ಪಾರಿವಾಳ ಮಗುವಿಗೆ ಆಹಾರ ತರಬೇಕು ಅಂತ ಹೊರಗೆ ಹೋಗಿದ್ದಾಗ ಒಬ್ಬ ಬ್ರಿಟಿಷ್ ಆಫೀಸರ್ ಗೊತ್ತಿಲ್ಲದೆ ಅದನ್ನು ಶೂಟ್ ಮಾಡಿಬಿಟ್ರಂತ. ಈ ಪಾರಿವಾಳಗಳು ಹೃದಯ ವಿದ್ರಾವಕವಾಗಿ ಅಮ್ಮನಿಗೋಸ್ಕರ ಕಾಯ್ತಾ ಇದ್ದದನ್ನು ನೋಡಿ ಅವ್ರಿಗೆ ತಡ್ಕೊಳ್ಳಿಕ್ಕಾಗದೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನೀರು ಯಾಕೆ ಬಂತು ಅಂತಂದರೆ, ತನಗೋಸ್ಕರ ಕಾಯ್ತಾ ಇದ್ರಲ್ಲ ಅತ್ತಿಗೆ ಮತ್ತು ತನ್ನ ಹೆಂಡತಿ, ಏನು ಮಾಡ್ತಿರ್ತಾರೆ ಅವರು ಅಂತ. ಅವ್ರು ಹಾಗೆ ಬಿಕ್ಕಳಿಸಿ ಅಳ್ತಾ ಇದ್ದರೆ ಪೊಲೀಸ್ ಸೆಂಟ್ರಿ ಬಂದು ಇದಕ್ಕೆ ಸರಳುಗಳಿಗೆ ಹೊಡೆದಂತೆ 2 ಸಲ, ಏಯ್ ಟೈಮ್ ಆಯಿತು, ಕೆಲಸ ಮಾಡು, ಕೊಟ್ಟಿರೋ ಕೆಲಸ ಮೊದಲು ಮುಗಿಸು ಅಂತ. ಬ್ಯಾರಿಸ್ಟರ್ ಆಗಿದ್ದ ಸಾವರ್ಕರು ಈ ಎಲ್ಲ ಅಯೋಗ್ಯರು, ಕೆಲಸಕ್ಕೆ ಬಾರದವ್ರ ಹತ್ರ ತಾವು ಕೆಲಸ ಮಾಡಬೇಕು ಅಂತ ಹೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಸಾವರ್ಕರಿಗೆ ಪುಸ್ತಕ ಕೊಡಲಿಲ್ಲ. ಹಿ ಡಿಮ್ಯಾಂಡೆಡ್ ಫಾರ್ 3 ಬುಕ್ಸ್. 3 ಪುಸ್ತಕ ನಂಗೆ ಕೊಡಿ, ಓದ್ಬೇಕು, ನನಗೆ ಬೇರೇನೂ ಕೆಲಸ ಇಲ್ಲ, ಕೊನೆ ಪಕ್ಷ ಒಂದಾದರೂ ತಂದು ಕೊಡಿ ಅಂತ. ಸಾವರ್ಕರ್ಗೆ ಸಂಜೆ ಪುಸ್ತಕ ಬಂತು. ಪುಸ್ತಕ ಯಾವುದು ಗೊತ್ತಾ? ದ ಬೈಬಲ್ ಅಂತ ಪುಸ್ತಕ ಬಂತು. ಅವ್ರು ಓದಬೇಕಾಗಿರೋ ಬುಕ್ಕನ್ನು ಕೊಡಲೇ ಇಲ್ಲ. ಸಾವರ್ಕರ್ ಒಂದು ರಿಕ್ವೆಸ್ಟನ್ನು ಸರ್ಕಾರಕ್ಕೆ ಮಾಡಿಕೊಂಡ್ರು, 50 ವರ್ಷ ಹೆಂಗಿದ್ರು ಕೊಟ್ಟಿದ್ದೀರಿ, ಸೈಮಲ್ಟೇನಿಯಸ್ಲಿ 2 ಜೀವಾವಧಿ ಶಿಕ್ಷೆಯನ್ನು ಜೊತೆಯಲ್ಲೇ ನಾನು ಸ್ಪೆಂಡ್ ಮಾಡೋ ಥರ ಮಾಡಿಕೊಡಿ ನನಗೆ ಅಂತ. ಕಾನೂನಲ್ಲಿ ಆ ವ್ಯವಸ್ಥೆ ಇದೆ, ಲಾಯರ್ ಆಗಿದ್ದರಿಂದ ಅದನ್ನೆಲ್ಲ ತೆಗೆದು ಹೇಳಿದ್ರೆ ಇಂಥ ಇದರ ಪ್ರಕಾರ ಹಿಂಗೆ ಮಾಡ್ಬೋದು, ನನಗೆ 2 ಜೊತೆಯಲ್ಲಿ ಕೊಡಿ ಅಂತ. ಸರ್ಕಾರ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡ್ತು. 1 ಕಂಪ್ಲೀಟ್ ಆದಮೇಲೆ 2ನೇದು ಶುರುವಾಗುತ್ತೆ ಅಂತ ಹೇಳ್ತು ಕೋರ್ಟ್. ಈ ವರ್ಡಿಕ್ಟನ್ನು ಅವ್ರ ಎದುರುಗಡೆ ತಂದು ಓದ್ದಂಥ ಜೈಲರ್ ಹೇಳ್ದ, ನೋಡು ಸಾವರ್ಕರ್, ಸರ್ಕಾರ ಹೇಳಿದೆ 1 ಜೀವಾವಧಿ ಶಿಕ್ಷೆಯನ್ನು ಪೂರ್ಣ ಅನುಭವಿಸಿ 2ನೇದಕ್ಕೆ ನೀನು ಶುರುವಾಗಬೇಕು ಅಂತಂದರೆ 25 years ನಂತರ ಮತ್ತೊಂದು ಶುರು. ಈಗ ಇಮ್ಯಾಜಿನ್ ಮಾಡೋದೇ ಕಷ್ಟ ಅದನ್ನು. ಸಾವರ್ಕರ್ ಅವತ್ತು ಅದನ್ನು ತಗೊಂಡು ಎಷ್ಟು ನಿರಮ್ಮಳವಾಗಿದ್ದರಂದರೆ ಅವ್ರು ಹೇಳಿದ್ರಂತೆ, ವೆರಿ ಗುಡ್, ಈ ನೆಪದಲ್ಲಾದರೂ ಬ್ರಿಟಿಷರು ಭಾರತೀಯರ ಪುನರ್ಜನ್ಮ ಸಿದ್ಧಾಂತ ಒಪ್ಪದಂತಾಯ್ತಲ್ಲ. 1 ಜೀವಾವಧಿ ಶಿಕ್ಷೆ ಅನುಭವಿಸಿ ಸತ್ತು ಮತ್ತೊಮ್ಮೆ ಇನ್ನೊಂದನ್ನು ಅನುಭವಿಸಬೇಕು ಅಂತ ಅವ್ರು ನನಗೋಸ್ಕರ ಹೇಳಿದ್ದಾರೆ ಅಂತಂದರೆ ಹಿಂದೂ ಧರ್ಮವನ್ನು ಗೌರವಿಸಿದಂತಾಯಿತು, ನಾನು ಹೆಮ್ಮೆ ಪಡ್ತೀನಿ ಅಂತ. ಇದ್ರ ಆಚೆ ಇನ್ನೇನೂ ಮಾತಾಡಲಿಲ್ಲ. ಸಾವರ್ಕರ್ನ ಪುಣೆಯಿಂದ ಥಾಣೆಗೆ ಕರ್ಕೊಂಡೋದ್ರು. ಥಾಣೆಯಲ್ಲಿ ಅವ್ರ ತಮ್ಮ ಇದ್ದ ಅಂತ ಹೇಳ್ತಾರೆ, ಅದು ಅವ್ರಿಗೆ ಪಕ್ಕಾ ಇಲ್ಲ. ಸಾವರ್ಕರ್ ಆಸ್ತಿ 27,000 ರೂಪಾಯಿಗೆ ಆಗುವಷ್ಟು ಆಸ್ತಿ ಇತ್ತು, ಅದನ್ನು ಕಾನ್ಫಿಸ್ಕೇಟ್ ಮಾಡ್ಕೊಳ್ಳಾಯಿತು. ಸಾವರ್ಕರ್ ಮಾವನ ಮನೆಯಲ್ಲಿ 6,500 ರೂಪಾಯಿ ಆಸ್ತಿ ಏನಿತ್ತು ಅದನ್ನೂ ಕಾನ್ಫಿಸ್ಕೇಟ್ ಮಾಡ್ಕೊಳ್ಳಾಯಿತು. ಇಬ್ಬರನ್ನೂ ಬರ್ಬಾದ್ ಮಾಡಿ ಬೀದಿಗೆ ಬಿಟ್ಟರು. ಜೈಲಿನಲ್ಲಿದ್ದ ಸಾವರ್ಕರ್ ಹತ್ರ ಬಂದು ಹೇಳಿದರು, ನಿನ್ನ ಆಸ್ತಿ ಅಂತ ನಿಂದೊಂದು ಸಣ್ಣ ಗೀತಾ ಪುಸ್ತಕ ಇದೆಯಲ್ಲ, ಅದು ಮತ್ತೆ ಕನ್ನಡಕವನ್ನು ತೆಕ್ಕೊಳ್ಬೇಕು ಅಂತ ಸರ್ಕಾರ ಹೇಳಿದೆ, ಕೊಡು ಅಂತ. ಅದನ್ನು ಬಿಡಲಿಲ್ಲ ಸಾವರ್ಕರ್, ಅದನ್ನು ಕೊಟ್ಟರು. ಕೊನೆಗೆ ಏನು ಮಾಡಿದ್ರು, ಇದನ್ನ ನಿಂಗೆ ವಾಪಸ್ ಕೊಡ್ತೀವಿ, ಆದರೆ ಇದು ನಿಂದಾಗಿರಲ್ಲ, ಇನ್ಮೇಲೆ ಸರ್ಕಾರದ ಆಸ್ತಿ ಆಗಿರುತ್ತೆ, ಸರ್ಕಾರದ ಆಸ್ತಿಯಲ್ಲಿ ನೀನು ಬದುಕ್ತಾ ಇದೆಯಾ ಅಂತ ನೆನಪಿಟ್ಕೊ ಅಂತ ಅವ್ರದನ್ನು ವಾಪಸ್ ಕೊಟ್ಟರು ಹೋಗಿತ್ತು ಅಂತ. ದಿಸ್ ವಾಸ್ ಹೌ ದೇ ರೂಲ್ಡ್. ಜೂನ್ 25, 1911 ಸಾವರ್ಕರ್ ಅಂಡಮಾನಿಗೆ ಹೋಗುವಂಥ ಸಂದರ್ಭ ಬಂತು. ಅಂಡಮಾನಿಗೆ ಹೋಗೋಕ್ಕಿಂತ ಕೆಲವೇ ವರ್ಷಗಳ ಮುಂಚೆ, 4 ವರ್ಷಗಳ ಮುಂಚೆ ಸಾವರ್ಕರ್ ಮತ್ತೊಂದು ದಿಕ್ಕಲ್ಲಿ ಲಂಡನ್ನಿಗೆ ಹೋಗಿದ್ರು. ಈಗ ಅಂಡಮಾನಿಗೆ ಹೋಗ್ತಿದ್ದಾರೆ ಅಷ್ಟೇ. ಸಾವರ್ಕರ್ ಲಂಡನ್ನಿಗೆ ಹೋಗಬೇಕಾದ್ರೆ ಜನ ಬಂದು ಖುಷಿಯಿಂದ ಕೇಕೆ ಹಾಕ್ತಾ ಬೀಳ್ಕೊಡ್ತಾ ಇದ್ರು. ಇವತ್ತು ಅನೇಕರು ಕೆಕ್ಕರಿಸಿ ನೋಡ್ತಾ ಇದ್ರು ಸಾವರ್ಕರ್ನ. ಸಾವರ್ಕರ್ ಹಡಗಿನ ಮೇಲೆ ನಿಂತ್ಕೊಂಡು ಏನು ಯೋಚನೆ ಮಾಡಿದೆ ಅಂತ ಬರೀತಾರೆ. ಏನು ಹೇಳ್ತಾರೆ ಅಂತಂದರೆ, ಹೀಗೆ ನನ್ನನ್ನು ಇವತ್ತು ಕೆಕ್ಕರಿಸಿ ನೋಡ್ಕೊಳ್ತಾ ಇರೋ ಜನ ನನ್ನ ಶವಯಾತ್ರೆ ಹೋದಂತೆ ನೋಡ್ತಾ ಇದ್ದಾರೆ. ಅಫ್ಕೋರ್ಸ್ ಇದು ನಂದು ಕೊನೆ ಯಾತ್ರೆನೇ ಇರ್ಬೋದು, ನಂಗೆ ಗೊತ್ತಿಲ್ಲ. ಆದರೆ ಈಗ ನೋಡ್ತಾ ಇರೋ ಜನರಲ್ಲಿ ಒಬ್ಬನಾದರೂ ಮುಂದೆ ಬಂದು, ಅಣ್ಣ ಹೆದರ್ಕೋಬೇಡ ಅಣ್ಣ, ನೀನು ಹೋದರೂ ಕೂಡ
ನೀನೇನು ಸಂಕಲ್ಪ ಮಾಡಿದೆಯೋ ಅದನ್ನು ನಾವು ಈಡೇರಿಸ್ತೀವಿ ಅಂತ ಕೆಲವರಾದರೂ ಮುಂದೆ ಬಂದು ಹೇಳಿಬಿಟ್ರೆ ಈ ಯಾತ್ರೆಯೂ ಕೂಡ ನನಗೆ ಹೂವಿನ ಯಾತ್ರೆ ಆಗಿಬಿಡತ್ತೆ. ಯಾರೊಬ್ಬರೂ ಮುಂದೆ ಬರಲಿಲ್ಲ ಅಂತ ಸಾವರ್ಕರ್ ಬಹಳ ನೊಂದುಕೊಂಡು ಹೋದರು. ಚಲಾನ್ ಅಂತ ಕರೀತಾರೆ ಅದನ್ನು. ಎಲ್ಲ ಕೆಟ್ಟ ಕೆಟ್ಟ ಕ್ರಿಮಿನಲ್ಗಳು, ಡಕಾಯಿತರು ಬಂದು ಸೇರ್ಕೊಳ್ಳುವಂಥ ಜಾಗ ಅದು. ಕಾಲಾಪಾನಿಗೆ ಅಂಥವ್ರನ್ನೇ ಕಳಿಸೋದು. ಕಾಲಾಪಾನಿ ಯಾಕೆ ಅಂತಂದರೆ ಕಪ್ಪು ನೀರು ಅಂತ ಅದು. ಅಲ್ಲಿಗೆ ಹೋದರೆ ಇನ್ನು ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಲಿಟ್ರಲಿ ಅದು ಆ ಥರ ಭಯಾನಕವಾಗಿರುವಂಥ ಸೆಲ್. ಆ ಸೆಲ್ ಹೇಗಿದೆ ಅಂತಂದರೆ ಸೆಂಟರ್ ಪೋರ್ಷನಿಂದ 7 ರೆಕ್ಕೆಗಳ ಥರ ಬರುತ್ತೆ. ಬ್ಯಾರಕ್ಗಳಿಲ್ಲ ಅಲ್ಲಿ, ಎಲ್ಲವೂ ಸೆಲ್ಗಳು ಅಂತ ಕರೆಯಲ್ಪಡುತ್ತೆ. 7 ರೆಕ್ಕೆಗಳಲ್ಲಿ ಪ್ರತಿಯೊಂದು ಒಂದೊಂದು ಆ ಕಂಪಾರ್ಟ್ಮೆಂಟ್ಗಳಲ್ಲೂ ಸಾಕಷ್ಟು ಜೈಲುಗಳು ಅಥವಾ ಸೆಲ್ಗಳಿವೆ. ಆ ಸೆಲ್ಗಳು ಹೇಗಿವೆ ಅಂತಂದರೆ ಈ ಸೆಲ್ಲಿನ ಬಾಗಿಲು ಮತ್ತೊಂದು ಸೆಲ್ಲಿನ ವೆಂಟಿಲೇಟ್ರಿಗೆ ಕನೆಕ್ಟ್ ಆಗಬೇಕಷ್ಟೆ. ನೀವು ಒಂದು ಸೆಲ್ನಲ್ಲಿರೋರು ಎದುರುಗಡೆ ಸೆಲ್ನಲ್ಲಿ ಯಾರಿದ್ದಾರೆ ಅಂತ ಅನೇಕ ವರ್ಷಗಳವರೆಗೆ ಗೊತ್ತಾಗಲ್ಲ. ಪಕ್ಕದಲ್ಲಿರುವಂಥ ಸೆಲ್ನ ಜೊತೆ ಮಾತಾಡ್ಲಿಕ್ಕಾಗಲ್ಲ ನಿಮಗೆ. ಆ ಸೆಲ್ಲಿನ ಸೈಜು ಪ್ರಾಬಬ್ಲಿ 13 ಅಡಿ ಉದ್ದ, ಒಂದು 7 ಅಡಿ ಅಗಲ. ನಾನು ನೋಡಿದ್ದೀನಿ ಆ ಸೆಲ್ನ, ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮಗೆ. ಅದು ಹೇಗಿದೆ ಅಂತಂದ್ರೆ, ಸಾವರ್ಕರ್ ಕೊಠಡಿ ಎಲ್ಲಿತ್ತು ಅಂತಂದ್ರೆ ಎಲ್ಲಿ ನೇಣಿಗೇರಿಸುವಂತ ಜಾಗ ಇತ್ತು ಅದ್ರ ಪಕ್ಕದ ಕೊಠಡಿ. ನೇಣಿಗೇರಿಸುವನು ಕೂಗಿದ್ರೆ ಸಾವರ್ಕರಿಗೆ ಕೇಳಬೇಕು ಅಂತ, ಅಂದ್ರೆ ನಿನಗೆ ಇದರಿಂದ ಬಚಾವಾಗಿದ್ದೆ ನೀನು ಅಂತ. ಸೆಲ್ಗಳ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅದು ಸೆಲ್ಯುಲಾರ್ ಜೈಲ್ ಅಂತ ಯಾಕೆ ಕರಿತಿದ್ರು ಅಂತಂದ್ರೆ ಸೆಲ್ಗಳೇ ಇದ್ದು ಬ್ಯಾರಕ್ಗಳಿರಲಿಲ್ಲ ಅಲ್ಲಿ ಅಂತ. ಈ ಕಾರಣಕ್ಕೋಸ್ಕರ ಇದರ ಒಟ್ಟು 698 ಸೆಲ್ಗಳಿದ್ವು. ಸಾವರ್ಕರ್ನ ಸೆಲ್ ನಂಬರ್ 7 ನಲ್ಲಿ ಹಾಕಿದ್ರು. ಸಾವರ್ಕರ್ ಈ ಚಲಾನ್ ಅನ್ನುವಂಥ ಆ ಹಡಗು ಏನು ಬರ್ತಾರಲ್ಲ, ಆ ಹಡಗಿನಲ್ಲಿ ಒಂದು 50-100 ಜನ ಇರಬಹುದಾದ ಜಾಗದಲ್ಲಿ 600-700 ಜನರನ್ನು ತುಂಬಿದ್ರು. ಅದ್ರಲ್ಲಿ ಸಾವರ್ಕರ್ ವಾಸ್ ಬ್ಯಾರಿಸ್ಟರ್. ಸಾವರ್ಕರ್ ಸ್ವಲ್ಪ ತನಗೆ ವಿಶಾಲವಾದ ಜಾಗ ಕೊಟ್ಟಿದ್ದಾರೆ ಅಂತ ಆರಂಭದಲ್ಲಿ ಖುಷಿ. ಅದ್ರಲ್ಲಿ ಒಂದು ಸಣ್ಣ ಡ್ರಮ್ ಇತ್ತು, ಸ್ವಲ್ಪ ಗಾಳಿಯು ಆಡ್ತಾ ಇದ್ದಂಥ ಜಾಗ. ಬಹಳ ಖುಷಿ ಆಯ್ತು, ಅವ್ರು ಒಳ್ಳೆ ಜಾಗ ಕೊಟ್ಟರಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು ಈ ರೌಡಿಗಳು, ಡಕಾಯಿತರು ಯಾರ್ಯಾರು ಇದ್ರು ಅವರೆಲ್ಲರೂ ಟಾಯ್ಲೆಟ್ ಮಾಡ್ಲಿಕ್ಕೋಸ್ಕರ ಆ ಡ್ರಮ್ಮನ್ನು ಬಳಸ್ಕೊಳ್ತಿದ್ರು ಅಂತ. 8-9 ದಿನಗಳ ಪ್ರಯಾಣ. ಮೊದಲ 1-2 ದಿನಕ್ಕೆ ಆ ಡ್ರಮ್ ತುಂಬಿ ಸೋರ್ಲಿಕ್ಕೆ ಶುರುವಾಯಿತು. ಸಾವರ್ಕರ್ ಮಲಗಿದ್ರಲ್ಲ ಪಕ್ಕದಲ್ಲೇ ಮಲ ಹರ್ಕೊಂಡು ಹೋಗ್ತಿತ್ತು, ಕೆಟ್ಟ ವಾಸನೆ. ಸಾಧಾರಣವಾದಲ್ಲ ರೀ, ಇದನ್ನು ತಾಳ್ಕೊಳ್ಳಿಕ್ಕೆ ಬೇಕಾಗಿರುವಂಥ ತಾಕತ್ತಿದೆಯಲ್ಲ, ಅದು ಪರಮಾದ್ಭುತವಾಗಿತ್ತು. ಸಾವರ್ಕರ್ ಆ ತಾಕತ್ತನ್ನು ತಮ್ಮದಾಗಿಸ್ಕೊಂಡಿದ್ರು. ಆ ಟೈಮಲ್ಲಿ ಸಾವರ್ಕರ್ ಯೋಚನೆ ಮಾಡಿದ್ರಂತೆ, ರಾಮಕೃಷ್ಣರು ಆಧ್ಯಾತ್ಮ ಸಾಧನೆಯನ್ನೇ ಮಲದೊಂದಿಗೆ ಮಾಡಿರಬೇಕಾದ್ರೆ ನಾನು ಇದನ್ನು ಆ ಸಾಧನೆ ಅಂತಾನೆ ಭಾವಿಸ್ಕೊಳ್ಬೇಕು ಅಂತ ಸಾವರ್ಕರ್ ಹಂಗೆ ಆಲೋಚನೆ ಮಾಡಿದ್ರು. ಡಿಫ್ರೆಂಟ್ ಫಿಲಾಸಫಿಕಲ್ ಥಾಟ್ಸ್ ತಮ್ಮ ಮೈಂಡಿಗೆ ತಂದ್ಕೊಂಡ್ರು, ಅದರಿಂದ ತೊಂದರೆ ಆಗದೆ ಇರೋ ಥರ. ಆದರೆ ಇದೇ ಹಡಗ್ನಲ್ಲಿ ಹೋಗ್ತಾ ಇದ್ದಂಥ, ಅಂಡಮಾನಿಗೆ ಹೋಗಬೇಕು ಅಂತ ಹೋಗ್ತಿದ್ದಂಥ ಕೆಲವು ಬ್ರಿಟಿಷರ್ಗಳಿಗೆ ಸಾವರ್ಕರ್ ಬಗ್ಗೆ ಗೊತ್ತಿತ್ತು. ಆ ಮನುಷ್ಯ ಆರ್ಡಿನರಿ ಅಲ್ಲ, ಬ್ಯಾರಿಸ್ಟರು, ತುಂಬ ಬುದ್ಧಿವಂತ ಅಂತ. ಅವರು ಈ ಅಧಿಕಾರಿಗಳನ್ನು ಕೇಳಿಕೊಂಡು ಸಾವರ್ಕರ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರೊಬ್ಬರಿಗೆ ಊಟ ಕೊಡಿಸ್ಲಿಕ್ಕಾಗಲ್ಲ ಅಂತ ಅಲ್ಲಿದ್ದ ಕೈದಿಗಳಿಗೆ 200-300 ಕೈದಿಗಳು ಯಾರಿದ್ರೋ ಅವರೆಲ್ಲರಿಗೂ ಒಂದು ರಾತ್ರಿಯ ಊಟ ಕೊಡಿಸಿದ್ರಂತೆ. ಆ ಕೈದಿಗಳು ಬಂದು ಸಾವರ್ಕರ್ಗೆ ಹೇಳೋರಂತೆ, ನಿಮ್ಮಿಂದ ಒಳ್ಳೆ ಊಟ ಸಿಕ್ತು ಅಂತಂದರೆ ಸಾವರ್ಕರ್ಗೆ ಅಯಾಚಿತವಾಗಿ ರೆಸ್ಪೆಕ್ಟ್ ಸಿಕ್ತಿತ್ತು. ಅದು ನಮ್ಮವರೇ ಕೊಡ್ತಿದ್ದಂಥ ರೆಸ್ಪೆಕ್ಟ್. ಸಾವರ್ಕರ್ಗೆ ಅಲ್ಲದೆ ಅಲ್ಲಿರುವಂಥ ಅನೇಕರಿಗಿದ್ದಂಥ ಒಂದು ಹೆದರಿಕೆ, ಜೈಲರ್ ಒಬ್ಬ ಇದ್ದ, ಬ್ಯಾರಿ ಅಂತ ಅವನ ಹೆಸರು, ಐರಿಷ್ ವ್ಯಕ್ತಿ ಆತ ಹೆಂಗಿದ್ದ ಅಂತಂದರೆ ಈ ಫಿಲ್ಮಲ್ಲಿ ನಾವು ಕೇಡಿಗಳನ್ನು ನೋಡ್ಬೋದಲ್ಲ ಹಂಗಿರ್ತಿದ್ದ ಅಂತ. ಅವನು ಕಂಡ್ರೆ ಅರ್ಧ ಹೆದರ್ಕೊಳ್ಳೋರು. ಅನೇಕರು ಬ್ಯಾರಿ ಏನು ಮಾಡ್ತಾನಪ್ಪ ಅನ್ನೋ ಭಯಕ್ಕೆ ಅರ್ಧ ಸತ್ತೋಗಿರ್ತಿದ್ರು. ಅಂಥ ಬ್ಯಾರಿ ಅಲ್ಲಿರ್ತಾನೆ ಅಂತ. ಸಾವರ್ಕರ್ ಹೋದ ತಕ್ಷಣ ಇನ್ನೇನು ಹಡಗು ಲ್ಯಾಂಡ್ ಆಯಿತು, ಅಲ್ಲಿಗೆ ಹೋಗಿ ನಿಂತ್ಕೊಳ್ತು. ಸಾವರ್ಕರ್ ಕಂಕಳಲ್ಲಿ ಅವ್ರಿಗೆ ಬೇಕಾಗಿರುವಂಥ ಮಲ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದು ಚಾಪೆ, ಒಂದು ಹೊದಿಕೆ ಕಂಕಳಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಕೈಯಲ್ಲಿ ಹಳೆ ತಟ್ಟೆ ಒಂದು ಕೈ ಕೊಟ್ಟಿದ್ದಾರೆ. ಆ ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಸಾವರ್ಕರ್ ಹಡಗಿನ ಮುಂಭಾಗದ ಡೆಕ್ಕಿಗೆ ಬಂದು ನಿಂತ್ಕೊಂಡು ನೋಡ್ತಾರೆ. ಏನು ಹೇಳ್ತಾರೆ ಗೊತ್ತಾ ಸಾವರ್ಕರ್? ಅದು ನೋಡಿದಾಗ ನನಗೆ ಹೆಮ್ಮೆ ಅನ್ನಿಸ್ತು. ಅಂಡಮಾನ್ ಎಷ್ಟು ಚೆನ್ನಾಗಿದೆ. ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲೊಂದು ನೌಕಾ ನೆಲೆ ಸ್ಥಾಪಿಸಿದರೆ ಇದು ಸುತ್ತಮುತ್ತಲಿಂದ ಭಾರತದ ಮೇಲೆ ಆಗ್ಬೋದಾದ ಆಕ್ರಮಣಗಳಿಂದ ರಕ್ಷಿಸುತ್ತೆ. ಇಲ್ಲೊಂದು ನೌಕಾ ನೆಲೆ ಆಗಬೇಕು ಅಂತ. ಏನು ದೂರದೃಷ್ಟಿ ಮನುಷ್ಯನಂದು. ಹಿಂದೆ ಇದ್ದ ಪೊಲೀಸ್ ಒಂದು ಬಿಟ್ಟ, ಹೋಗೋ ಇಳಿ ಕೆಳಗೆ, ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ. ಸಾವರ್ಕರ್ ವಾಸ್ತವಕ್ಕೆ ಬಂದರು. ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ, ಈಗ ಅನುಭವಿಸ್ಬೇಕಾಗಿರೋದು ಬೇರೆ ಅಂತ ಸಾವರ್ಕರ್ ಜೈಲೊಳಗೆ ಬರ್ತಾರೆ. ಆ ಜೈಲಿನ ಗೇಟ್ ಓಪನ್ ಆಗಿತ್ತಲ್ಲ, ಸಾವರ್ಕರ್ ವಾಸ್ ಎ ಲಾಸ್ಟ್. ಅವ್ರು ಒಳಗೆ ಹೋದ್ಮೇಲೆ ಜೈಲ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಸಾವರ್ಕರ್ ಹೇಳ್ತಾರೆ, ನಾನು ಯಾವುದೋ ದೊಡ್ಡ ಶಾರ್ಕನ ಬಾಯಿಗೆ ಬಿದ್ದೆ ಅಂತ ನಂಗೆ ಆಗ ಅನ್ನಿಸ್ತು ಅಂತ. ಸಾವರ್ಕರ್ ಬರೋದನ್ನೇ ಕಾಯ್ತಿದ್ದ ಬ್ಯಾರಿ.
ಸಾವರ್ಕರ್ ಬ್ಯಾರಿ ಸಾವರ್ಕರ್ನ ನೋಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಅವ್ನು ಕೇಳ್ತಾನೆ. ಸಾವರ್ಕರ್ 1960ರಲ್ಲಿ ಇಲ್ಲಿಂದ ಪಕ್ಕಾ ಹೋಗ್ತೇನೆ ನೀನು ವಾಪಸ್ಸು ಅಂತ. ಅಂದರೆ 1960 ಅನ್ನೋದು ನೆನಪಿಸ್ಬೇಕು ಅಂತ. ನೀನು ನಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ 1960 ನೆನಪಿಟ್ಕೊ ಅಂತ ಎವ್ರಿ ಟೈಮ್ ನೆನಪಿಸೋದು. 1960 ಅಂತ ನೆನಪಿಸ್ದ 1960ರಲ್ಲಿ ಗ್ಯಾರಂಟಿ ಇಲ್ಲಿಂದ ಹೋಗ್ತೇನೆ ನೀನು ಅಂತ ಡೌಟ್ ಇದ್ರೂ ಇರ್ಬೋದು ಅನ್ನೋ ಅರ್ಥದಲ್ಲಿ. ಸಾವರ್ಕರ್ ಅಂದ್ರು 60ರವರೆಗೂ ನೀನು ಗೌರ್ಮೆಂಟ್ ಇರುತ್ತೆ ಅಂತ ಗ್ಯಾರಂಟಿ ಇದೆಯಾ ನಿನಗೆ? ಅವನಿಗೆ ಗೊತ್ತಾಯ್ತು ಇದು ಸುಲಭಕ್ಕೆ ಮಣಿಯುವಂಥ ಜೀವ ಅಲ್ಲ ಅಂತ. ಬ್ಯಾರಿ ಒಂದು ಹಂತಕ್ಕೆ ಸಾವರ್ಕರ್ ಜೊತೆ ಪ್ರೀತಿಯಿಂದ ಮಾತಾಡಿ ಕಾಂಪ್ರಮೈಸ್ ಆಗುವಂಥ ಪರಿಸ್ಥಿತಿಗೆ ಬಂದಿದ್ದ. ಬ್ಯಾರಿ ಎಲ್ಲಿವರೆಗೂ ಇದ್ದ ಅಂತಂದರೆ, ಸಾವರ್ಕರ್ನ ಹೆಸರಿಟ್ಟು ಕರಿಬೇಕಾದ್ರೆ ಅವನೇನು ಹೇಳ್ತಿದ್ದ ಅಂತಂದರೆ ಬಾಂಬ್ ಗೋಲಾವಾಲ ನಂಬರ್ 7 ಅಂತ. ಬಾಂಬ್ ಗೋಲಾವಾಲ ಅಂದರೆ ಬಾಂಬನ್ನು ಎಸೆದವನು ನಂಬರ್ 7ನಲ್ಲಿದ್ದಾನೆ ಅಂತ ಪದೇ ಪದೇ ಇವ್ನು ಕ್ರಿಮಿನಲ್ಲು ಅಂತ ನೆನಪಿಸ್ಬೇಕು ಅಂತ. ಆದರೆ ದುರದೃಷ್ಟ ಏನು ಅಂತಂದರೆ ಅವನದ್ದು, ಬ್ಯಾರಿದು, ಯಾರೂ ಸಾವರ್ಕರ್ನ ಹಂಗೆ ಕರಿತಿರ್ಲಿಲ್ಲ. ಅವರೆಲ್ಲರೂ ಬಡಾ ಬಾಬು ನಂಬರ್ 7 ಅಂತ ಕರೀತಿದ್ರು ಸಾವರ್ಕರ್ಗೆ. ಕೈದಿಗಳಿಗಿದ್ದ ರೆಸ್ಪೆಕ್ಟ್ ಅದು. ನಮ್ಮ ಈಗಿನ ಜನ ಕೆಲವರು ಆ ಕೈದಿಗಳಿಗಿಂತ ಕೊನೆ ಆಗ್ಬಿಟ್ರಲ್ಲ ಅಂತ ಬೇಜಾರಷ್ಟೇ ನನಗೆ. ಆ ಕೈದಿಗಳು 1000 ರೂಪಾಯಿ ಬೆಟ್ರು, ಡಕಾಯಿತರು 1000 ರೂಪಾಯಿ ಬೆಟರ್ ಆಗಿದ್ರು. ಇವ್ರಿಗೆ ಸಾವರ್ಕರ್ ಏನು ಅಂತ ಈಗಲೂ ಗೊತ್ತಾಗಲ್ಲ ಅಂತ. ಸಾವರ್ಕರ್ ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ಸಾವರ್ಕರ್ಗೆ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡು ಅಂತ. ನೀವು ಇದನ್ನ ಮಾಜಿ ಜೀವನ್ ಟೇಪ್ ಅಂತ ಸಾವರ್ಕರ್ ಪುಸ್ತಕ ಬರೆದ್ರು, ನನ್ನ ಜೀವಾವಧಿಯ ಶಿಕ್ಷೆ ಅಂತ. ಕನ್ನಡಕ್ಕೆ ಚಂದ್ರಕಾಂತ್ ಪೋಕ್ಲೆ ಅವರು ಅನುವಾದ ಮಾಡಿದ್ದಾರೆ, ನನ್ನ ಜೀವಾವಧಿಯ ಶಿಕ್ಷೆ ಅಂತ. ಓದಲೇಬೇಕಾಗಿರುವಂಥ ಕೃತಿ ಪ್ರತಿಯೊಬ್ಬ ತರುಣನೂ ಕೂಡ. ಏನು ಅನುಭವಗಳನ್ನು ಅವ್ರು ಪಡ್ಕೊಂಡ್ರಲ್ಲಿ ಅನ್ನುವಂಥ ವಿಚಾರ ಇದೆ ಅದರಲ್ಲಿ. ಆ ವಿಚಾರದಲ್ಲಿ ಸಾವರ್ಕರ್ ಹೇಳ್ತಾರೆ, ಸ್ನಾನ ಮಾಡಲಿಕ್ಕೆ ಅಂತ ಕಳಿಸ್ಕೊಟ್ರು. ನನಗೆ ಭಾಳ ಖುಷಿ ಆಯಿತು. 8 ದಿನದಿಂದ ಸ್ನಾನ ಮಾಡಿರಲಿಲ್ಲ. ಹಬ್ಬ ಚೆನ್ನಾಗಿ ಸ್ನಾನ ಮಾಡಬೇಕು ಅಂತ. ಸಮುದ್ರ ತೀರ ಬೇರೆ, ಈಜಾಡುವಷ್ಟು ನೀರು ಸಿಗುತ್ತೆ ಅಂತ ಹೋದರೆ ಅವನು ಹೇಳ್ದ ಹಂಗೆಲ್ಲ ಆಗಲ್ಲ, ನಾನು ಪಾನಿಲೇವಂತೀನಿ, ಒಂಚಮ್ ನೀರು ತೊಗೊಂಡು ಮೈ ಮೇಲೆ ಹುಯ್ಕೋಬೇಕು, ಏನಾದರೂ ಸಿಕ್ಕರೆ ಉಜ್ಕೋಬೇಕು, ಇನ್ನೊಂದ್ಸಲ ಪಾನಿಲೇವಂತೀನಿ, ಮತ್ತೊಂದು ಸಲ ನೀರು ಹಾಕ್ಕೋಬೇಕು, 3ನೇ ಸಲ ಕೊನೆಯದಾಗಿ 3 ಚಂಬಲ್ ಸ್ನಾನ ಮುಗಿಸ್ಬೇಕು ಅಂತ. ಸಾವರ್ಕರ್ ಹೇಳಿದ ನಂತರ ಬೇರೆ ಬಟ್ಟೆ ಇಲ್ಲ ಅಂತ. ಅವನ ತಕ್ಷಣ ಒಂದು ಸಣ್ಣ ಟವೆಲ್ ಕೊಟ್ಟ. ಈ ಸಣ್ಣ ಟವೆಲ್ ಎಷ್ಟು ಸಣ್ಣದ್ದು ಅಂತಂದ್ರೆ ಮಾನ ಮುಚ್ಕೊಳ್ಳಿಕ್ಕೂ ಆಗಲ್ಲ ಅದರಲ್ಲಿ. ಸಾವರ್ಕರ್ ಹೇಳ್ತಾರೆ ಇದನ್ನ. ಸಾವರ್ಕರ್ ಅಷ್ಟೇ ಇಲ್ಲದೆ ಬಾರೀಂದ್ರ ಘೋಷ್ ಕೂಡ ಇದನ್ನು ಸುಂದರವಾಗಿ ಬರೀತಾರೆ, ಕಾವ್ಯಾತ್ಮಕವಾಗಿ ಬರೀತಾರೆ, ಹೆಂಗಿತ್ತು ಪರಿಸ್ಥಿತಿ ನಮ್ದು ಅಂತ. ಚಡ್ಡಿ ಪೂರ್ಣ ಬಿಚ್ಚಿ ನಗ್ನವಾಗಿ ಸ್ನಾನ ಮಾಡಬೇಕು, ಮಾನ ಮುಚ್ಕೊಳ್ಳಿಕ್ಕೆ ಅಂತ ಅದು ಕೌಪಿನ ಥರ ಸಣ್ಣ ಬಟ್ಟೆ ಏನಿದೆಯೋ ಅದನ್ನು ಇಳಿಬಿಟ್ಕೋಬೇಕು, ಬಿಟ್ರೆ ಮತ್ತೇನು ದಾರಿ ಇಲ್ಲ. ಮೊದಲನೇ ದಿನ ಬಹಳ ನಾಚಿಕೆ ಆಯ್ತು ಅವ್ರಿಗೆ. ಸರಿಯಪ್ಪ, ಈ ನಾಚಿಕೆ ಅಂತ ಸ್ನಾನ ಮಾಡದೆ ಹೋದ್ರೆ ಇನ್ನೂ ಕೊಳಕಾಗುತ್ತಲ್ಲ ಅಂಥೇಳಿ ತಾವು ತಮ್ಮ ಬಟ್ಟೆಯನ್ನು ತೆಗೆದು ಆ ಸಣ್ಣ ಪೀಸನ್ನು ಮುಂದಿಟ್ಕೊಂಡು ಮಾನ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಅವ್ರು ನೀರು ತಗೊಂಡ ತಕ್ಷಣ, ನೀರು ತಗೊಂಡು ಮೈ ಮೇಲೆ ಹುಯ್ಕೊಂಡ ತಕ್ಷಣ ಇರಿಟೇಟ್ ಆಯ್ತು ಅವ್ರಿಗೆ. ಯಾಕೋ ಅವ್ರಿಗೆ ಏನಾಗ್ತಿದೆ ಅಂದ್ಕೊಳ್ಳುವಾಗ ಅವ್ನು ಜೋರಾಗಿ ನಕ್ಬಿಟ್ಟ. ಹಿಂಗೇನು ಸೀನಿಯರ್ ಕೊಡ್ತಾರೆ ಸ್ನಾನ ಮಾಡಲಿಕ್ಕೆ, ಸಮುದ್ರದ ನೀರಿದು, ಎಷ್ಟು ಬೇಗನೆ ಸ್ನಾನ ಮುಗ್ತೀವೋ ಅಷ್ಟು ಬೇಗನೆ ಒಳ್ಳೇದು ಬಾ ಅಂತಂದು. ಸಾವಿರ ಅಂದ್ಕೊಂಡ್ರು ಸ್ನಾನ ಮಾಡದೇ ಇದ್ದಿದ್ದೇ ಚೆನ್ನಾಗಿರ್ತಿತ್ತು, ಸ್ನಾನ ಮಾಡಿ ಹಾಳಾದ್ನಲ್ಲಪ್ಪ ನಾನು ಅಂತ ನೀರು ಉಯ್ಕೊಂಡ್ರು. ಬಟ್ ಆನಂತರದ ದಿನಗಳಲ್ಲಿ ಅವ್ರಿಗೆ ರೂಢಿ ಆಯಿತು ಸಣ್ಣ ಕೌಪೀನವನ್ನು ಕಟ್ಕೊಂಡು ಸ್ನಾನ ಮಾಡೋದು ಹೆಂಗೆ ಅಂತ. ಅಂದರೆ ಆ ಮಾಡೆಸ್ಟಿ ಅಂತ ಒಂದು ಇರುತ್ತಲ್ಲ, ಮಾನ ಮರ್ಯಾದೆ ಎನ್ನುವುದರ ಕಲ್ಪನೆ ಇರುತ್ತಲ್ಲ, ಆ ಕಲ್ಪನೆಯನ್ನು ಕೂಡ ಅಲ್ಲಿ ತೊಡೆದು ಹಾಕಲಾಗಿತ್ತು. ಮಿತ್ರ, ಎಲ್ಲಿವರೆಗೂ ಅಂತಂದರೆ ಸಾವರ್ಕರ್ ಬಿಲ್ಲೆ ಇತ್ತಲ್ಲ, ಆ ಬಿಲ್ಲೆ ಮೇಲೆ 32,778 ಒಂದು ನಂಬರು, ಕೆಳಗಡೆ 1960, ಮಧ್ಯ ಒಂದು ಡಿ ಅಂತ ಅಕ್ಷರ. ಡೇಂಜರ್, ಈ ಮನುಷ್ಯ ಹುಷಾರು ಅಂತ ಎಲ್ರಿಗೂ ಅದು ಗೊತ್ತಾಗ್ತಾ ಇರಬೇಕು ಅನ್ನೋ ಕಾರಣಕ್ಕೆ ಸಾವರ್ಕರ್ ಅಲ್ಲಿಗೆ ಹೋದ ತಕ್ಷಣ ಮೊದಲು ಮಾಡಿದ್ದು, ಯಾರೇ ಬ್ರಾಹ್ಮಣರು ಬಂದರೂ ಜನವಾರ ಕಟ್ ಮಾಡ್ತಿದ್ರು ಅವ್ರದ್ದು ಆ ಭಾವನೆಯನ್ನು ತೆಗಿಬೇಕು ಅಂತ. ಆದರೆ ಮುಸಲ್ಮಾನರಿಗೆ ತಮ್ಮದೆಲ್ಲ ಆಚರಣೆಗಳನ್ನು ಮಾಡಲಿಕ್ಕೆ ಅವಕಾಶ ಇತ್ತು. ಸಿಖ್ಖರಿಗೂ ಬಿಟ್ಟಿದ್ರು. ಬ್ರಾಹ್ಮಣರಿಗೂ ಅಥವಾ ಹಿಂದೂಗಳಿಗೂ ಮತ್ತು ಮುಸಲ್ಮಾನರ ನಡುವೆ ಕಂದಕವನ್ನು ದೊಡ್ಡದು ಮಾಡಬೇಕು ಅನ್ನುವಂಥ ದೊಡ್ಡ ಪ್ರಯತ್ನ ಅವರಿಗಿತ್ತು. ಮತ್ತು ಇವನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಮುಸಲ್ಮಾನರನ್ನ ಇಡ್ತಿದ್ರು. ಆ ಮುಸಲ್ಮಾನರು ಬ್ಯಾರಿಗೆ ಹತ್ರ ಆಗಬೇಕು ಅಂತ ಹಿಂದೂಗಳನ್ನ ಎಷ್ಟು ಕ್ರೂರವಾಗಿ ನಡೆಸ್ಕೊಳ್ತಿದ್ರು ಅಂತಂದ್ರೆ, ಸಮ್ಟೈಮ್ಸ್ ಯಾರಾದರೂ ಕಟ್ಟರ್ ಹಿಂದೂಗಳು ಊಟಕ್ಕೆ ಅಂತ ಕೂತ್ರೆ ಬಂದು ಉಗುಳಿ ಹೋಗ್ಬಿಡ್ತಿದ್ರು. ಅದರಲ್ಲಿ ನೀವು ಊಟ ಕೊಡದೆ ಊಟ ಲೆಕ್ಕ ಮಾಡಿ ಅದನ್ನು ನೀವು ಮಾಡದೆ ಬಿಟ್ಬಿಟ್ರೆ ಅವನು ಬಂದು ಊಟ ಮಾಡ್ಕೊಳ್ತಿದ್ದ ಅಯೋಗ್ಯ. ಆದರೆ ಇವ್ರಿಗೆ ಊಟನೂ ಇರ್ತಿರ್ಲಿಲ್ಲ ಅಂತ ಅವನು ಉಗುಳಿದ ಊಟವನ್ನೇ ಮಾಡ್ತಿದ್ರು ಭಾರತೀಯ ಕ್ರಾಂತಿಕಾರಿ. ಅನೇಕ ಹಿಂದೂಗಳಿಗೆ ಅವ್ರೇನು ಹೇಳ್ತಿದ್ರು ಅಂತಂದ್ರೆ, ನಾನು ಉಗುಳಿರೋ ಊಟವನ್ನ ಮಾಡೋದ್ರಿಂದ ನೀನು ಹಿಂದೂವಾಗಿಲ್ಲ, ಇನ್ನು ಮುಂದೆ ನೀನು ಮುಸ್ಲಿಮು ಅಂತ. ಸಾವರ್ಕರ್ ಫೈಟ್ ಮಾಡಬೇಕಾಗಿದ್ದು ಏನೇನಿತ್ತು ನೋಡಿ. ಸಾವರ್ಕರ್ಗೆ ಊಟಕ್ಕೆ ಅಂತ ಕೊಡೋರು, ಸಾವರ್ಕರ್ ಮತ್ತು ಬಾರೀಂದ್ರರು ಅದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಊಟ ಅಂತ ಹೆಂಗಿರ್ತಿತ್ತು ಅಂತಂದ್ರೆ ಲೆಕ್ಕಾಚಾರದ ಪ್ರಕಾರ ಇರ್ತಿತ್ತು.
ಅವ್ರಿಗೆ ಇಷ್ಟು ಗೋಧಿ ಅಂತಂದ್ರೆ ಅಷ್ಟು ಗೋಧಿಯಲ್ಲಿ ಮಾಡಿ ಚಪಾತಿ, 2 ಚಪಾತಿ ಅಂತಂದ್ರೆ ಬೆಳಿಗ್ಗೆ 2 ಚಪಾತಿ, ಮಧ್ಯಾಹ್ನಕ್ಕೆ 2 ಚಪಾತಿ ಕೊಡಬೇಕು. ಆದರೆ ಈ ಜೈಲರ್ಗಳು ಬೇರೆ ಬೇರೆ ಹಂತದವ್ರು ಯಾರು ಇರ್ತಾರೋ ಅವ್ರ ಚಪಾತಿಗಳನ್ನ ತಾವು ತಗೊಂಡು ತಿಂದ್ಬಿಡ್ತಿದ್ರು, ಚಪಾತಿಯೇ ಸಿಗ್ತಿರ್ಲಿಲ್ಲ. ಇಷ್ಟು ಸಾಂಬಾರು ಅಂದ್ರೆ ಅದಕ್ಕಿಂತ ಮೇಲಿಂದ ಇಲ್ಲ. ಅವ್ರಿಗೆ ಗಂಜಿ ಅಂತ ಕೊಡ್ತಿದ್ರು, ಆ ಗಂಜಿಗೆ ಉಪ್ಪಿರ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ಪರ್ ಡೇ 3.1 ಗ್ರಾಮ್ ನಷ್ಟು ಉಪ್ಪು ಕೊಡೋರು, ಅದು ಲೆಕ್ಕದಷ್ಟು. ಅದು ನೀವು ಯಾವುದಕ್ಕೆ ಬೇಕಿದ್ರೂ ಹಾಕೋಬಹುದು. ಅದು ನೀವು ಬೇಕಿದ್ರೆ ಗಂಜಿಗೆ ಹಾಕೊಳ್ಳಿ ಅಥವಾ ಇದು ಯಾವುದಕ್ಕೆ ಬೇಕು. ಸಮುದ್ರದ ಪಕ್ಕದಲ್ಲಿ ಉಪ್ಪು ಇರಲಿಲ್ಲ ಇವರಿಗೆ. ಈ ಉತ್ತರ ಭಾರತದಿಂದ ಬಂದವರಿಗೆ ರೊಟ್ಟಿ ಬೇಕಾಗಿತ್ತು, ಅದು ರೊಟ್ಟಿ ಸಿಗ್ತಿರ್ಲಿಲ್ಲ. ಬಾಯ್ಲ್ಡ್ ರೈಸ್ ತಿನ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು, ಅವ್ರಿಗೆ ಅಜೀರ್ಣ ಆಗ್ತಿತ್ತು ಅವ್ರಿಗೆ. ಅದು ಲೆಕ್ಕಕ್ಕೆ ಮಾತ್ರ. ಒಂದು ಕಟೋರಾದಲ್ಲಿ ಈ ಚಿಪ್ಪಿನಲ್ಲಿ, ತೆಂಗಿನ ಚಿಪ್ನಲ್ಲಿ ಮಜ್ಜಿಗೆ ಸುರಿತಿದ್ರು. ಆ ಮಜ್ಜಿಗೆಯನ್ನು ಕೂಡ ಏನ್ ಮಾಡ್ತಿದ್ದ, ಇನ್ಯಾವನೊಬ್ಬ ಪೊಲೀಸ್ ಬಂದು ಕಿತ್ಕೊಂಡು ಕುಡಿದು ಬಿಡ್ತಿದ್ದ. ಇವ್ರಿಗೆ ಅದು ಸಿಗ್ತಿರ್ಲಿಲ್ಲ. ಬೆಳಗಿನ ಜಾವ ಅಡುಗೆ ಮಾಡ್ಲಿಕ್ಕೆ ಅಂತ ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನು ತಗೊಂಡ್ ಬರಬೇಕು ಅಂತ ಕೆಲವು ಕೈದಿಗಳು ಆಚೆ ಹೋಗ್ತಿದ್ರು. ಬೆಳಗಿನ ಜಾವ 3:30, 2:30, 3 ಗಂಟೆಗೆ ಹೋಗ್ತಿದ್ದವರು. ಹೋಗಿ ಆ ಕತ್ಲೆಲ್ಲ ಏನೇನು ತಗೊಂಡ್ ಬರ್ತಿದ್ರಲ್ಲ, ಹಾಗೆ ತಗೊಂಡು ಬಂದು ಅವ್ರು ಅದ್ರಲ್ಲಿ ಸಾಂಬಾರ್ ಮಾಡ್ಲಿಕ್ಕೆ ಅಂತ ಹಾಕ್ಬಿಟ್ಟು ಹೋಗಿರ್ತಿದ್ರು. ಆನಂತರ ಸಾಂಬಾರು ಅಂತ ಹಾಕಿದಾಗ ಅನೇಕ ಬಾರಿ ಸತ್ತಿರೋ ಹಾವು, ಅರೆ ಬೆಂದಿರುವ ಚೇಳು ಇವೆಲ್ಲ ಸಿಗ್ತಿತ್ತು. ಮೊದಲು ಇವ್ರು ಗಲಾಟೆ ಮಾಡಿದರೆ, ಅದನ್ನೇ ಗಲಾಟೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಡುಗೆ ಮಾಡಿದವನು ಹಿಂದೂ ಆಗಿದ್ದರಿಂದ ಅವನನ್ನು ಬಡಿಲಿಕ್ಕೆ ಅವಕಾಶ ಸಿಗ್ತಿತ್ತು ಇವರಿಗೆ. ಅದಕ್ಕೆ ಇವ್ರು ಏನು ಮಾಡ್ತಿದ್ರು ಗೊತ್ತಾ, ಅವನು ಯಾರೋ ಪಾಪದವನು ಏಟು ತಿಂತಾನಲ್ಲ ಅಂತ ಹಾಕಿ ಸಿಕ್ಕಿರೋ ಹಾವು ಚೇಳನ್ನು ಪಕ್ಕಕ್ಕಿಟ್ಟು ಊಟ ಮಾಡ್ತಿದ್ರು. ಯಾಕೆ ಊಟ ಮಾಡ್ತಿದ್ರು ಅಂದರೆ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಊಟ ಮಾಡ್ತಿದ್ರು. ಆ್ಯಂಡ್ ಯು ಕಾಲ್ ಹಿಮ್ ಎ ಟ್ರೇಟರ್. ಯಾವ ಮುಖ ಇಟ್ಕೊಂಡು ಟ್ರೇಟರ್ ಅಂತ ಕರೀತಾರ್ರಿ? ನಂಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಸಾವರ್ಕರ್ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಅಲ್ಲಿ ಶಿಕ್ಷೆಯೂ ಕೂಡ ಕಡಿಮೆ ಇರಲಿಲ್ಲ. ಸಾವರ್ಕರ್ ಹೋದ ತಕ್ಷಣ ಹಗ್ಗ ಹೊಸೆಯೋ ಶಿಕ್ಷೆ ಕೊಟ್ಟಿದ್ರು. ಹಗ್ಗ ಹೊಸೆಯೋದು ಅಂತಂದ್ರೆ ತೆಂಗಿನ ನಾರನ್ನ ತೆಗೆದು ಅದರಲ್ಲಿ ನೀರಲ್ಲಿ ನೆನೆಸಿ ಆ ಪ್ರತಿಯೊಂದು ದಾರವನ್ನು ತೆಗೆದು ಹೊಸಿಬೇಕು. ಅದನ್ನ ಇವ್ರು ಯಾರು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ. 2.5 ಪೌಂಡ್ ಹಗ್ಗ ಹೊಸಿಬೇಕಾಗಿತ್ತು. ಹಗ್ಗ ಹೊಸದು ರೂಢಿ ಮಾಡ್ಕೊಂಡು ಪ್ರತಿ ಸಲ ರೂಢಿ ಮಾಡ್ಕೊಳ್ತಾ ಇದ್ರು. ಆ ರೂಢಿ ಆದ ನಂತರ ಇವರಿಗೆ ಮಣ್ಣಿನಲ್ಲಿ ಕೆಲಸ ಮಾಡುವಂತ ಒಂದು ಕೆಲಸವನ್ನು ಕೊಟ್ಟರು. ಎಲ್ಲ ಕ್ರಾಂತಿಕಾರಿಗಳು ಮಣ್ಣಲ್ಲಿ ಒದ್ದಾಡಿಕೊಂಡು ಒಂದಷ್ಟು ಕೆಲಸ ಮಾಡಿ ಅದು ಸುಸ್ತಾಗೋ ಹೊತ್ತಿಗೆ ಒಬ್ಬ ಅಧಿಕಾರಿ ಬಂದು ನೋಡ್ತಾನೆ, ಈ ಕೆಲಸ ಕೊಟ್ಟಿದ್ದೀರಾ ಇವರಿಗೆ, ಇಷ್ಟು ಈಸಿ ಕೆಲಸ ಕೊಡಬೇಡಿ, ಕಠಿಣ ಕೆಲಸ ಕೊಡಿ ಅಂತ. ಅದಾದ್ಮೇಲೆ ಕೋಲು ಅನ್ನುವಂಥ ಒಂದು ಕೆಲಸವನ್ನು ಕೊಟ್ಟರು. ಆ ಕೋಲು ಅಂತಂದ್ರೆ ಏನಂದ್ರೆ, ಗಾಣವನ್ನು ಸುತ್ತಿ ಎಣ್ಣೆ ತೆಗೆಯುವಂಥ ಕೆಲಸ. 30 ಪೌಂಡ್ ಎಣ್ಣೆ ತೆಗಿಬೇಕು. ಸಾಸಿವೆ ಆದರೆ 25 ಪೌಂಡೋ 20 ಪೌಂಡೋ ತೆಗಿಬೇಕು. ಆ ಥರ ಎಣ್ಣೆ ತೆಗಿಬೇಕು. ಸುಲಭದ ಕೆಲಸ ಅಲ್ಲ ಅದು. ಗಾಣವನ್ನು ಸುತ್ತಾನೆ ಇರಬೇಕು, ನಿಲ್ಲಿಸುವಂತೆ ಇಲ್ಲ. ಬೆಳಗ್ಗೆ ಒಂದು 8 ಗಂಟೆಗೆ ಅವರು ಒಳಗೆ ಹೋದರೆ ಸುಮಾರು 10ರಿಂದ 11 ಗಂಟೆವರೆಗೂ ಈ ಕೆಲಸ ಮಾಡಬೇಕು. ಸ್ವಲ್ಪ ಗ್ಯಾಪ್ ಊಟಕ್ಕೆ ಕೊಡ್ತಾರೆ, ಊಟ ಮುಗಿಸಿ ಮತ್ತೆ ಬಂದು ಕೆಲಸ ಮಾಡಬೇಕು. ಅಕಸ್ಮಾತ್ 30 ಪೌಂಡ್ ಮುಗಿಯೋವರೆಗೂ ಕೆಲಸ ಮಾಡಬೇಕು. ಮುಗಿಲಿಲ್ಲ ಅಂತಂದ್ರೆ ಶಿಕ್ಷೆ. ಏನು ಶಿಕ್ಷೆ ಗೊತ್ತಾ? ನೆಕ್ಸ್ಟ್ ಡೇ ಪೂರ್ತಿ ಬೆಳಗ್ಗೆ 8ರಿಂದ 12 ಗಂಟೆವರೆಗೂ ಕೈಯಿಂದ ಗೋಡೆ ಕಟ್ಟಾಕಿ ತೂಗಾಕ್ಬಿಡ್ತಾರೆ, ನಿಂತ್ಕೊಂಡೇ ಇರಬೇಕು. 12 ಗಂಟೆಗೆ ಊಟ ಮಾಡ್ಕೊಂಡು ಬಂದು ಸಂಜೆ 2 ಗಂಟೆಯಿಂದ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತ್ತೆ ನಿಂತಿರ್ಬೇಕು, ಕೈ ಕಟ್ಟಾಕ್ಬಿಡ್ತಾರೆ. ಎಲ್ಲಕ್ಕಿಂತ ಕೆಟ್ಟದಾಗಿದ್ದು ಸಾವರ್ಕರು ಹೇಳ್ತಾರೆ, ಬಾರಿನ್ ಬಾಬುನು ಹೇಳ್ತಾರೆ ಅದನ್ನ, ಏನಂತಂದ್ರೆ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ ಅಂತ. ನೇಚರ್ ಕಾಲಿಗೆ ಟೈಮು ಬೆಳಿಗ್ಗೆ 6:45, 7 ಗಂಟೆಗೆ ಒಂದ್ಸಲ, ಸಂಜೆ ಒಂದ್ಸಲ, ಮಧ್ಯೆ ಹೋಗುವಂತಿಲ್ಲ. ನೇಚರ್ ಕಾಲಿಗೆ ಹೋಗುವಂತಿಲ್ಲ. ಅವ್ರಿಗೆ ರೂಮ್ ಒಳಗೆ ಟಾಯ್ಲೆಟ್ ಮಾಡ್ಲಿಕ್ಕೆ ಅಂತ ಒಂದು ಸಣ್ಣ ಮಡಕೆ ಕೊಟ್ಟಿರ್ತಿದ್ರು. ರಾತ್ರಿ ಏನಾದ್ರೂ ಇನ್ನೊಂದ್ಸಲ ಹೋಗಬೇಕು ಅಂತಂದ್ರೆ ಆ ಮಡಕೆ ಸಾಕಾಗ್ತಿರ್ಲಿಲ್ಲ. ಅಪ್ಪಿತಪ್ಪಿ ಏನಾದ್ರೂ ಸೆಲ್ಲನ್ನ ಗಲೀಜ್ ಮಾಡಿಬಿಟ್ರೆ ಕೆಟ್ಟದಾಗಿ ಹೊಡೆಯಲಾಗ್ತಿತ್ತು ಅವ್ರಿಗೆ. ಇವರೆಲ್ಲ ಯಾರು ಗೊತ್ತೇನ್ರಿ? ಕೈದಿಗಳಲ್ಲ, ರಾಜಕೀಯ ಹೋರಾಟಗಾರರು. ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡಿದ ತಪ್ಪಿಗೆ ಈ ಥರದ ಕೆಟ್ಟ ಸ್ಥಿತಿಯನ್ನು ಆವತ್ತಿನ ದಿನಗಳಲ್ಲಿ 100ಕ್ಕೂ ಹೆಚ್ಚು ಜನ ರಾಜಕೀಯ ಕೈದಿಗಳಲ್ಲಿದ್ದರು. ಯಾರೂ ಸಾಮಾನ್ಯದವರಲ್ಲ. ಅರವಿಂದ್ರ ತಮ್ಮ ಬಾರಿನ ಅಲ್ಲೇ ಇದ್ರು, ಉಲ್ಲಾಸ್ಕರ್ ದತ್ತ ಅಲ್ಲೇ ಇದ್ರು. ಇವರೆಲ್ಲರೂ ಮಹಾನ್ ಹೋರಾಟಗಾರರು. ನಾನು ಇತಿಹಾಸದ ಪುಟಗಳಲ್ಲಿ ಕೆಲವರನ್ನು ನೋಡ್ತೀನಿ, ಪುಣ್ಯಾತ್ಮರು ಒಂದು ಸಲ ಒಳಗೆ ಹೋಗ್ತಾರೆ, ಅಲ್ಲಿಂದ 5-6 ವರ್ಷದ ಶಿಕ್ಷೆಯನ್ನು ಅನುಭವಿಸ್ಕೊಂಡು ವಾಪಸ್ ಬರ್ತಾರೆ, ಮತ್ತೆ ಕ್ರಾಂತಿಕಾರದಲ್ಲಿ ತೊಡಗ್ತಾರೆ, ಮತ್ತೆ ಕೋರ್ಟಿನ ಮುಂದೆ ಮತ್ತೆ ವಾಪಸ್ ಹೋಗ್ತಾರೆ. ಇವರೆಲ್ಲ ಏನು? ಯಾರು ಇವರೆಲ್ಲ? ಇವ್ರಿಗೆಲ್ರಿಗೂ ಈ ಸಾಮರ್ಥ್ಯ ಎಲ್ಲಿಂದ ಬಂತು?
ಇಷ್ಟು ಶಿಕ್ಷೆಯನ್ನು ಅನುಭವಿಸಿದ ನಂತರವೂ ನನ್ನ ದೇಶ ಸ್ವತಂತ್ರಗೊಳ್ಳಬೇಕು ಅನ್ನುವಂಥ ಹುಚ್ಚನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾರಲ್ಲ, ಅದು ಹೆಂಗೆ ಸಾಧ್ಯವಾಗತ್ತೆ ಅಂತ. ಸಾವರ್ಕರ್ ಇದನ್ನು ಅನುಭವಿಸಲಿಕ್ಕೆ ಎದುರಿಸಿದ ಮಾರ್ಗ ಇದೆಯಲ್ಲ, ಅದು ಪರಮಾದ್ಭುತವಾಗಿರುವಂಥದ್ದು. ಸಾವರ್ಕರ್ ಯಾವ ಥರದ ವಾತಾವರಣ ಸೃಷ್ಟಿಸ್ಬಿಟ್ರು ಅಂತಂದರೆ, ಬರೋ ದಿನಗಳಲ್ಲಿ ಸಾವರ್ಕರ್ ಕಾರಣಕ್ಕೋಸ್ಕರ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಸುಧಾರಣೆಗಳು ನಡೆದವು. ಆ ಬದಲಾವಣೆ ಸುಧಾರಣೆಯನ್ನು ಸಾವರ್ಕರ್ ಹೆಂಗೆ ತಂದರು, ಏನೆಲ್ಲ ಶಿಕ್ಷೆಯನ್ನು ಅನುಭವಿಸಿದ್ರು ಅಂತ ನಾನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.